ಎಲ್ಲ ಶರಣ ಬಂಧುಗಳಿಗೆ ಆತ್ಮೀಯ ಸ್ವಾಗತ ಮತ್ತು ಭಕ್ತಿಪೂರ್ವಕ ಶರಣಾರ್ಥಿಗಳು. ಮತ್ತೊಂದು ಭಾನುವಾರ ಎಲ್ಲರೂ ಶರಣರೆಲ್ಲ ಸೇರಿದ್ದೀವಿ. ಶರಣ ಚಿಂತನೆ ಮತ್ತು ಸಾವಿಲ್ಲದ ಶರಣರ ಚಿಂತನೆ ನಡೆಸಲಿಕ್ಕೆ ಇವತ್ತು 59ನೇ ಭಾನುವಾರದ ಚಿಂತನೆ ಸಂವಾದ, ಸಾಮೂಹಿಕ ಸಂವಾದ ಮತ್ತು ಚಿಂತನ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಗೂಗಲ್ ಮೀಟ್ ಶರಣ ಚಿಂತನ ಮಾಲಿಕೆ 59. ಮತ್ತೊಂದು ಈ ಕಳೆದ ವಾರವಷ್ಟೇ ಎಸ್ ನಿಜಲಿಂಗಪ್ಪನವರ ಜನ್ಮದಿನ ಆಚರಿಸಲಾಗಿದೆ. ಅವರ ನೆನಪಿನಲ್ಲಿ ಅವರ ಕಾಣಿಕೆಗಳು, ಅವರ ಸಮಾಜಮುಖಿ ಕಾರ್ಯಗಳು ಬಗ್ಗೆ ಚಿಂತನೆ ನಡೆಸಲಿಕ್ಕೆ ನಮ್ಮವರೇ ಆದ ಶಶಿಕಾಂತ್ ಪಟ್ಟಣ್ ಸರ್ ಅವರು ನಿಜಲಿಂಗಪ್ಪನವರ ಬಗ್ಗೆ ನಮ್ಮೆಲ್ಲರಿಗೂ ಅರಿವು ಮೂಡಿಸಿ ಅವರ ಶರಣಪರ ಕಾರ್ಯಗಳನ್ನ ನೆನಪಿಸಿಕೊಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಪಟ್ಟಣ್ ಸರ್ ಅವರಿಗೆ ಆತ್ಮೀಯ ಸ್ವಾಗತ ಮತ್ತು ಶರಣಾರ್ಥಿ. ಎಂದಿನಂತೆ ಮೊದಲನೆಯದಾಗಿ ಕಾರ್ಯಕ್ರಮದ ವಚನ ಪ್ರಾರ್ಥನೆಯನ್ನ ಗ್ರೀಷ್ಮ ಮಾಡಿಕೊಳ್ಳಿದ್ದಾಳೆ. ಎಲ್ಲರಿಗೂ ಶರಣಾರ್ಥಿಗಳು. ಇಂದು ನಾನು ಬಸವಣ್ಣನವರ ಒಂದು ವಚನ ಹಾಡುತ್ತೇನೆ. ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು, ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು, ಕೂಡಲ ಸಂಗಮ ದೇವರ ನೆನೆಬುತ್ತ ನೆನೆಯದಂತಿರಬೇಕು, ನೆನೆಬುತ್ತ ನೆನೆಯದಂತಿರಬೇಕು, ನೆನೆಬುತ್ತ ನೆನೆಯದಂತಿರಬೇಕು, ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವಂತಿರಬೇಕು, ಮಾಡದಂತಿರಬೇಕು. ಎಲ್ಲರಿಗೂ ಶರಣಾರ್ಥಿಗಳು. ಗ್ರೀಷ್ಮ. ಶರಣರ ಧ್ಯೇಯ ಅಥವಾ ಮಾನವನ ಧ್ಯೇಯ ಈ ಜನ್ಮದಲ್ಲಿ ಹುಟ್ಟದ ಮೇಲೆ ಧ್ಯೇಯ ಶರಣಗಳ ಚಿಂತನೆ ಏನಾದ್ರು ಮಾಡುವಂತಿರಬೇಕು, ಮಾಡದಂತಿರಬೇಕು, ತಾನಲ್ಲ, ತನ್ನದು ಏನೂ ಇಲ್ಲ ಅನ್ನುವ ದಿಕ್ಕಿನತ್ತ ಸಾಗ್ಬೇಕು ಅನ್ನೋದು ಮೂಲ ಧ್ಯೇಯ. ಎಲ್ಲವನ್ನು ನಡೆಸಬೇಕು. ಸಾಮಾಜಿಕ ರೆಸ್ಪಾನ್ಸಿಬಿಲಿಟಿಗಳನ್ನ ನಡೆಸ್ಕೊಳ್ತಾ ಹೋದ್ರು ಕೂಡ ನಾವು ಏನೂ ಮಾಡ್ಲಿಲ್ಲ, ಏನೂ ಇಲ್ಲದರ ಕಡೆಗೆ ಶೂನ್ಯದತ್ತ ಅಥವಾ ಬಯಲಿನತ್ತ ಸಾಗುವಂತದ್ದೇ ಮೂಲ ಆಶಯ. ಈ ಆಶಯವನ್ನ ಮೂಲವಾಗಿ ಇಟ್ಕೊಂಡು ನಮ್ಮ ಈ ವಚನ ಅಧ್ಯಯನ ವೇದಿಕೆ ಶುರುವಾಗಿದೆ. ಮತ್ತೆ ಶರಣರ ಚಿಂತನೆಗಳನ್ನ ನಡೆಸಲಿಕ್ಕೆ ಈ ವಚನ ಅಧ್ಯಯನ ವೇದಿಕೆ ಅನ್ನೋ ಅಡಿನಲ್ಲಿ ಈ ವಾರದ ಚಿಂತನೆಗಳು, ಶನಿವಾರದ ಚಿಂತನೆಗಳು, ಶುಕ್ರವಾರ ಚಿಂತನೆಗಳನ್ನ ನಡೆಸ್ಕೊಳ್ತಾ ಇದ್ದೀವಿ. ಇದು ಬಸವ ಇಂಟರ್ನ್ಯಾಷನಲ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ರಿಸರ್ಚ್ ಸೆಂಟರ್ ಪುಣೆ ಇದರ ಆಶ್ರಯದಲ್ಲಿ ನಡೀತಾ ಇದೆ. ಇದರ ಫೌಂಡಿಂಗ್ ಪ್ರೆಸಿಡೆಂಟ್ ಆದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರು ನಮ್ಮನ್ನೆಲ್ಲ ಸೇರಿಸಿದ್ದಾರೆ. ಈ ಎಷ್ಟೊಂದು ಶರಣ ಸಂಘಟನೆ ಚಿಂತನೆಗಳು, ಶರಣರ ಚಿಂತನೆಗಳನ್ನ ನಡೆಸ್ಕೊಳ್ಳಿಕ್ಕೆ ಮೂಲ ಪುರುಷರು ಅನ್ನೋದು ನಮ್ಗೆಲ್ರಿಗೂ ಗೊತ್ತೇ ಇದೆ. ಹೀಗಾಗಿ ಅವರನ್ನ ವಿಶೇಷವಾಗಿ ಪರಿಚಯ ಮಾಡಿಕೊಡುವಂತ ಅವಶ್ಯಕತೆ ಇಲ್ಲ. ಸೊ ನಮ್ಮೆಲ್ಲರ ಪ್ರೀತಿಯಿಂದ ಅವರು ಇವತ್ತು ಎಸ್ ನಿಜಲಿಂಗಪ್ಪನವರ ಜೀವನ ಪರಿಚಯ ಮತ್ತು ಅವರ ಶರಣ ಗುಣಗಳನ್ನ, ಶರಣ ಕಾಣಿಕೆಗಳನ್ನ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಮುಂದೆ ಇದ್ದಾರೆ. ಈಗ ಎಂದಿನಂತೆ ಪಟ್ಟಣ್ ಸರ್ 1 ಗಂಟೆಗಳ ಕಾಲ ನಮ್ಮ ಉಪನ್ಯಾಸವನ್ನು ನೀಡಲಿದ್ದಾರೆ. ಮುಂದುವರೆದು ಸಾಮೂಹಿಕ ಸಂವಾದ ಮತ್ತೆ ಪ್ರಶ್ನೋತ್ತರಗಳ ಅವಕಾಶ ಇರುತ್ತೆ. ಎಲ್ಲರೂ ಸದಾಕಾಲ ನಡ್ಸ್ಕೊಡೋ ಹಂಗೆ ತಮ್ಮ ಮೈಕ್ಗಳನ್ನ ಮ್ಯೂಟ್ ಮಾಡ್ಕೊಂಡು ಪಟ್ಟಣ್ ಸರ್ ಅವ್ರಿಗೆ 1 ಗಂಟೆ ಕಾಲ ಡಿಸ್ಟರ್ಬ್ ಆಗದೆ ಇರೋಂಗೆ ಅವಕಾಶ ಮಾಡ್ಕೊಡ್ಬೇಕಂತ ಕೇಳ್ಕೊಳ್ತಾ ಈಗ ಪಟ್ಟಣ್ ಸರ್ಗೆ ಈ ವೇದಿಕೆಯನ್ನ ಬಿಟ್ಕೊಡ್ತಾ ಇದ್ದೀನಿ. ಪಟ್ಟಣ್ ಸರ್. ಸರ್ ಕೇಳ್ತಾ ಇಲ್ಲ. ಐ ಥಿಂಕ್ ಯು ವಿಲ್ ಹ್ಯಾವ್ ಟು ರೀಜಾಯಿನ್. ಸಿಂಕ್ ಆಗ್ತಾ ಇಲ್ಲ ಮೈಕು. ಸರ್ ಕೇಳ್ತದೆ ಈಗ? ಎಸ್ ಸರ್. ಓಕೆ.
ಕರ್ನಾಟಕವು ಕಂಡ ಅತ್ಯಂತ ಶ್ರೇಷ್ಠ ರಾಜಕಾರಣಿ, ಮುತ್ಸದ್ದಿ, ಅಪ್ಪಟ ಗಾಂಧಿವಾದಿ, ಬಸವ ಪ್ರೇಮಿ ಸಿದ್ದವನಹಳ್ಳಿ ನಿಜಲಿಂಗಪ್ಪನವರ ಜೀವನ ಅಧ್ಯಯನ ಅಂದ್ರ ನನ್ನ ಬದುಕಿನೊಳಗ ಒಂದು ಸಂದೇಶ, ಮಾರ್ಗದರ್ಶನ ಅಂತಂದ್ರ ತಪ್ಪಾಗ್ಲಿಕ್ಕಿಲ್ಲ. ನಿಜಲಿಂಗಪ್ಪನವ್ರನ್ನ ನಾನು ಮೊಟ್ಟ ಮೊದಲಿಗೆ ನೋಡಿದ 1972ರಲ್ಲಿ. ನಾನು ಮೊದಲನೇ ತರಗತಿಯ ವಿದ್ಯಾರ್ಥಿ. ಅವರು ರಾಮದುರ್ಗಕ್ಕೆ ಬಂದಾಗ ನಮ್ಮ ಅಜ್ಜಿ ಶಾರದಮ್ಮ ಪಟ್ಟಣ್ ಮತ್ತು ಅಜ್ಜ ಮಹದೇವಪ್ಪ ಪಟ್ಟಣ್ ಅವಾಗ ಶಾಸಕರು. ಶಾರದಮ್ಮ ಪಟ್ಟಣ್ 1967 71 72 ಅವರು 2 ಕಾಂಗ್ರೆಸ್ ಆಗಿತ್ತು, ಇಂಡಿಕೇಟ್ ಮತ್ತು ಸಿಂಡಿಕೇಟ್ ಅಂತ. ಬಹುಶಃ ಲಿಂಗಪ್ಪಣ್ಣ ಕಲಬುರ್ಗಿ ಅವ್ರಿಗೆ ಗೊತ್ತಾಗುತ್ತೆ. ಅವಾಗ ನಾನು ಅವರನ್ನ ನೋಡಿದ್ದು. ಆಮೇಲೆ 88ರಲ್ಲಿ ಅವರ ಜೊತೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ದು. 99 ಮತ್ತು 2000ರಲ್ಲಿ ಅವರ ಕೊನೆಯ ದಿನಗಳನ್ನ ನಾನು ನೋಡಿದ್ದು. ರಾಜಕಾರಣಿಗಳಿಗೆ ಖಾದಿಗೆ ಒಂದು ಮೌಲ್ಯವನ್ನು ತಂದುಕೊಟ್ಟಂತ ಕೆಲವ ಸಿದ್ಧಾಂತಕ್ಕೆ ಬದ್ಧರಾದಂತ ರಾಜಕಾರಣಿಗಳಂದ್ರ ಸಿದ್ದವನಹಳ್ಳಿ ನಿಜಲಿಂಗಪ್ಪನವರು. ಅವರ ಜೀವನ ನೋಡ್ಕೊಂಡ್ಬಿಟ್ರೆ ನಿಜವಾಗಿ ಹೇಳ್ತೀನಿ, ಎಂತ ಒಬ್ಬ ತ್ಯಾಗಿ, ಎಂತ ಒಬ್ಬ ನೇತಾರ ನಮ್ಮ ಕರ್ನಾಟಕದೊಳಗೆ ಆಗಿ ಹೋದ್ರು, ನಾವ್ ಇವ್ರನ್ನ ಅರಿತುಕೊಳ್ಳಿಲ್ಲ ಅಂತಕ್ಕಂಥ ನೋವು ನನಗೆ ಮೇಲಿನ ಮೇಲೆ ಕಾಡ್ತದೆ. ನನಗೆ ಬಸವ ತತ್ವವನ್ನ ಹೇಗೆ ಅಳವಡಿಸ್ಕೋಬೇಕು ತಮ್ಮ ಬದುಕಿನೊಳಗೆ ಪ್ರಾಮಾಣಿಕವಾಗಿ ಅಂತ ಕಲ್ತ್ಕೊಳ್ಬೇಕಾಗಿದ್ರೆ ಅದು ನಿಜಲಿಂಗಪ್ಪನವ್ರ ನೋಡಿ ಕಲ್ಕೋಬೇಕು. ಯಾಕಂದ್ರೆ ನಾನು ಡಾಕ್ಟರ್ ರಾಮನವ್ರ ಯಾರ ಸಿದ್ಧಾಂತಕ್ಕೆ ಒಳಪಟ್ಟಮ್ಮ, ನಿಜಲಿಂಗಪ್ಪನವರ ತತ್ವಗಳನ್ನ, ನಿಜಲಿಂಗಪ್ಪನವ್ರ ಜೀವನ ಒಳಗ ಹಲವಾರು ಬಾರಿ ನಾನು ಅವರ ನನ್ನ ಬದುಕಿನೊಳಗ ಅವರ ದರ್ಶನ ಆಗಿದ್ದು ನನ್ನ ಪುಣ್ಯ ಅಂತ ತಿಳ್ಕೊಂಡು ನಾನು ಭಾವಿಸ್ತಾ, ನಾನು ಹೋದ ವಾರನ 10ನೇ ತಾರೀಕಿಗೆ ಅವರ ಜನ್ಮದಿನ. ಅವರ ಹುಟ್ಟೂರು ಸರ್ವಜ್ಞ ಕವಿಯ ಹುಟ್ಟೂರು ಅಬಲೂರಿನ ಶೆಟ್ಟರ ಮನೆತನದೊಳಗೆ ಹುಟ್ಟಿದರು. 1902 ಡಿಸೆಂಬರ್ 10ರಂದು. ಅದು ಅಬಲೂರು ಅಂತಂದ್ರೆ ಇವತ್ತು ಸರ್ವಜ್ಞನ ಹುಟ್ಟೂರು. ಅವರ ಹಿರಿಯರ ಮನೆತನದ ಅಡ್ರೆಸ್ಸು ಶೆಟ್ಟರ್ ಅಂದ್ರೆ ಅವ್ರ ತಂದೆ ಅಡಿಯಪ್ಪ, ತಾಯಿ ನೀಲಮ್ಮ. ಅವರು ಕೃಷಿ ಕುಟುಂಬದ ಜೊತೆಗೆ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಕ್ಕಂಥ ಒಂದು ವ್ಯಾಪಾರಿ ಕುಟುಂಬದೊಳಗೆ ನಿಜಲಿಂಗಪ್ಪನವರು ಹುಟ್ಟಿದ್ರು. ಬಂಧುಗಳೇ, ನಿಜಲಿಂಗಪ್ಪನವ್ರು ಹುಟ್ಟಿದ ಮತ್ತು ಅವರ ಜೀವನ ಎಷ್ಟು ಕಷ್ಟಮಯ ಅಂತಂದ್ರೆ ಅದನ್ನ ಊಹೆ ಮಾಡಕ್ಕೂ ಕೂಡ ಆಗಂಗಿಲ್ಲ. ಅವರ ತಂದೆ ಸಾಲ ಮಾಡಿ ಅಬಲೂರು ಬಿಟ್ಟು ಹಲವಾಗಲು ಅಂತಕ್ಕಂಥ ಒಂದು ರಾಣೆಬೆನ್ನೂರು ಮತ್ತು ಹರಿಹರ ಮತ್ತು ಹರಪನಹಳ್ಳಿಯ ಈ 3 ಊರಿನ ಮಧ್ಯೆ ಇರತಕ್ಕಂಥ ಒಂದು ಊರಿಗೆ ನಿಜಲಿಂಗಪ್ಪನವ್ರನ್ನ ಬಾಲ್ಯದೊಳಗ 2 ವರ್ಷದ ಹುಡುಗರನ್ನ ಕರ್ಕೊಂಡು ತಂದೆ ಅಡಿಯಪ್ಪ ಮತ್ತು ನೀಲಮ್ಮ ಬರ್ತಾರೆ. ಬಹಳ ಕೆಟ್ಟ ಬಡತನ. 6ನೇ ವರ್ಷಕ್ಕೆ ತಮ್ಮ ತಂದೆ ತೀರ್ಕೊಂತಾರೆ ನಿಜಲಿಂಗಪ್ಪನವ್ರ ತಂದೆ. ಅವ್ರ ತಾಯಿ ಅವತ್ತಿಗೆ ದಿನಕ್ಕೆ 2 ಅಣೆ, ಇವತ್ತು ಅಣೆಗಳಿಲ್ಲ, 2 ಅಣೆ ಅಂದ್ರೆ 12 ಪೈಸೆ, 2 ಅಣೆಗೆ ದಿನಗೂಲಿ ಮಾಡ್ತಿದ್ಲು ಪಾಪ ತಾಯಿ. 4 ಎಕರೆ ಹೊಲವನ್ನ ಬಿಟ್ಟು ಹೋದಂತ ನಿಜಲಿಂಗಪ್ಪನವರು. ಅದ್ರ ಮೇಲೆ 300 ರೂಪಾಯಿ ಸಾಲ. 300 ರೂಪಾಯಿ ಸಾಲವನ್ನ ತಾಯಿ ಮತ್ತು ನಿಜಲಿಂಗಪ್ಪನವರು 10 ವರ್ಷ ಸಾಲ ತೀರ್ಸ್ಯಾರ ಬಡ್ಡಿ ಸಮೇತ. 300 ರೂಪಾಯಿ ಸಾಲವನ್ನ ನಿಜಲಿಂಗಪ್ಪನವರು ಮತ್ತು ಅವರ ತಾಯಿ 10 ವರ್ಷ ಸಾಲವನ್ನ ತೀರಿಸ್ತಾರ. ನಿಜಲಿಂಗಪ್ಪನವರ ಜೀವನ ಎಷ್ಟೊಂದು ವ್ಯವಧಾನಕ್ಕೆ, ಎಷ್ಟೊಂದು ಪರೀಕ್ಷೆಗೆ ಒಳಪಡಿತಂತಂದ್ರ 6ನೇ ವರ್ಷಕ್ಕೆ ತಂದೆ ತೆಗೆದುಕೊಂತಾರ. ಅದ್ರ ಮೇಲೆ ಆ ಸಾಲವನ್ನು ಹರಿತಾ ಅವಾಗ ಚೆನ್ನಪ್ಪ ಅಂತಕ್ಕಂಥ ದೊಡ್ಡ ಸಾಹುಕಾರ ಅವ್ರ ಕಡೆ ಸಾಲ ತಂದಿರ್ತಾರ. ಸಾಲ ಕೊಡ್ಬೇಕು, ನಿಜಲಿಂಗಪ್ಪನವ್ರ ಹಳ್ಳಿ ಕೊಡ್ಬೇಕು. ಕಡಿಕೆ 24 ರೂಪಾಯಿ ಉಳಿತು, ಸಾಲ ಕೊಡಕ್ ಆಗಂಗಿಲ್ಲ. 64 ರೂಪಾಯಿ ಉಳಿತೈತಿ, ಸಾಲ ಕೊಡಕ್ ಆಗಂಗಿಲ್ಲ. ಅವಾಗಂತಾನೆ ಕೊಡಬೇಡಪ್ಪ ಅಂತಂತಾರ. ಇವರ ಕಷ್ಟತನ ನೋಡ್ಲಾರ್ದ ಇವ್ರ ತಂಗಿ ಅಂದ್ರ ನೀಲಮ್ಮನ ತಂಗಿ ಸಾವಕ್ಕ ಮತ್ತು ಸಿದ್ದನಹಳ್ಳಿ ರುದ್ರಪ್ಪನವರು ಹಲವಾಗ್ಲಿಂದ ಏನಾಗಂಗಿಲ್ಲ ಪಾಪ. ಆಮೇಲೆ ಅವ್ರ ತಾಯಿ, ಅವ್ರ ಜೀವನ ಚರಿತ್ರೆ ನಾನು ಓದಿ ನಿಜಲಿಂಗಪ್ಪನವ್ರದು. ರಾತ್ರಿ 5 ಗಂಟೆಗೆ 6 ಗಂಟೆಗೆ ಬಂದು ಮುಖ ತಕ್ಕೊಂಡು ಮಗನಿಗೆ ವಿಭೂತಿ ಹಚ್ಚಿ ಆತನಿಗೆ ವಚನ ಹೇಳಿ ಅನಕ್ಷರಿಸ್ತೆ ನೀಲವ್ವ. 5 ಪೈಸೆಗೆ ರಾತ್ರಿ 5ರಿಂದ 9ರವರೆಗೆ ಮಂದಿ ಮನೆಯಾಗ ಅವಾಗ ಗಿರಣಿ ಇರ್ಲಿಲ್ಲ, ಜೋಳ ಬೀಸಾಕ್ ಹೋಗ್ತಿರ್ಲಿ. ಬಹಳ ಕೆಟ್ಟ ಬಡತನ.
ನಿಜಲಿಂಗಪ್ಪನವ್ರದು. ತಂದೆ ನಿಧನ ನಂತರ ಶಿಕ್ಷಣಕ್ಕೆ ಸಾಲಿಗೆ ರೊಕ್ಕ ಇರ್ಲಿಲ್ಲ, ಬರಗಾಲಿನಿಂದ ಹೋದ್ರ ಪಾಪ ಹಲವಾಗಲದಿಂದ ಸಿದ್ದವನಹಳ್ಳಿಗೆ. ಸಿದ್ದವನಹಳ್ಳಿ ಹೆಸರು ಬಂದಿದ್ದ ಅವರು ಚಿಕ್ಕಮ್ಮನಿಂದ. ಚಿಕ್ಕಮ್ಮ ಕರ್ಕೊಂಡು ಹೋಗಿ ಸಾಲಿಗೆ ಹಚ್ತಾರ. ದಾವಣಗೆರೆ ಒಳಗ ಆಂಗ್ಲೋ ವೆರ್ನಾಕರ್ ಸ್ಕೂಲ್ ಅಂತೇಳಿ 2 ಸ್ಕೂಲ್ ಅವಾಗ, ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಒಂದು ಚಿತ್ರದುರ್ಗ, ಒಂದು ದಾವಣಗೆರೆ. ಆತ ನಿಜಲಿಂಗಪ್ಪನವ್ರು ಹೋದಾಗ ಹಳ್ಳಿಯಿಂದ ಎತ್ತು ದನ ಕರ ಕಾಯ್ದು ತಾಯಿಗೆ, ಅವಾಗ ತಾಯಿಯ ಉದ್ಯೋಗ ಅಂದ್ರೆ ಎಷ್ಟು ಉದ್ಯೋಗ ಮಾಡ್ತಿಲ್ಲ ಅಂದ್ರೆ ಸಾಯಂಕಾಲ ಮಂದಿ ಮನಿ ಗಿರಣಿ ಬೀಸ್ಕೊಡುದು, ಅಂದ್ರ ಬೀಸಬೇಕು, ಹಗಲು ಹೊತ್ತಿನಾಗ ಕೂಲಿಗೆ ಹೋಗ್ಬೇಕು, ಬರೀ 2 ಅಣಿ ಅಂದ್ರೆ 12 ಪೈಸೆ, ದಿನಕ್ಕೆ 17 ಪೈಸೆಯಿಂದ 20 ಪೈಸೆ ಅವ್ರ ಉತ್ಪನ್ನ. 5 ಪೈಸೆ 10 ಪೈಸೆಗೆ ಅವ್ರು ಕುಳ್ಳು ಬಡಿತಿದ್ರು. ಕುಳ್ಳು ಬೆರಣಿ ತಡ್ತಿದ್ರು, ಕಟ್ಟಿಗೆ ತಂದು ಮಾರ್ತಿದ್ರು, ಅದ್ರೊಳಗ ಉಪಜೀವನ. ಆಂಗ್ಲೋ ವೆರ್ನಾಕರ್ ಸ್ಕೂಲ್ ಒಳಗ ಈ ಹುಡುಗ ಅಡ್ಮಿಷನ್ ತಗೊಂತಾರ. ಎಂದೂ ಕೂಡ ಸ್ವಾಭಿಮಾನವನ್ನು ಬಿಟ್ಟುಕೊಡ್ಲಿಲ್ಲ. ಬಡತನದಿಂದ ಬಂದಿನಂತಕ್ಕಂಥ ಕೀಳರಿಮೆ ಆಗ್ಲಿ ಅಥವಾ ನನಗೆ ಗೊತ್ತಿಲ್ಲ ಅಂತಕ್ಕಂಥದ್ದು, ಅದು ಆಗಿನ ಕಾಲದಾಗ ಆಂಗ್ಲ ವಿದ್ಯಾರ್ಥಿಗಳ ಜೊತೆಗೆ ಶ್ರೀಮಂತ, ಅವಾಗ ಬಳ್ಳಾರಿ ದಾವಣಗೆರೆ ಒಳಗೆ ದೊಡ್ಡ ದೊಡ್ಡ ಶ್ರೀಮಂತರು ಕಲಿತಕ್ಕಂಥ ಸ್ಕೂಲ್ ಆಂಗ್ಲೋ ವೆರ್ನಾಕುಲರ್ ಸ್ಕೂಲ್. ಅಲ್ಲಿ ಇವರು ಅಡ್ಮಿಷನ್ ತಗೊಂತಾರ. ಅವರು 1919 ಫಸ್ಟ್ ಟು ದ ಸ್ಟೇಟ್, ಫಸ್ಟ್ ಕ್ಲಾಸ್ ಫಸ್ಟ್ ರ್ಯಾಂಕ್ ಟು ಮೈಸೂರು ಸ್ಟೇಟ್. 1919 ಅವರ ಭಾಷಣ, ಅವರ ನಡೆ ನುಡಿ, ತಮ್ಮ 17ನೇ ವರ್ಷಕ್ಕೆ SSLC ಫಸ್ಟ್ ರ್ಯಾಂಕ್ ಬರ್ತಾರ. ಅವಾಗ ತಹಶೀಲ್ದಾರ್ ಆಗ್ಬೋದಿತ್ತು ಡೈರೆಕ್ಟ್ಲಿ, ಅಮಲ್ದಾರು, ತಹಶೀಲ್ದಾರು, ಇವರೆಲ್ಲ ಹುದ್ದೆಗಳೆಲ್ಲ ಸಿಗ್ತಿದ್ವು ಬ್ರಿಟಿಷ್ ಕಾಲಕ್ಕೆ. ಅವ್ರು ನೋಡ್ರಿ ನೌಕರಿ ಮಾಡ್ಬೇಕು. ಅವ್ರ ತಾಯಿ ಅಂತಾಳ, ನೀವೆಲ್ಲ ಬೇಡ, ನಿಮ್ಮಪ್ಪ ನಿನ್ಗೆ ಸಾಲಿ ಕಲಿಸ್ಬೇಕಂತ ಬಹಳ ಆಸೆ ಇತ್ತು, ನೀನ್ ಸಾಲಿ ಕಲಿಬೇಕಂತ ತಿಳ್ಕೊಂಡು ಅವ್ರನ್ನ ಸಾಲಿಗೆ ಹಚ್ತಾರ. ಅವಾಗ ಡಾಕ್ಟರ್ CR ರೆಡ್ಡಿ ಅಂತ ತಿಳ್ಕೊಂಡು ಎಜುಕೇಶನ್ ಡಿಪಾರ್ಟ್ಮೆಂಟ್ ಹೆಡ್ ಅವ್ರು, ಇಡೀ ಮೈಸೂರು ಪ್ರಾಂತ್ಯ ಕರ್ನಾಟಕ ಆಗಿರ್ಲಿಲ್ಲ. ಅವ್ರಿಗೆ ನಿಜಲಿಂಗಪ್ಪನವ್ರು ಪತ್ರ ಬರೀತಾರ. ನಿಜಲಿಂಗಪ್ಪನವ್ರ ಹ್ಯಾಂಡ್ ರೈಟಿಂಗು, ನಿಜಲಿಂಗಪ್ಪನ ಇಂಗ್ಲಿಷ್ ಭಾಷೆ, ಅವರ ಚಾಣಾಕ್ಷತನ ಪ್ರಾಯಶಃ ಕರ್ನಾಟಕವು ಕಂಡರಿಯದ. ಕರ್ನಾಟಕ ಮತ್ತು ಭಾರತ ಅವರ ಸೇವೆಯನ್ನ ಪ್ರಾಯಶಃ ನಾವು ಪರಿಗಣಿಸ್ಲಿಲ್ಲ, ಉಪಯೋಗಿಸ್ಲಿಲ್ಲ ಅಂತಕ್ಕಂಥ ನೋವು ನನಗೊಳಗ ಬಹಳ ಸಲ ಕಾಡ್ತತಿ. CR ರೆಡ್ಡಿ ಅವರಿಗೆ ಪತ್ರ ಬರೀತಾರ, ನಾನು ಒಂದು ಹಳ್ಳಿಯ ಊರಿಂದ ಬಂದವ, ಐ ಕೆನಾಟ್ ಎಫರ್ಟ್ ಟು ಟೇಕ್ ಅಡ್ಮಿಷನ್ ಅಟ್ ತುಮಕೂರೊಳಗ ಇರಕ್ಕ ನನಗಾಗೋದಿಲ್ಲ, ನಾನು ಊರಿಗೆ ಹೋಗ್ತೀನಿ ಅಂತ ತಿಳ್ಕೊಂಡು ಪಾಪ ಮತ್ತೆ ಹಲವಾಗ್ಲು ಮತ್ತು ಸಿದ್ದಗಳಿಗೆ ಬರ್ತಾರೆ ದಾವಣಗೆರೆಯಿಂದ. ಯಾಕಂದ್ರೆ ವರ್ನಾಕುಲರ್ ಹಾಸ್ಟೆಲ್ ಹಿಡ್ಕೊಳಕ ದೊಡ್ಡ ಶ್ರೀಮಂತ ಹುಡುಗರು. ಪಾಪ ಈ ಹುಡುಗನಿಗೆ ಹಡದ ಬಟ್ಟೆ. ಅವಾಗ ಮೈಸೂರಿನ ಶಿಕ್ಷಣ ಮುಖ್ಯಸ್ಥರಾದಂತ ಡಾಕ್ಟರ್ CR ರೆಡ್ಡಿ ಅವರು ಪತ್ರ ಬರೀತಾರೆ ಒಳ್ಳೆಯವ್ರಿಗೆ. ಇಲ್ಲ, ಐ ಕ್ಯಾನ್ ಅಫೋರ್ಡ್ ಟು ಗಿವ್ ಎನ್ ಅಡ್ಮಿಷನ್ ಅಟ್ ಸೆಂಟ್ರಲ್ ಕಾಲೇಜ್, ಪ್ಲೀಸ್ ಟೇಕ್ ಎನ್ ಅಡ್ಮಿಷನ್ ಅಂತ. ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿಗೆ ಅವ್ರಿಗೆ ಅಡ್ಮಿಷನ್ ಸಿಗುತ್ತೆ. ಅವಾಗ ಬೆಂಗಳೂರಿಗೆ ಹೋಗ್ತಾರ. ಬೆಂಗಳೂರಿಗೆ ಅವ್ರು ಹೋದಂತ ಪರಿಸ್ಥಿತಿ, ಸ್ನೇಹಿತರು ಅವಾಗ ಒಂದು 5 ರೂಪಾಯಿ ಕೂಡಿಸ್ಕೊಡ್ತಾರ. ಎಲ್ಲ ರೈಲ್ವೆ ಟಿಕೆಟ್ ತೆಗೆದು ರೈಲ್ವೆ ಸ್ಟೇಷನ್ ಹೋಗೋದಾಗ ಇಳ್ಕೊಳಕ್ ಕೂಡ ಅವ್ರಿಗೆ ರೂಮ್ ಇರ್ಲಿಲ್ಲ. ಗುಬ್ಬಿ ತೋಟಪ್ಪ ಛತ್ರ ಅಂತ ನಾವು ಕೇಳಿವಿ ರೈಲ್ವೆ ಸ್ಟೇಷನ್ ಪಕ್ಕದೊಳಗ. ಹಸಿದ ಬಂದ ಹುಡುಗನಿಗೆ ಗುಬ್ಬಿ ತೋಟಪ್ಪ ಛತ್ರೊಳಗೆ ಇಳ್ಕೊಳಕ ಸಾಧ್ಯಕತಿ. ಆ 10 ರೂಪಾಯಿ ಒಳಗ ಕಾಲೇಜ್ ಅಡ್ಮಿಷನ್ ಮಾಡ್ತಾರ. ಸೆಂಟ್ರಲ್ ಕಾಲೇಜ್ ನಡ್ಕೊಂತ ಹೋಗ್ಬೇಕು. ಬೆಂಗಳೂರು ತೋಟಪ್ಪ ನಡ್ಕೊಂಡು ಸೆಂಟ್ರಲ್ ಕಾಲೇಜ್ ಸುಮಾರು 5 ಕಿಲೋಮೀಟರ್ ದೂರ. ಅಲ್ಲಿ ಅಡ್ಮಿಷನ್ ತಗೊಂತಾರ. ಗುಬ್ಬಿ ತೋಟಪ್ಪ ವಸತಿ, ಫ್ರೀ ವಸತಿ. ಬಹಳ ಮಂದಿಗೆ ನಿಜಲಿಂಗಪ್ಪನವ್ರು ಇನ್ನೊಂದು ಮುಖ ಗೊತ್ತಿಲ್ಲ. ಅವ್ರು ಬಹಳಷ್ಟು ಸಾಹಿತ್ಯಾಸಕ್ತರು, ಬಹಳಷ್ಟು ಓದ್ತಿದ್ರು. ಬಸವಣ್ಣ, ಮುದ್ದನ ಬಗ್ಗೆ, ವಚನಗಳ ಸಾಹಿತ್ಯ ಬಗ್ಗೆ, TP ಕೈಲಾಸಮ ನಾಟಕವನ್ನ ಪ್ರದರ್ಶನ ಮಾಡ್ತಿದ್ರು. ಅಂತ ಒಬ್ಬ ದೊಡ್ಡ ಸಾಹಿತ್ಯದ ಅವರು ತಮ್ಮ ಬಾಲ್ಯ ಜೀವನದ 17ನೇ ವರ್ಷದೊಳಗ ವಿಧವೆಯರಿಗೆ ಮರುಮದುವೆ ಬೇಡ ಅಂತಕ್ಕಂಥ ದಾವಣಗೆರೆ ದೊಡ್ಡ ಕ್ರಾಂತಿ ಮಾಡ್ತಾರ. ಇವರು ಆರ್ಥೋಡಾಕ್ಸ್ ಲಿಂಗಾಯತ್ ಫ್ಯಾಮಿಲಿ, ಅತ್ಯಂತ ಸಂಪ್ರದಾಯಸ್ಥ ಲಿಂಗಾಯತ್ ಫ್ಯಾಮಿಲಿ. ಅಂದ್ರೆ 17ನೇ ವರ್ಷಕ್ಕೆ ದಾವಣಗೆರೆ ಒಳಗ ವಿಧವೆಯರಿಗೆ ಮರುಮದುವೆ ಬೇಕು. ಅವಾಗ ಹೇಳ್ತಾರ ನನಗ, ಅಂದ್ರೆ ನಾನು ಅವರ ಜೀವನ ಚರಿತ್ರೆಯನ್ನು ಓದಿದಾಗ ನಿಜಲಿಂಗಪ್ಪನವ್ರು ಹೇಳ್ತಾರ, ನನಗೆ
ಇದಕ್ಕೆ ಪ್ರೇರಕ ಶಕ್ತಿ ಅಂದ್ರೆ ದ ರ್ಯಾಷನಲೈಸ್ ಪರ್ಸನಾಲಿಟಿ ಆಫ್ ಬಸವಣ್ಣ, ಲಾರ್ಡ್ ಬಸವಣ್ಣ. ತನ್ನ 17ನೇ ವರ್ಷಕ್ಕ ಬಸವಣ್ಣನನ್ನು ಅಪ್ಪಿಕೊಂಡಂತ ನಿಜಲಿಂಗಪ್ಪನವರು ಸೆಂಟ್ರಲ್ ಕಾಲೇಜಿಗೆ ಅಡ್ಮಿಷನ್ ತಗೊಂತಾರ, ಫ್ರೀ ಹಾಸ್ಟೆಲ್, ಬೋರ್ಡಿಂಗ್ ಇರ್ತಾರ. ಸ್ವಲ್ಪ ಮಟ್ಟಿಗೆ ಸುಧಾರಿಸತಿಯಲ್ಲಿ ಅತ್ಯಂತ ಚಾಣಾಕ್ಷ, ಚದುರ. ಆ ಕಾಲಘಟ್ಟದೊಳಗ ಅವರ ಇಂಗ್ಲಿಷ್ ಭಾಷೆ, ಅವರ ಪ್ರಭುತ್ವ, ಬಹಳ ಶ್ರೀಮಂತ ವಿದ್ಯಾರ್ಥಿಗಳು ಇರ್ತಾರಲ್ಲಿ ಆ ಫ್ರೀ ಹಾಸ್ಟೆಲ್ನಾಗ. ಅಲ್ಲಿ ಒಂದ್ ದಿವಸ ಅಲ್ಲಿ ಸಾಂಸ್ಕೃತಿಕ ಹಾಸ್ಟೆಲ್ನ ಸಾಂಸ್ಕೃತಿಕ ಇಲೆಕ್ಷನ್ ನಡೀತೈತಿ, ಚುನಾವಣೆಗಳು ನಡೀತಾವ. ಅವ್ ಶ್ರೀಮಂತ ಹುಡುಗರು ಏನ್ ಮಾಡ್ತಾರ, ಓಟು 100-200 ಓಟು ಅದು ಗುಬ್ಬಿ ತೋಟಪ್ಪ ಹಾಸ್ಟೆಲ್ಗೆ ಜನರಲ್ ಸೆಕ್ರೆಟರಿನ ಆರಿಸ್ಬೇಕು. ಅದು ಅವರ ಮೊಟ್ಟ ಮೊದಲ ಚುನಾವಣೆ. ಇವ್ರ ಕಡೆ ದುಡ್ಡು ಇರಲ್ಲ. ಅವರು ಶ್ರೀಮಂತ ಹುಡುಗರು ಬೇರೆ ಬೇರೆ ವಿದ್ಯಾರ್ಥಿಗಳನ್ನ ಹೋಟೆಲ್ಗೆ, ರೆಸ್ಟೋರೆಂಟ್ಗೆ, ಸಿನಿಮಾಕ ಒಂದು ಅಣೆ 2 ಅಣೆ ಕರ್ಕೊಂಡು ಹೋಗಿ ಖರ್ಚು ಮಾಡ್ತಿದ್ರು. ಇವ್ರಂದ್ರು, ಇವ್ರು ಇಷ್ಟ ಮಂದಿ ಹೇಳ್ತಾರ, ನಾವು ದುಡ್ಡು ಕೊಡ್ತೀವಿ, ನೀ ಖರ್ಚು ಮಾಡೋದು ಸೆಕ್ರೆಟರಿ. ಇಲ್ಲ, ನಾನು ಮಾಡೋದಿಲ್ಲ ಅಂತಂದ್ರೆ. ಅದು ಅವರ ಮೊಟ್ಟ ಮೊದಲ ಪ್ರಾಮಾಣಿಕ ಚುನಾವಣೆಯನ್ನ ಎದುರಿಸಿ ಆಸೆ ಬಂದ್ರು. 1924ರೊಳಗ ಅವರು 24ರೊಳಗ ತಮ್ಮ BA ಪದವಿಯನ್ನ ಪಡಿತಾರ. ಬಹಳ ಬಡತನ. 1924ರೊಳಗ ಅವರ ಕೇವಲ 22 ವರ್ಷ BA ಪದವಿಯನ್ನ ಪಡೆದಂತ ನಿಜಲಿಂಗಪ್ಪನವರು ಮತ್ತೆ BA ಅಂದ್ರೆ ದೊಡ್ಡ ಹುದ್ದೆಗಳು ಸಿಗ್ತಿದ್ವು ಅವಾಗ. ಈ ಕುಡ್ ಹ್ಯಾವ್ ಬೀನ್ ಅಸಿಸ್ಟೆಂಟ್ ಕಮಿಷನರ್ ಬೇಕಾದಾಗಬಹುದು ಬ್ರಿಟಿಷ್ ಕಾಲಕ್ಕೆ. ಪಾಪ ವಲ್ ಅಂತಾರ, ಬೇಡ, ಐ ವಾಂಟ್ ಟು ವರ್ಕ್ ಫಾರ್ ಕಂಟ್ರಿ, ಐ ವಾಂಟ್ ಟು ವರ್ಕ್ ಫಾರ್ ದ ನೇಷನ್, ಐ ವಾಂಟ್ ಟು ಹ್ಯಾವ್ ಅ ಹೈಯರ್ ಎಜುಕೇಶನ್. ತಾಯಿ ಮನಿಗೆ ಹೋಗ್ತಾರ, ಅವ್ವ ಬ್ಯಾಗಿಗೆ ತಗೊಂಡು ಹೋಗ್ತಾರ. ಎಲ್ಲ ಮತ್ತೆ ಮುಗೀತು, ಹಾಸ್ಟೆಲ್ ಮುಗೀತು, ಚೀಲಾಗೆಲ್ಲ ಕಟ್ಕೊಂಡು. ಅವರು ರೈಲ್ವೆ ಒಳಗೆ ಹೋಗಿದ್ದು ಯಾವಾಗಲೂ 3ನೇ ದರ್ಜೆಯ ರೈಲ್ವೆದಾಗ ಹೋಗಿದ್ರು ನಿಜಲಿಂಗಪ್ಪನವ್ರು. ತಾಯಿ ಕೇಳ್ತಾರ, ಅವ್ವ ನಾನು ನೌಕರಿ ಮಾಡ್ಲ, ಬಹಳ ಬಡತನ ಐತಿ. ಅವು ಅಂತಾಳ, ಬೇಡ, ನೀನ್ ಸಾಲಿ ಕಲಿಬೇಕು. 1924 ಅವ್ರಿಗೆ ಫರ್ಗ್ಯೂಷನ್ ಕಾಲೇಜ್ ಒಳಗ ಪುಣೆದೊಳಗ ಅಡ್ಮಿಷನ್ ಸಿಗ್ತೈತಿ. ಪುಣೆ 1924 ಇಲ್ಲಿ ಗೆಟ್ ಅನ್ ಅಡ್ಮಿಷನ್. ಪುಣೆದೊಳಗ ಇದ್ದಾಗ ಅವ್ರಿಗೆ ಗೊತ್ತಾಗತಿ 1924ರೊಳಗ ಗಾಂಧೀಜಿ ಬೆಳಗಾವ್ ಬರ್ತಾರ, ನಾ ಬೆಳಗಾವ್ ಹೋಗ್ಬೇಕು. ಅವ್ರ ಸ್ನೇಹಿತರು, ಒಂದು ಸ್ನೇಹ ಮನೋಭಾವ ಅಂದ್ರೆ ನಿಜಲಿಂಗಪ್ಪನವ್ರಿಗೆ ಬಹಳ ಸ್ನೇಹ ಜೀವಿಗಳು, ಹಾಸ್ಯ ಜೀವಿಗಳು, ಗಂಭೀರ ಚಿಂತನೆ ಮತ್ತು ಹಾಸ್ಯ ಪ್ರಜ್ಞೆ ನಿಜಲಿಂಗಪ್ಪನವ್ರ ಕಡೆ ನೋಡ್ಬೇಕಾಗಿತ್ತು. ನಿಜಲಿಂಗಪ್ಪನವ್ರಿಗೆ ಅವಾಗ ಟಿಕೆಟ್ ತಗೋಬೇಕಾಗಿತ್ತು. ಯು ಶುಡ್ ಹ್ಯಾವ್ ಟೇಕನ್ ಟಿಕೆಟ್ ಟು ಪಾರ್ಟಿಸಿಪೇಟ್ ಇನ್ ದ ಕಾನ್ಫರೆನ್ಸ್ ಆಫ್ AICC ಹೆಲ್ಡ್ ಅಟ್ ಬೆಳಗಾವಿ ಒಳಗ ಪ್ರಕಟಗೊಂಡಂತ ಅಧಿವೇಶನಗೊಂಡಂತ ಮೊಟ್ಟ ಮೊದಲ ಅಧಿವೇಶನ 1924. ಅವಾಗ ಹರ್ಡೇಕರ್ ಮಂಜಪ್ಪನವರು ಪುಣೆಯ ಲಕ್ಷ್ಮಣರಾವ್ ಬಿಡೆ ಅಂತಕ್ಕಂಥ ಒಬ್ಬ ಸಾಹಿತಿ, ಮರಾಠಿ ಸಾಹಿತಿ ಕಡೆಯಿಂದ ಸತ್ಯಾಗ್ರಹಿ ಬಸವೇಶ್ವರ ಅಂತಕ್ಕಂಥ ಒಂದು ಪುಸ್ತಕ ಬರೆಸಿರ್ತಾರ. ಯಾಕಂದ್ರೆ ಗಾಂಧೀಜಿಗೆ ಬಸವಣ್ಣವ್ರನ್ನ ಪರಿಚಯ ಮಾಡಿಸ್ಕೊಡು ಅಂತ ಅತನಿ ಶಿವೆಗಳು ಅವ್ರಿಗೆ ಲಿಂಗ ದೀಕ್ಷೆ ಕೊಡ್ತಕ್ಕಂಥ ಸಂದರ್ಭದೊಳಗ, ಯಾಕಂದ್ರೆ 1922 ನಿಮಗೆಲ್ಲ ಗೊತ್ತದ, 21ರೊಳಗ ನಾನ್ ಬ್ರಾಹ್ಮಿನ್ ಮೂವ್ಮೆಂಟ್ ಒಳಗ ಶಾಹು ಮಹಾರಾಜರು ಲಿಂಗಾಯತ್ ಅಕ್ಕಿನ ಅಂತಂದಾಗ ಲಿಂಗಾಯತರು ಈ ಹಣಗಲ್ ಕುಮಾರಸ್ವಾಮಿಗಳು, ಜಯದೇವ್ ಸ್ವಾಮಿಗಳು, ಬೇಡ ನೀನು ಮಾಂಸ ತಿಂತಿ ಅಂತ ತಿಳ್ಕೊಂಡು ಅವ್ರು ಕೊಡಂಗಿಲ್ಲ. ಇದನ್ನೊಂದು ಅತನಿ ಶಿವಗಳು ಅವ್ನ ಕರೆಸಿ ಲಿಂಗ ದೀಕ್ಷೆ ಕೊಡ್ತಾರ. ಬುದ್ಧಿ ನಿಮ್ಗೆ ನಾನು ಲಿಂಗ ದೀಕ್ಷೆಗೆ ಗುರುಕಾಣಿಕೆ ಕೊಡಕ್ ನನ್ನ ಕಡೆ ಏನಿಲ್ಲ ಅಂತಾರ. ನಾನು ಸಮಯ ಬಂದಾಗ ಹೇಳ್ತೀನಪ್ಪ, ನೀವು ಹೋಗಂತಾರ. ರಾತ್ರಿ ಅವರಾದಿ ಪಟ್ಟದ ದಕ್ಷರ ಕರ್ಕೊಂಡು ರಾತ್ರಿ 3 ಗಂಟೆಗೆ ಲಿಂಗ ದೀಕ್ಷೆ ಕೊಡ್ತಾರ. ಯಾಕಂದ್ರೆ ಆವಾಗಿನ ಕಾಲದ ಸಂಪ್ರದಾಯಸ್ಥ ಮಠಸ್ಥರ ಹೆದರಿಕಿತ್ತು ಅತನಿ ಶಿವಗಳಿಗೆ ಸಹಿತ. ಅತನಿ ಶಿವಗಳು ಅಂದ್ರೆ ಯಾರು ಅವ್ರ ಅಷ್ಟೊಂದು ಶಿವಯುಗ ಸಾಮ್ರಾಟರು. ಅವಾಗ 1900 ಅದು ನೋವಾಗಿರ್ತೈತೆ ಅವ್ರಿಗೆ. 21 ಲಿಂಗ ದೀಕ್ಷೆ ಕೊಡ್ತಾರ. ಅವ್ರು ಹೇಳ್ತಾರ, ಇಲ್ಲ ನಾನು ಹೇಳ್ತೀನಿ ಸಮಯ ಬಂದಾಗ. ಅವ್ರು ಹೇಳ್ತಾರ, ಲಕ್ಷ್ಮಣರಾವ್ ಬೆಡೆ ಮಹಾರಾಷ್ಟ್ರದ ಪುಣಾದೊಳಗ ದೊಡ್ಡ ಸಾಹಿತ್ಯ ಅದಾರ, ಅವ್ರ ಕಡೆಯಿಂದ ಒಂದು ಪುಸ್ತಕ ಬರ್ಸ್ಕೊಂಬ. ಗುಜರಾತಿ, ಮರಾಠಿ ಮತ್ತು ಇಂಗ್ಲಿಷ್ ಭಾಷೆ ಒಳಗೆ ಪ್ರಕಟ ಆಗೈತೆ ಸತ್ಯಾಗ್ರಹಿ ಬಸವೇಶ್ವರ. ಅದನ್ನ ಹಿಂದಿ ಮತ್ತು ಮರಾಠಿ ಭಾಷೆಯ ಪುಸ್ತಕವನ್ನು ತಗೊಂಡು ಹೋಗಿ ಹರ್ಡೇಕರ್ ಮಂಜಪ್ಪನವರು, ಯಾಕಂದ್ರೆ ಇದಕ್ಕೆ ಪೂರಕವಾದಂತ ಸ್ವಲ್ಪ ಹೇಳ್ಬೇಕು ನಮ್ಗೆ. ಯಾಕ ಇವರು ಗಾಂಧೀಜಿಗೆ ಕಾಂಗ್ರೆಸ್, ರಾಷ್ಟ್ರ, ಬಸವಣ್ಣ ಆಪ್ತವಾದಂತ ಕಾರಣವನ್ನ ಹೇಳಕ್ ಇಷ್ಟಪಡ್ತೀನಿ. ಅವಾಗ ಗಾಂಧೀಜಿಯವ್ರ ಪುಸ್ತಕವನ್ನು ಓದ್ತಾ ಎಷ್ಟೊಂದು ಪ್ರಭಾವಿತರಾದ್ರ ಅಂದ್ರೆ, ಯಾಕಂದ್ರೆ ಅವಾಗ 2 ದಿನ ಹೋಗಿತ್ತು ರೈಲ್ವೆ. ಹಿಂಗ ಒಂದೇ ದಿನಕ್ಕೆ ಹೋಗುವಂತ ಸಣ್ಣ ಹಳಿಗಳು ಇದ್ಲಿ ಹಾಕ್ತಿದ್ರು. ಡೀಸೆಲ್ ಇರ್ಲಿಲ್ಲ, ಡೀಸೆಲ್ ಇಂಜಿನ್ ಬಂದಿದ್ದು ಇತ್ತೀಚೆಗೆ. ನಾನು ಕೂಡ
1972 ನಮ್ಮ ತಂದೆಯವ್ರಿಗೆ ಬಾಂಬೆಗೆ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ರೈಲ್ವೆ ನಾವು ಬಿಟ್ಟು ಅಂದ್ರೆ ಇಲ್ಲಿ ಸಾಯಂಕಾಲ 5 ಗಂಟೆಗೆ ಬಿಟ್ಟು ಅಂದ್ರೆ ಬೆಳಿಗ್ಗೆ 10-11 ಗಂಟೆಗೆ ಹೋಗ್ತೀವಿ. ಅಷ್ಟೊಂದು ತಡ. ಮತ್ತು ಡಬ್ಬಿ ಇಡ್ಲಿ ಹಾಕ್ತಿದ್ರು. ಅವಾಗ ಅಡ್ಡೇಕರ್ ಮಂಜಪ್ಪನವ್ರು ಗಾಂಧೀಜಿಗೆ ಬಂದಾಗ ಗಾಂಧೀಜಿ ಪುಸ್ತಕ ಕೊಟ್ಟಿರ್ತಾರ, ಓದ್ತಾರ, ಎಂತ ಪ್ರಭಾವಿತರಾಗ್ತಾರ. ಅವಾಗ ಆ ಅಧಿವೇಶನದೊಳಗ ಒಂದು ಲಿಂಗಾಯತ ಸಮಾವೇಶದವರು ಗಾಂಧೀಜಿಯವ್ರನ್ನ ಕರೆದು ಬಸವಣ್ಣ ಮತ್ತು ಲಿಂಗಾಯತ ಧರ್ಮಕ್ಕ ಏನಾದ್ರೂ ಬೋಧನೆ ಮಾಡ್ರಿ ಅಂತ ಕೇಳ್ತಾರೆ. ಆ ಸಮಾವೇಶಕ್ಕೆ ನಿಜಲಿಂಗಪ್ಪನವರು ಹೇಳಿದಲ್ಲ, ಎಲ್ಲ ಸ್ನೇಹಿತರು ಕೂಡ್ಕೊಂಡು ಅವರೆಲ್ಲ ಎಕ್ಸಸ್ ಗಾಂಧೀಜಿ ತತ್ವವನ್ನ, ಗಾಂಧೀಜಿಯ ಪರಿಪಾಠವನ್ನ ಸಂಪೂರ್ಣವಾಗಿ ಒಪ್ಕೊಳ್ಳಕ ನಿಜಲಿಂಗಪ್ಪನ ಪ್ರವಾಸ ಆಗತ್ತ. ಅವರು 1924 ಬೆಳಗಾವಿ ಬರ್ತಾರ. ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಟಿಳಕವಾಡಿ ಕಾಂಗ್ರೆಸ್ ಬಾವಿ ಅಂತ ದೊಡ್ಡ ಪ್ರಮಾಣದಾಗ ಮಂದಿ ಕೊಟ್ಟಿರ್ತಾರೆ. ಎಲ್ಲ ಅವತ್ತು ಅದೊಂದೇ ಗಾಂಧೀಜಿಯವರ ಪ್ರತಿನಿಧಿಸ್ತಕ್ಕಂಥ, ಅಧ್ಯಕ್ಷತೆ ವಹಿಸ್ತಕ್ಕಂಥದ್ದು ಒಂದೇ ಒಂದು ಅಧಿವೇಶನ, ಬೆಳಗಾವಿಯ ಅಧಿವೇಶನ. ಆ ಬೆಳಗಾವಿ ಅಧಿವೇಶನದೊಳಗೆ ಲಿಂಗಾಯತ ಸಮಾವೇಶ ಕರೆಸಿರ್ತಾರ. ಇವರು ಇರ್ತಾರ ಆ ಅಧಿವೇಶನಕ್ಕೆ. ನಿಜಲಿಂಗಪ್ಪನವ್ರು 22 ವರ್ಷದ ಹುಡುಗ. ಅವಾಗ ನಿಜಲಿಂಗಪ್ಪನವ್ರಿಗೆ ಎಲ್ಲರನ್ನೂ ಉದ್ದೇಶಿಸಿ ಮಹಾತ್ಮ ಗಾಂಧೀಜಿ ಒಂದು ಮಾತು ಹೇಳ್ತಾರ, ಲಿಂಗಾಯತ ಬಂಧುಗಳೇ, ನಿಮಗ ನಾನು ಬೋಧನೆ ಮಾಡ್ತಕ್ಕಂಥ ಜ್ಞಾನಿ ಅಲ್ಲ, ದೊಡ್ಡವ ಅಲ್ಲ. ನಿಮಗ 800 ವರ್ಷದಿಂದ ಒಬ್ಬ ದೊಡ್ಡ ಕ್ರಾಂತಿಕಾರಿ ಬೋಧನೆ ಮಾಡೋಗ್ಯಾನ. ಅವುಗಳೊಳಗೆ 10% ಬಸವಣ್ಣನವ್ರು ಹಿಡಿದು ನೀವು ಮಾಡಿದ್ರೆ ಕರ್ನಾಟಕ, ಭಾರತದಲ್ಲಿ ಇಡೀ ಜಗತ್ತನ್ನ ನೀವು ಸುಧಾರಿಸಬಲ್ರು. ಈ ಮಾತಿನಿಂದ ನಿಜಲಿಂಗಪ್ಪನವ್ರಿಗೆ ಬಹಳಷ್ಟು ಪ್ರಭಾವಿತರಾಗ್ತಾರ. ಗಾಂಧಿ ಮತ್ತು ಬಸವಣ್ಣ ಇವರಿಬ್ಬರಿಗೆ ಬಹಳಷ್ಟು ಪ್ರಭಾವಿತರಾಗ್ತಾರೆ. ಅವಾಗ ಅವರನ್ನ ಸ್ಪರ್ಶ ಮಾಡಿ ಮಾತಾಡಿ ಅವ್ರು ಹೇಳ್ತಾರೆ, ನಾನು ಹಿಂಗೆ ಎಲ್ಲೆಲ್ಲಿ ಮಾಡ್ತಾ ಇದ್ದೀನಿ, ನಾನು ನನ್ನ ಬದುಕಿಗೆ ನೂಕಕ್ಕೆ ನಾನು ಇಲ್ಲಿ ಬಂದೀನಿ ಅಂದ ಕಾರ್ಯಕ್ರಮಕ್ಕೆ ಬರ್ತಾರ. ಮೊಟ್ಟ ಮೊದಲಿಗೆ ಪುಣಾದಂತ ಫರ್ಗ್ಯೂಷನ್ ಕಾಲೇಜ್ ಒಳಗೆ ಕನ್ನಡ ನಾಟಕವನ್ನ, TP ಕೈಲಾಸಂ ನಾಟಕವನ್ನ ಆಡಿ ಪ್ರದರ್ಶನ ಮಾಡಿ ಅದಕ್ಕೆ ಹಣ ಬಂದದ್ದು, ಸಣ್ಣ ಪುಟ್ಟ ಹಣ, ಅದು ಅಧಿವೇಶನ ತಗೊಂಡು ಹೋಗಿರ್ತಾರೆ. TP ಕೈಲಾಸಂ ನಾಟಕ ತಮ್ಮ ಬದುಕನ್ನ ರಾಷ್ಟ್ರಕ್ಕೆ ಒಬ್ಬ ದೇಶಭಕ್ತನಾಗಿ ಅರ್ಪಿಸ್ಬೇಕು ಅಂತಕ್ಕಂಥ ಪಣ ತೊಟ್ಟದ್ದು 1924 ಬೆಳಗಾವಿ ಅಧಿವೇಶನದಾಗ. ಅವ್ರಿಗೆ 1926 LLB ಮುಗಿಸ್ತಾರೆ. ಅಗೇನ್ ವಿತ್ ಫಸ್ಟ್ ಕ್ಲಾಸ್ ಫಸ್ಟ್ ರ್ಯಾಂಕ್ ಅಟ್ ಫರ್ಗ್ಯೂಷನ್ ಕಾಲೇಜ್. ಅವರ ಆಂಗ್ಲ ಭಾಷೆ ಪ್ರಭುತ್ವ, ನಾನು ಅಷ್ಟೊಂದು ಸುಂದರವಾಗಿ ಮಾತನಾಡ್ತಕ್ಕಂಥ, ಅಷ್ಟೊಂದು ವ್ಯವಸ್ಥಿತವಾಗಿ ಬೆರೀತಕ್ಕಂಥ ಇನ್ನೊಬ್ಬರನ್ನ ನನ್ನ ಜೀವನದಾಗ ನಾನು ನೋಡಿಲ್ಲ. ಇನ್ನೊಬ್ಬ ರಾಜಕಾರಣಕ್ಕೆ ಏನಾದ್ರೂ ಮೌಲ್ಯ ಕೊಟ್ಟಿದ್ರೆ ಅದು ನಿಜಲಿಂಗಪ್ಪನ. 1926 LLB ಮಾಡ್ತಾರ. ವಕಾಲ ವೃತ್ತಿ ಬರ್ತಾರ. ಬಂಧುಗಳೇ, ಪುಣಾದಿಂದ ಚಿತ್ರದುರ್ಗಕ್ಕೆ ಬಂದಂತ ನಿಜಲಿಂಗಪ್ಪನವ್ರಿಗೆ ಹಾಕೊಳಕ್ ಒಂದು ಕೋಟ್ ಇರ್ಲಿಲ್ಲ. ಅಲ್ಲಿ ಒಬ್ಬ ರಿಟೈರ್ಡ್ ಕ್ಲರ್ಕ್ ಹಿಡ್ಕೊಂಡು ಹೌ ಟು ಫೈಲ್ ಎ ಕೇಸ್ ಪಿಟಿಷನ್ ಮಾಡೋದು ಗೊತ್ತಿಲ್ಲ. ಪಾಪ ಪಾಸ್ ಆಗಿ ಬಂದ, ಫಸ್ಟ್ ರ್ಯಾಂಕ್ ಫಸ್ಟ್ ಕ್ಲಾಸ್ ಎಲ್ಲ ಅದ, LLB ಅದ, ಸನದ್ ತಗೊಂತಾರ. ಅವಾಗಿನ ಕಾಲಕ್ಕೆ ಮೈಸೂರು ಮಹಾರಾಜ ಸನದ್ ಕೊಡ್ಬೇಕು. ಈ ಗೌರ್ಮೆಂಟ್ ಇರ್ಲಿಲ್ಲ ಅವಾಗ. ಮೈಸೂರು ಚಾಮರಾಜ ಒಡೆಯರು ಸನದ್ ಕೊಡ್ಬೇಕು. ಅವಾಗ ಕೋರ್ಟ್ ಅಂದ್ರೆ ಬ್ರಾಹ್ಮಣರ ಭೂಯಿಷ್ಠವಾದಂತ ಕೋರ್ಟ್, ಇನ್ನೊಬ್ಬರಿಗೆ ಅವಕಾಶ ಇರ್ಲಿಲ್ಲ ಅಲ್ಲಿ. ಕೃಷ್ಣರಾವ್ ಭಟ್, ಕುಲಕರ್ಣಿ, ದೇಶಪಾಂಡೆ, ಜೋಶಿ ಇಂಥ ವ್ಯಕ್ತಿಗಳು ಮಾತ್ರ ಅಲ್ಲಿರ್ತಾರೆ. ಇವ್ರೊಳಗ ಮೊಟ್ಟ ಮೊದಲ ಅಬ್ರಾಹ್ಮಣ ವಕೀಲ ಅಂತಂದ್ರ ಅದು ನಿಜಲಿಂಗಪ್ಪನ. ಅವ್ರ ಮೊದಲನೇ ಕೇಸು ಗೆಲ್ತಾರ. ಆ ಕೇಸಿಗೆ ತೆಗೆದುಕೊಂಡಂತ ರೂಪಾಯಿ 25. He takes 25 rupees in 1926, out of which he pays 5 rupees to his clerk who has helped him to participate. 5 ರೂಪಾಯಿ ಅಂದ್ರೆ ಅವಾಗ ಆ ಕ್ಲರ್ಕ್ನ ಒಂದು ತಿಂಗಳ ಪಗಾರ. ಅಂದ್ರ ನಿಜಲಿಂಗಪ್ಪನವರ ಗುಣವನ್ನ ನಾವು ಯಾವ ಮಟ್ಟಕ್ಕೆ ನಿಜಲಿಂಗಪ್ಪನವ್ರು ಇದ್ರು ತಮ್ಮ ಜೀವನದಾಗ ಅಂತಂದ್ರ, ಅವರ ಜೀವನದೊಳಗ ಐ ಹ್ಯಾವ್ ರೆಡ್ 2 books ಅಬೌಟ್ ದ ಟ್ರೂತ್. ಒಂದು ಮಹಾತ್ಮ ಗಾಂಧೀಜಿ ಅವರ ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ದ ಟ್ರೂತ್ ಅಂತಕ್ಕಂಥ ಸತ್ಯ, ಅಷ್ಟೇ ಪಾರದರ್ಶಕವಾಗಿ ಅಷ್ಟೇ ಪ್ರಾಮಾಣಿಕವಾಗಿ ಬರೆದಂತ ಇನ್ನೊಂದು ಪುಸ್ತಕ ಅಂದ್ರೆ ನಿಜಲಿಂಗಪ್ಪನವ್ರು ನಾನು ನನ್ನ ರಾಜಕೀಯ ಜೀವನ ಅಂತ. ಬಹಳ ವ್ಯವಸ್ಥಿತವಾಗಿ ಬರ್ದಾರ. ನಿಜಲಿಂಗಪ್ಪನವರು 25 ರೂಪಾಯಿದಾಗ 5 ರೂಪಾಯಿ ಕ್ಲರ್ಕ್ ಕೊಡ್ತಾರ. 20 ರೂಪಾಯಿದೊಳಗ ತಮ್ಮ ತಾಯಿಗೆ ಹೋಗಿ ಕೊಡ್ತಾರ. ಮೊಟ್ಟ ಮೊದಲಿಗೆ ಇಲ್ಲಪ್ಪ ಇವೆಲ್ಲ ಗಿಣಿಸಿ ಎಲ್ಲ ಖರ್ಚು ಮಾಡ್ತಾರ. ಬಹಳ ಜನ ತಿಳ್ಕೊಂತಾರ, ಇಂಥ ಒಬ್ಬ ದೊಡ್ಡ ವಕೀಲ ಪುಣಾದೊಳಗೆ ಪಾಸ್ ಆಗಿ ಬಂದ ಫರ್ಗ್ಯೂಷನ್ ಕಾಲೇಜಾಗ, ಲಾ ಕಾಲೇಜ್, ಫರ್ಗ್ಯೂಷನ್ ಲಾ ಕಾಲೇಜ್ ಬಿಗ್ಗೆಸ್ಟ್ ಕಾಲೇಜ್ ಅದು, ಅದ್ರೊಳಗೆ ಪಾಸ್ ಆಗಿ ಬಂದಾರ. ಇವೇನು ದುಡ್ಡು ಮಾಡ್ತಾನ ಅಂತ ತಿಳ್ಕೊಂಡ್ರು. ಆದ್ರೆ ಎಂದೂ ದುಡ್ಡಿನ ಹಪ್ಪಿ ಮಾಡ್ಲಿಲ್ಲ. ಅವ್ರಿಗೆ ಜನತಾ ವಕೀಲ್ ಅಂತಿದ್ರು. ಜನತಾ ವಕೀಲ್ 5 ರೂಪಾಯಿ 10 ರೂಪಾಯಿ ಕೊಟ್ಟರೆ ವಕಾಲತ್ ನೋಡ್ಸು. 1 ವರ್ಷ ನಡಿಬೇಕಾದ ವಕಾಲತ್ ಅಂದ್ರೆ 5 ರೂಪಾಯಿ 10 ರೂಪಾಯಿಗೆ ಇವಾಗ 1 ಕಪ್ ಕಾಫಿ ಬರಂಗಿಲ್ಲ. ಆ ವ್ಯಕ್ತಿ
ದುಡ್ಡಿಗೆ ಬೆಣ್ಣು ಹತ್ತಲಿಲ್ಲ. 1926 ವಕೀಲ್ಕಿ ಹಾಕಾರ ನಾ ಮುಂದು ನೀ ಮುಂದು ದೊಡ್ಡ ದೊಡ್ಡ ಶ್ರೀಮಂತರು ಬರ್ತಾರ, ಅವ್ರ ಮದುವೆ ಹೆಣ್ಣು ಕೊಡ್ಬೇಕು. ನಿಜಲಿಂಗಪ್ಪನವ್ರ ಇಂತ ದೊಡ್ಡ 26 1926 ದಾವಣಗೆರೆ ಚಿತ್ರದುರ್ಗ ಒಳಗೆ ಯಾರು ಅಂತ ವಕೀಲರು ಇರಲಿಲ್ಲ. ಮತ್ತೆ ಒಬ್ಬರೇ ಬ್ರಾಹ್ಮಣರು, ಅಬ್ರಾಹ್ಮಣ ವಕೀಲರು. ಅಬ್ರಾಹ್ಮಣ ವಕೀಲ ಅಂದ್ರೆ ಇವರು ಬಹಳ ಶಾಣ ಮೇಧಾವಿಗಳು. 27 ದಾವಣಗೆರೆ ಬೆಳ್ಳುಳ್ಳಿ ಮಣ್ತಂದ ಮುರುಗಮ್ಮನ್ನ ಮದುವೆ ಮಾಡ್ತಾರೆ. ಅವ್ರು ಹೇಳ್ತಾರ ಸಾತ್ವಿಕವಾಗಿರ್ಬೇಕು. 62 ವರ್ಷ ಜೀವನ ನಿಜಲಿಂಗಪ್ಪನವರು ಮತ್ತು ಅವರ ಹೆಂಡತಿ ಮುರುಗಮ್ಮ, ನಾವು ಇಬ್ಬರೂ ನೋಡಿನಿ. 62 ವರ್ಷದ ತುಂಬು ಜೀವನ. ನಾನು ಹೇಳಿದಲ್ಲ, ಬಾರ್ ಕೌನ್ಸಿಲ್ಗೆ ಆ ಹಳೆಯ ಕೋಟನ್ನ 1 ವರ್ಷ ಹಾಕೊಂತಾರ. ಯಾಕಂದ್ರೆ ಅದನ್ನ ಕೋಟನ್ನು ಕೊನೆವರೆಗೆ ಇಟ್ಟಿದ್ರು. ನನಗೆ ನನ್ನ ಮಿತ್ರ ಒಬ್ಬ ಕೋರ್ಟ್ ವಕೀಲ ಕೊಡ್ತಾನ, ಇಲ್ಲ ನನಗ 2 ಕೋಟ್ ಅದಾವು, ನೀನು ಕೋರ್ಟ್ ಹಾಕೊಂಡು ಹೋಗು ಅಂದ್ರೆ ಕೋರ್ಟಿಗೆ ಕೋರ್ಟ್ ಹಾಕೊಂಡು ಹೋಗುವಂತ ದುಡ್ಡು ನಿಜಲಿಂಗಪ್ಪನವ್ರಿಗೆ ಇರಲಿಲ್ಲ. 1927 ಮದುವೆ ಹಾಕಾರ. ಬಡತನ. ಇವ್ರು ನೋಡಿದ್ರೆ ಪ್ರಾಮಾಣಿಕವಾಗಿ ಪ್ರಾಕ್ಟೀಸ್ ಮಾಡೋರು. ಕೊಟ್ಟಷ್ಟು ಜನ ನ್ಯಾಯ ಎಲ್ಲರಿಗೂ ಸಿಗಬೇಕು, ನ್ಯಾಯ ಎಲ್ಲರಿಗೂ ಸಿಗಬೇಕು. ನಾನು ಗಾಂಧಿಗೆ ಪ್ರಮಾಣ ಮಾಡಿದ್ವಿ, ನಾನು ಸತ್ಯವಾಗಿ ಬದುಕ್ತೀನಿ ಅಂತ ತಿಳ್ಕೊಂಡು ಅವ್ರು ಬದುಕ್ತಕ್ಕಂತ ಸಂದರ್ಭ. ಅವಾಗ ಅವರು ಜಡ್ಜ್ ಇದ್ರು. ಅವರು ಈಗ ಹಂಗ ಸಣ್ಣ ಪುಟ್ಟ ಪ್ರಮಾಣದ ಪೂರ್ವಾಗ್ರಹ ಪೀಡಿತರ ಪ್ರಿಜುಡೈಸ್ಡ್ ಜಡ್ಜ್ಮೆಂಟ್ ಅಂತಾರ. ಯಾವುದೋ ಒಂದು ಆಮಿಷಕ್ಕೆ ಒಳಪಟ್ಟು ಅವರು ಆಗಿನ ಕಾಲದ ಜಡ್ಜ್ಗಳು ಪಕ್ಷಪಾತವನ್ನ ಮಾಡಿ ನಿರ್ಣಯವನ್ನು ಕೊಡ್ತಕ್ಕಂಥ ಸಂದರ್ಭ. ಕರ್ನಾಟಕದ ಮೈಸೂರು ಪ್ರಾಂತದ ಸಿದ್ದಲಿಂಗಯ್ಯ ಅಂತಕ್ಕಂಥ ಮುಖ್ಯ ನ್ಯಾಯಾಧೀಶರು ಅವ್ರಿಗೆ ಪತ್ರ ಬರೆದು ಅವ್ರ ಕೂಡ ಭೇಟಿ ಹಾಕಾರ. ಇವ್ರಿಗೇನು ತೊಂದರೆ ಇರಂಗಿಲ್ಲ, ಇವ್ರು ಯಾರ ಕೇಸೂ ಆಗಿರಂಗಿಲ್ಲ. ಬಟ್ ಅವ್ರು ಅನ್ಯಾಯ ಮಾಡ್ತಾರ, ಪ್ರಿಜುಡೈಸ್ ಮಾಡ್ತಾರ ಅಂತ ತಿಳ್ಕೊಂಡು ಅವ್ರೇನ್ ಮಾಡ್ತಾರ ಅಂದ್ರ ಹೋಗಿ 1927-28 ಸಿದ್ದಲಿಂಗ ಅವ್ರನ್ನ ಭೇಟಿಯಾಗಿ ಈ ಜಡ್ಜನ್ನ ಟ್ರಾನ್ಸ್ಫರ್ ಮಾಡಿಸ್ತಾರೆ ಬೇರೆ ಕಡೆ. ಅದು ಅವರ ಮೊಟ್ಟ ಮೊದಲು ಗೆಲುವು. ಅಂದ್ರೆ ಒಬ್ಬ ಜಡ್ಜಿನನ್ನು ಕೂಡ, ಅಪ್ರಾಮಾಣಿಕ ಜಡ್ಜರನ್ನ ಕೂಡ ನ್ಯಾಯಾಧೀಶರನ್ನ ಬದಲಿ ಮಾಡ್ಬೇಕು ಅಂತಕ್ಕಂಥ ಒಂದು ಆಹ್ವಾನವನ್ನ ಅವರು ಇಡ್ತಾರ. ಈ ಪ್ರಾಂತೀಯ ಚಳುವಳಿ 1927 ಅವ್ರ ಪದ್ಧತಿ. ಇಲ್ಲಿ ಮೈಸೂರು ಪ್ರಾಂತ, ಕರ್ನಾಟಕ ವಾಸ್ ದ ಸ್ಟೇಟ್ ಆಫ್ ಅ ಸ್ಟೇಟ್ಸ್. ಬಹಳ ಹೆಂಗ ಕಂಟ್ರಿ ಆಫ್ ಅ ಕಂಟ್ರಿ ಭಾರತ ಅಂತೀವಿ. ಕರ್ನಾಟಕ ಕೂಡ ಇಲ್ಲಿ ಬುಧಗಾಂವ್ ಸಂಸ್ಥಾನ, ಕೊಡಗು ಸಂಸ್ಥಾನ, ಮೈಸೂರು ಸಂಸ್ಥಾನ, ಎಳದಿ ಸಂಸ್ಥಾನಗಳನ್ನು ಬರ್ತಾವ. ಆ ಸಣ್ಣ ಪುಟ್ಟ ಸಂಸ್ಥಾನಗಳು. ಅಲ್ಲಿ ಆಯಾ ಸಂಸ್ಥಾನಿಕರು ಮಾಡಿಕೊಟ್ಟಂತ ಕಾನೂನು ಆಡಳಿತಾತ್ಮಕ ಚೌಕಟ್ಟಿಗೆ ಒಳಪಡತಕ್ಕಂತ ಅನುಕೂಲವಾಗ್ತಕ್ಕಂತ ಒಂದು ಕಾನೂನುಗಳನ್ನು ರಚಿಸಿದ್ರು. ದಟ್ ಇಸ್ ಡಿಫಿಕಲ್ಟ್ ಫಾರ್ ಹಿಮ್, ನಿಜಲಿಂಗಪ್ಪನವ್ರಿಗೆ. ಯಾಕಂದ್ರ ಇವರು ಚಿತ್ರದುರ್ಗ ಸಂಸ್ಥಾನದೊಳಗ ವಕಾಲತ್ ಮಾಡಿದ್ರೆ ಮೈಸೂರು ಸಂಸ್ಥಾನಕ್ಕೆ ಅದು ಕಾನೂನು ವಿಭಿನ್ನವಾಗಿರ್ತಿತ್ತು. ಆ ಕಾರಣದ ಸಂಸ್ಥಾನಿಕ ಆಡಳಿತಾತ್ಮಕ ಒಳಪಟ್ಟಂತ ಕಾನೂನುಗಳು, ನಿಯಮಗಳು. ಇವರು ಇಟ್ ಇಸ್ ರಾಂಗ್. ಅವಾಗ 1927-28 ಅವ್ರ ತಲೆಗೆ ಬರುತ್ತೆ, ಈ ಸಂಸ್ಥಾನಗಳ ವಿಲೀನೀಕರಣ ಮಾಡ್ಬೇಕು. ಬಂಧುಗಳೇ, ಇದು ನೆಹರೂರವ್ರಿಗೂ ಕೂಡ ಒಪ್ಪಿಗೆ ಇರಲಿಲ್ಲ. ಸಂಸ್ಥಾನಿಗಳ ವಿಲೀನೀಕರಣ ಇಬ್ರು ಮಾಡ್ತಾರ. ಒಬ್ರು ಮೊಟ್ಟ ಮೊದಲಿಗೆ ಅದಕ್ಕೆ ಧ್ವನಿ ಕೂಡಿಸೋರು, ಈ ನಿಜಲಿಂಗಪ್ಪನವ್ರಿಗೆ ಧ್ವನಿ ಕೂಡಿಸೋರು ವಲ್ಲಭಾಯಿ ಪಟೇಲ್. ಯಾಕಂದ್ರೆ ನಾವು ನಿಜವಾಗೂ ಮರ್ಜರ್ ಮೂವ್ಮೆಂಟ್ ಅಂತೀವಿ. ನಾವು ಮರ್ಜರ್ ಮೂವ್ಮೆಂಟ್ ಈ ಎಲ್ಲ ಸಂಸ್ಥಾನ, ಹೈದರಾಬಾದ್ ಸಂಸ್ಥಾನ ಎಲ್ಲರನ್ನ ನಾವು ಇವತ್ತು ನಿಜಲಿಂಗಪ್ಪನವ್ರು ಅಧ್ಯಯನ ಮಾಡಿಲ್ಲ. ನಾವು ಯಾರಿಗೂ ನಾನು ಹಿಡ್ಕೊಂಡು ಹೇಳ್ತೀವಿ, ನಿಜಲಿಂಗಪ್ಪನವ್ರ ಜೀವನ ಚರಿತ್ರೆ ನೋಡ್ಕೊಂಡಿಲ್ಲ. ನಿಜಲಿಂಗಪ್ಪ ಅಂತ ಬಹುದೊಡ್ಡ ಗಾಂಧಿ, ನೆಹರು ನಂತರ ಪ್ರಧಾನಿ ಆಗ್ಬೋದಾಗಿತ್ತು. ನೆಹರೂರು 1952 ಅವ್ರಿಗೆ ಇವ್ರಿಗೆ ಸರ್ವಪಲ್ಲಿ ರಾಧಾಕೃಷ್ಣರಿಗಿಂತ ಮುಂಚೆ ಅವ್ರಿಗೆ ಅಧ್ಯಕ್ಷ ಪದವಿ ಕೊಡ್ತೀವಿ ಅಂದರು. ಇಲ್ಲ ಅಂತಾರೆ, ಯಾಕಂದ್ರೆ ಅವ್ರಿಗೆ ಭಿನ್ನಮತ ಇತ್ತು. ಅದನ್ನ ನನ್ನ ಮುಂದಿನ ಚರ್ಚೆ ಒಳಗೆ ಹೇಳ್ತೀನಿ. ಅವ್ರಂತಾರ, ಇದೇನಿದು, ಇಷ್ಟು ಜಿಲ್ಲೆಗಳು, ಇಷ್ಟು ಸಂಸ್ಥಾನಗಳು, ಒಂದೊಂದು ಕಾನೂನು ಸಂಸ್ಥಾನಿಕ ಆಗತ್ತಿ. ದಿಸ್ ಲಾ ಇಸ್ ನಾಟ್ ಅಪ್ಲಿಕೇಬಲ್ ಟು ದಿಸ್ ಮೈಸೂರು ಪ್ರಾವಿನ್ಸ್, ದಿಸ್ ನಾಟ್ ಅಪ್ಲಿಕೇಬಲ್ ಟು ಚಿತ್ರದುರ್ಗ ಪ್ರಾವಿನ್ಸ್, ಅಪ್ಲಿಕೇಬಲ್ ಟು ನಾರ್ತ್ ಕರ್ನಾಟಕ ಪ್ರಾವಿನ್ಸ್. ಬೇರೆ ಬೇರೆ ಸಣ್ಣ ಪುಟ್ಟ ಸಂಸ್ಥಾನಗಳನ್ನ ವಿಲೀನೀಕರಣ ಮಾಡಬೇಕು ಅಂತ ತಕೊಂಡು ಅವರು ಪ್ರಯತ್ನ ಮಾಡ್ತಾರ. 1939 ಅಂದ್ರೆ ತಮ್ಮ 32ನೇ ವರ್ಷಕ್ಕ ಪೂರ್ಣ ಪ್ರಮಾಣವಾಗಿ ಬ್ರಿಟಿಷರ ವಿರುದ್ಧ ದಂಗೆ ಹೇಳ್ತಾರೆ. ದಂಗೆ ಅಂತಂದ್ರ ಅದು ಅವ್ರ ಜೀವನದ ಬಹಳ ದೊಡ್ಡ ಪರೀಕ್ಷೆ. ನಿಜಲಿಂಗಪ್ಪನವ್ರ 1932 ತುಮುಕ್ತಾರ. ಅವ್ರು ಈ ಎಂಟರ್ಸ್ ಕೈಯೊಳಗೆ ಏನ್ ದುಡ್ಡಿಲ್ಲ, ಕರೆ ಕೊಡ್ತಾರ. ಚಿತ್ರದುರ್ಗ, ದಾವಣಗೆರೆ, ಒಂದ್ ಸಣ್ಣ ಹಳ್ಳಿ. ಆ ಊರಿನ ಜನಸಂಖ್ಯೆ 5,000. ಹಲವಾಗ್ಲು ಸಿದ್ದನಹಳ್ಳಿ ನಿಜಲಿಂಗಪ್ಪನವ್ರು ಕರೆದಾರ ಅಂತ ತಿಳ್ಕೊಂಡು ಬಂಧುಗಳೇ, ಅವತ್ತ ಅವರ ಹೋರಾಟದ ಉದ್ದೇಶ ಅಂತಂದ್ರ ಸಿಂಧಿ ಗಿಡ, ಟಾಡಿ ಟ್ರೀ ಅಂತಾರ. ಟಾಡಿ ಟ್ರೀ, ಐ ಡೋಂಟ್ ನೋ, ನಿಮ್ಗೆ ಗೊತ್ತ ಇಲ್ಲ, ನೀರಾ ಅಂತಾರ ಮೈಸೂರು ಕಡೆ. ಟಾಡಿ ಅಂತಂದ್ರ ಸಿಂಧಿ ಅಂತಾರ. ಆ ಸಿಂಧಿ ಮರ
ಸಿಂಧಿ ಮರ ಕಟ್ ಮಾಡೋಣ, ಯಾಕಂದ್ರೆ ಸಿಂಧಿಯಿಂದ ಬ್ರಿಟಿಷರಿಗೆ ಸಾಕಷ್ಟು ಉತ್ಪನ್ನ ಬರ್ತಿತ್ತು, ಸಿಂಧಿಗೆ ಟ್ಯಾಕ್ಸ್ ಹಾಕಿದ್ರು. ಗಾಂಧೀಜಿ ಸಿಂಧಿ ಮತ್ತು ಮದ್ಯಪಾನ ಇದನ್ನ ಕಡಿಬೇಕು, ಇದನ್ನ ತೆಗೆದುಹಾಕ್ಬೇಕು ಅಂತ ತಿಳ್ಕೊಂಡು 1939 ಸುಮಾರು 25,000 ಜನರನ್ನು ಕೂಡಿಸ್ತಾರ. ಚಿತ್ರದುರ್ಗ, ದಾವಣಗೆರೆ ಎರಡು ಈಗ ಜಿಲ್ಲೆಗಳ ಒಂದೇ ಜಿಲ್ಲೆ ಇರ್ತಕ್ಕಂಥ ಎಲ್ಲ ಭೂಪ್ರದೇಶಗಳಿಗೆ ಅಡ್ಡಾಡಿ ಸುಮಾರು 25,000 ಜನರಿಂದ 25,000 ಪೀಪಲ್ ವಿಚ್ ಹಸ್ ಬಿನ್ ಡಾಕ್ಯುಮೆಂಟೆಡ್, ವಿಚ್ ಹಸ್ ಬಿನ್ ರೆಕಾರ್ಡೆಡ್, ಎಲ್ಲ ಸಿಂಧಿ ಗಿಡಗಳನ್ನ ಅವ್ರು ಕಡಿತಾರ, ನಿಜಲಿಂಗಪ್ಪನವ್ರು ಕಡಿತಾರ. ಅವಾಗ ಮನಿಗೆ ಹೋಗ್ತಾರ, ಮುರಿಗವ್ವ ಹೇಳ್ತಾರ, ಯು ಪಾಸ್ಟ್ ಗಾಂಧಿ ಎಕ್ಸಾಮ್. ನೀನು ಗಾಂಧಿ ಪರೀಕ್ಷೆಯನ್ನ ಪಾಸ್ ಆದ್ರಿ. ಮನಿಯೊಳಗ ಸುಮಾರು 28 ದಿನದಿಂದ ಹೋಗಿಲ್ಲ ಅವರು, ಮನಿಗೆ ಹೋಗಿಲ್ಲ. ಮನಿ ಹೆಂಗೈತಿ ನೋಡಿಲ್ಲ. ತಾಯಿ ಅವರು ಎಷ್ಟು ಕಷ್ಟಪಟ್ಟಾರ ಅಂತಂದ್ರ, ತಾಯಿಗೆ ಆದ ಅನುಭವ ನಿಜಲಿಂಗಪ್ಪನವ್ರ ಹೆಂಡತಿಗೆ ಏನ್ ಅಗತ್ಯ ಇಂಥ ದೊಡ್ಡ ಬ್ಯಾರಿಸ್ಟರ್ ಅಥವಾ ವಕೀಲರು 1926 ಫರ್ಗ್ಯೂಸನ್ ಪುಣೆ ಕಾಲೇಜಿಂದ LLB ಪಾಸ್ ಮಾಡ್ಕೊಂಡು ಬಂದು ವೈಭವಿತವಾಗಿ ಬದುಕ್ತಕ್ಕಂತ ಅವಕಾಶಗಳಿದ್ರು ಮುರಿಗವ್ವ ಅಂತ ಇಲ್ಲ, ನಾನು ಬರ್ತೀನಿ ನಡ್ರಿ ನಿಮ್ಗ. ಇಬ್ರು ಕೂಡಿ ಅವಾಗಿನ ಕಾಲಕ್ಕ ಕುಳ್ಳು ದನಕರಗಳನ್ನ ತೆಗೆದು ಕುಳ್ಳು ಕಾಶಿ ಚಿತ್ರದುರ್ಗ ಸೌದೆಗಳನ್ನ ಮಾರಿ ಮನಿ ನಡೆಸಿದ್ರು. ಮುರಿಗಮ್ಮಂದ್ರು ಗಾಂಧಿ ಪರೀಕ್ಷೆ ನೀವು ಪಾಸ್ ಆದ್ರಿ ಅಂತ. ಅವ್ ಬಂದ್ ಹೇಳ್ತಾರ, ಇಲ್ಲ ನನ್ನಿಂದ ತ್ರಾಸ ಆಯ್ತು, ಕ್ಷಮಿಸ್ರಿ. ಅದಕ್ಕ ಇಲ್ಲ ಕ್ಷಮಿಸಿಲ್ಲ, ನಾ ಬಹಳ ಖುಷಿ ಇದ್ವಿ ಇಬ್ರು ಅಂತಾರ. ಯಾಕ ಅತಿ ಸುಶಿ ಹೇಳ್ತಾರ, ಇಲ್ಲ ನೀವು ಗಾಂಧಿ ಪರೀಕ್ಷೆಯನ್ನು ಇವತ್ತು ಪಾಸ್ ಆಗಿರಿ, ಅದು ಅವ್ರಿಗೆ ಪ್ರೇರಣೆ ಸಿಗ್ತದೆ, ಅದು ಅವ್ರಿಗೆ ನಿಜವಾದ ಪ್ರೇರಣೆ. 1939 40 ಅವ ಏನು ಸಿಂಧಿ ಗಿಡ ಸುಮಾರು 25,000 ಕೂಡಿಸ್ತಾರಲ್ಲ ಸಿಂಧಿ ಗಿಡ ಕಡ್ಯಾಕ, ಬ್ರಿಟಿಷರಿಗೆ ಹೆದರಿ ಅವರನ್ನ 1 ವರ್ಷ ಜೈಲಿಗೆ ಇಡ್ತಾರ. 1 year he was arrested, more than 1 year. 1939 1900 ಅಕ್ಟೋಬರ್ 40 ಅದು ಜಯಚಾಮರಾಜರು ಅವ್ರೇನ್ ಅವ್ರು ಬಹಳ ದೊಡ್ಡ ಉತ್ಸದಿಗಳು. ಜಯಚಾಮರಾಜೇಂದ್ರ ಅವರು ಹಿ ವಾಸ್ ದ ಗವರ್ನರ್ ಆಫ್ ಮೈಸೂರು ಪ್ರಾವಿನ್ಸ್. ಅವಾಗ ಮೈಸೂರು ಪ್ರಾಂತಕ್ಕೆ ಒಳಪಟ್ಟಂತ ಚಿತ್ರದುರ್ಗ. ಇಲ್ಲ, ಇಟ್ ಇಸ್ ರಾಂಗ್, ಯು ಕೆನಾಟ್ ಅರೆಸ್ಟ್ ಹಿಮ್ ವಿತ್ ಎನಿ ರೀಸನ್ ಆಫ್ ಮಾಡ್ಯಾರ ಅಂತ ತಿಳ್ಕೊಂಡು ಅವರನ್ನ ಬಿಡುಗಡೆಗೊಳಿಸ್ತಾರ. ಒಬ್ಬ ಪುರುಷ 1 ವರ್ಷ 3 ತಿಂಗಳ ಜೈಲ್ನಾಗ ಇದ್ದಾಗ ಮನೆಗೆ ಬಂದಾಗ ಅವ್ರ ಮನಿ ಆರ್ಥಿಕ ಪರಿಸ್ಥಿತಿ ಏನಿರ್ಬೇಕು ವಿಚಾರ ಮಾಡಿ. ನಿಜಲಿಂಗಪ್ಪನವರು ಇದರಿಂದ ತಲೆ ಕೆಡಿಸ್ಕೊಳ್ಳಿಲ್ಲ. ಅವರು 1940 ಒಂದು ಕಮಿಷನ್ ನೇಮಿಸ್ತತಿ. ನಿಜಲಿಂಗಪ್ಪ ವೆರಿ ಅಗ್ರೆಸಿವ್ ಅಡ್ವೊಕೇಟ್. ನಾ ಹೇಳ್ತೀನಿ, ಭಾರತದೊಳಗ ಯಾರಾದರೂ ವಕಾಲತ್ತ ಸನದನ್ನ ಬ್ರಿಟಿಷರು ಹಿಂತಕೊಂಡಿದ್ರ ಅದು ಮೊಟ್ಟ ಮೊದಲಿಗೆ ನಿಜಲಿಂಗಪ್ಪನವ್ರ ಸನದ ಹಿಂತಕೊಂಡು. ಹಿ ಕೆನಾಟ್ ಪ್ರಾಕ್ಟೀಸ್. 1939 40 ಮನೆಗೆ ಬಂದ್ಮೇಲೆ ಒಂದು ಕಮಿಷನ್ ನೇಮ ಮಾಡ್ತಾರ, ಎಲ್ಲಾ ಕೂಡಿ ಒಂದು ಕಮಿಟಿ ಮಾಡ್ತಾರೆ ಬ್ರಿಟಿಷರ್ಸ್. ಇವತ್ತು ವೆರಿ ಇಂಟೆಲಿಜೆಂಟ್ ಪರ್ಸನ್. ಅವ್ರನ್ನ 1940 ಅವರ ವಕಾಲತ್ತು ಅನ್ನೋ ಸಣ್ಣದ ಅಂತ ಇರ್ತದೆ. ಸಣ್ಣದು ಅದು ಬಹುಶಃ ಹಿರಿಯರಿಗೆ ಹಮೀದಾ ಬೇಗಂ ಅವರಾಗ್ಲಿ RF ದೇಸಾಯಿ ಅವ್ರಿಗೆ ಗೊತ್ತಾಗ. ಸಣ್ಣದ ಅಂತ ಇರ್ತದೆ. ಅದು ಗೌರ್ಮೆಂಟ್ ಓನ್ಲಿ ಹಿ ಕ್ಯಾನ್ ಪ್ರಾಕ್ಟೀಸ್ ಹೂ ಹ್ಯಾಸ್ ಗಾಟ್ ಸನದು ಇದ್ದವ್ರಿಗೆ. ಸನದನ್ನ ರದ್ದು ಮಾಡ್ತಾರೆ. ಅನಾರೋಗ್ಯ, ಬಡತನ, ಉದ್ಯೋಗ ಇಲ್ಲ, ತಮ್ಮ ಹಠ ಬಿಡ್ಲಿಲ್ಲ. 1942 ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ಚಲೆ ಜಾವ್ ಚಳವಳಿಗೆ ಮುಂಬೈಗೆ ಹೋಗ್ತಾರ. ಅವಾಗ ಅಚ್ಯುತ್ ಪಟ್ವರ್ಧನ್ ಮತ್ತು ಇವ್ರು ಅಂದ್ರ ಅವರ ಜೀವನ ಅಂದ್ರೆ ಎಷ್ಟು ಸಂಘರ್ಷ ಅಂದ್ರ, ದಿಲ್ಲಿಗೆ ಹೋಗ್ತಾರ, ಇದಕ್ಕೆ ಮುಂಬೈಗೆ ಹೋಗ್ತಾರ. ಗಾಂಧಿ ಬರ್ತಾರ, ಮಾಡು ಇಲ್ಲವೇ ಮಡಿ, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ದೊಡ್ಡ ಚಳವಳಿ, ಬಹಳ ದೊಡ್ಡ ಚಳವಳಿ. ಅದ್ರಾಗ ಅಗ್ರ ಪಾತ್ರವನ್ನ ಮೈಸೂರು ಪ್ರಾಂತದಿಂದ ಏಕಮೇವ ಪ್ರತಿನಿಧಿಸೋರು ಅಂದ್ರೆ ನಿಜಲಿಂಗಪ್ಪನವ್ರು. ನಾವು ಅವತ್ತ ಗಾಂಧೀಜಿಗೆ ಸಹಕಾರ ಕೊಡಬಾರ್ದು ಅಂತ ತಿಳ್ಕೊಂಡು ಒಂದು ಠರಾವ್ ಮಾಡಿರ್ತಾರೆ. ಯಾಕಂದ್ರೆ ಗಾಂಧೀಜಿ 1939 ಅದ್ರ ಹಿಂದಿನ ಕಾರಣವನ್ನ ಹೇಳ್ತೀನಿ. ಯಾಕಂದ್ರೆ ಈ ಕೆಲ ಸೂಕ್ಷ್ಮತೆಗಳನ್ನ ದಾಖಲಾಗ ಹೋಗಿಲ್ಲ, ಇತಿಹಾಸದೊಳಗೆ ದಾಖಲೆ ಆಗಿಲ್ಲ. ಮೈಸೂರು AICC ಇಂದ ನಾವ್ ಯಾರು ಹೋಗ್ಬಾರ್ದು. ಗಾಂಧೀಜಿಗೂ ಕೂಡ ಮೈಸೂರು ಕಾಂಗ್ರೆಸ್ ಇದ್ರ ಬಗ್ಗೆ ಸಿಟ್ಟಿತ್ತು. ಯಾಕಂದ್ರೆ RB ಪಟ್ಟಾಭಿರಾಮ್ ಅಂತಕ್ಕಂಥ ಒಬ್ಬ ಕಾಂಗ್ರೆಸ್ 1939 ಗಾಂಧೀಜಿಯವರು ಒಂದು ಉಮೇದುವಾರನ್ನ ಕಾಂಗ್ರೆಸ್ ಆಲ್ ಇಂಡಿಯಾ ಅಧಿವೇಶನಕ್ಕೆ ಕಾಂಗ್ರೆಸ್ಸಿಗೆ RB ಪಟ್ಟಾಭಿರಾಮ ಅವರನ್ನ ಬೇರ್ತಿ ಮಾಡಿರ್ತಾರೆ. ಅವ್ರ ವಿರುದ್ಧ ಸುಭಾಷ್ ಚಂದ್ರ ಬೋಸ್ ನಿಂತಿರ್ತಾರ. ಮೈಸೂರು ಕಾಂಗ್ರೆಸ್ದವರು RB ಪಟ್ಟಾಭಿರಾಮನ್ ಸೋಲಿಸ್ತಾರ.
ಅಲ್ಲಿ ಸಿದ್ದಪ್ಪ ಹೊಸಮನಿ ಅಂತ ತಿಳ್ಕೊಂಡು ಹಾವೇರಿ ಅವರು ಅವ್ರನ್ನ ಸೋಲಿಸ್ತಾರ. ಅಂದ್ರ ಅದ್ರ ಆ ಕಾರಣಕ್ಕಾಗಿ ಮೈಸೂರು ಪ್ರಾಂತದವರು ನಾವ್ಯಾರು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಹೋಗ್ಬೇಡ ಅಂತ ತಿಳ್ಕೊಂಡು ಇವ್ರು ಠರಾವ್ ತೆಗಿತಾರ. ಮೈಸೂರು ಪ್ರಾಂತ ಕಾಂಗ್ರೆಸ್ಸಿಗರು ಅಥವಾ ಮೈಸೂರು ಪ್ರಾಂತದ ಕನ್ನಡಿಗರು. ಅವಾಗ ಅದು ಮೈಸೂರು ಪ್ರಾಂತದ ಕಾಂಗ್ರೆಸ್ ಕನ್ನಡಿಗ ಅಂದ್ರೆ ಲಿಂಗಾಯತರ ಕನ್ನಡಿಗ. ಲಿಂಗಾಯತರು ಈಗ ಹೆಂಗ ಒಂದು ಪಕ್ಷಕ್ಕೆ ಬಿಜೆಪಿಗೆ ಲಿಂಗಾಯತ್ ಅಂತಾರ, ಹಂಗ ಅವಾಗ ಇದು ಕಾಂಗ್ರೆಸ್ಸಿಗರ ಪಕ್ಷ, ನಾವು ಹೋಗುದ್ ಬೇಡ ಕ್ವಿಟ್ ಇಂಡಿಯಾ ಮೂವ್ಮೆಂಟ್. ಇದನ್ನು ವಿರೋಧಿಸಿ 1942ಕ್ಕ ನಿಜಲಿಂಗಪ್ಪನವರು ಮೂವ್ಮೆಂಟ್ ಮಾಡುವಿಲ್ಲ ಮಡಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಚಲಜಾವ್ ಚಳವಳಿಗೆ ಹೋಗ್ತಾರ. ಎಷ್ಟೊಂದು ಪ್ರಭಾವಿತರಾಗಿರ್ತಾರ ಅಂತ ನಾವು ನಿಜಲಿಂಗಪ್ಪನವರ ಜೀವನದೊಳಗ ಎಷ್ಟೊಂದು ಅವರ ಸ್ಕಾಲರ್ಲಿ ಪರ್ಸನಾಲಿಟಿ, ಅವರ ಸ್ಕಾಲರ್ಲಿ ವ್ಯೂಸ್ ಅಂತಂದ್ರ ಹೋಗ್ತಾರ, ಗಾಂಧೀಜಿಯನ್ ಬೆಟ್ಟಕ್ಕಾರ ಆರ್ಗನೈಸ್ ಮಾಡ್ತಾರ. ಮುಂಬೈ ಅಕ್ಷರಶಃ ಕೇಂದ್ರ ಬಿಂದು, ಅಂದ್ರ ಸ್ವತಂತ್ರ ಹೋರಾಟದ ಕೇಂದ್ರ ಬಿಂದು. ನಿಜಲಿಂಗಪ್ಪನವ್ರಿಗೆ ಒಂದು ಧೈರ್ಯ ಬಂದಿದ್ದು ಅವಾಗ ತನ್ನ ನಾಯಕತ್ವದೊಳಗ. ಮತ್ತು ಗಾಂಧೀಜಿಯವ್ರು ಕೂಡ ಹೇಳ್ತಾರ ನಿಜಲಿಂಗಪ್ಪ ಇಸ್ ಸ್ಕಾಲರ್ ಅಂಡ್ ಸ್ಟೇಟ್ಸ್ಮನ್ ಅಂತ ಹೇಳ್ತಾರ. 1942 ಮಾಡ್ತಾರ. ಒಂದು ಕಡೆ 42ರಿಂದ 43ರವರೆಗೆ ನಿರಂತರವಾಗಿ ಮುಂಬೈ ಒಳಗೆ ಆರ್ಗನೈಸ್ ಮಾಡ್ತಾರೆ. ಯಾಕಂದ್ರೆ ಅದು ಆಗಸ್ಟ್ ಸೆಪ್ಟೆಂಬರ್ದಾಗ ಆಗೈತಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್. ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ 4 ತಿಂಗಳಿದ್ದು 43 ಜನವರಿಗೆ ಅವ್ರು ಮುಂಬೈದಿಂದ ಮತ್ತೆ ಪಾಪ ಚಿತ್ರದುರ್ಗಕ್ಕೆ ಬರ್ಬೇಕಂತ ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ಬರ್ಬೇಕಾದ್ರೆ ಯಶವಂತಪುರ ರೈಲ್ವೆ ನಿಲ್ದಾಣದೊಳಗೆ ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಾರೆ. 6 ತಿಂಗಳದೊಳಗ ಅವರು ಸಂಪೂರ್ಣವಾಗಿ ಜೀವನದೊಳಗೆ ಸಸ್ಯಾಹಾರಿಯನ್ನು ಒಪ್ಪಿಕೊಂಡಂತ ನಿಜಲಿಂಗಪ್ಪನವರು. ಮುಂಬೈದೊಳಗೆ ಆಹಾರ ಪದ್ಧತಿ ಸರಿಯಾಗಿರಂಗಿಲ್ಲ ಪಾಪ ಅವ್ರಿಗೆ. ಯಾಕಂದ್ರೆ ಮುಂಬೈ ಒಳಗೆ ಲಿಂಗಾಯತ ಆರ್ಗನೈಸೇಷನ್ 1885 ಗಿಲ್ಗಂಚಿ ಗುರುಸಿದ್ದಪ್ಪನವ್ರು ಅಂತದಾರ. 1885 ಮುಂಬೈ ಮತ್ತು ಯಾಕಂದ್ರೆ ಮುಂಬೈ ಇದು ಕರ್ನಾಟಕ, ಇದು ಬೆಳಗಾವಿ ಧಾರವಾಡ ಏನು ಉತ್ತರ ಕರ್ನಾಟಕ ಇಲ್ಲ, ಮುಂಬೈ ಕರ್ನಾಟಕಕ್ಕಿತ್ತು. ಅಲ್ಲಿ ಲಿಂಗಾಯತ ಜುಬಿಲಿ ವಿಕ್ಟೋರಿಯಾ ಕ್ವೀನ್ ಜುಬಿಲಿ ಅಂತ ತಿಳ್ಕೊಂಡು ಅಲ್ಲಿಂದ ಹಾಸ್ಟೆಲ್ ಕಟ್ಟಿಸಿ ಲಿಂಗಾಯತರಿಗೆ ವಿದ್ಯಾರ್ಥಿಗಳಿಗೆ ಅಲ್ಲಿ ಡೆಪ್ಟಿ ಚನ್ನಬಸಪ್ಪನವರು ಗಿಲ್ಗಂಚಿ ಗುರುಸಿದ್ದಪ್ಪನವರು ಅವಾಗಿನ ಕಾಲಕ್ಕೆ ಗಿರಿಜನ ಗುರುಸಿದ್ದಪ್ಪನವರು 5 ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ 32 ರೂಪಾಯಿ ಸ್ಕಾಲರ್ಶಿಪ್ ಕೊಡ್ತಿದ್ರು. 32,000 rupees ಪರ್ ಇಯರ್. ಗಿಲ್ಗಂಚಿ ಗುರುಸಿದ್ದಪ್ಪನವರು ಅವ್ರು ನೇಕಾರ ಸಮಾಜದವರು, ನಮ್ಮ KLE ಸಂಸ್ಥೆಯನ್ನ ಹುಟ್ಟಾಕಿದವರು. ಅವರು KLE ಸಂಸ್ಥೆಗೆ ಅನುದಾನವನ್ನು ಕೊಟ್ಟವರು. ಅವರು ಅಲ್ಲಿ ಆಹಾರ ಸರಿಯಾಗಿರಂಗಿಲ್ಲ. ಹೊಳ್ಳಿ ಬಂದ್ಕೂಲ ಯಶವಂತ ರೈಲ್ವೆ ಸ್ವಲ್ಪ ಟೈಮ್ ತಗೊಂತೀನಿ ದಯವಿಟ್ಟು. ಯಶವಂತಪುರ ರೈಲ್ವೆ ಸ್ಟೇಷನ್ದಾಗ ಅರೆಸ್ಟ್ ಮಾಡಿ ಮನೆಗೆ ಹೋಗಂಗಿಲ್ಲ ಪಾಪ, ಜೈಲಿಗೆ ಹೋಗ್ತಾರೆ. ನಿರಂತರವಾಗಿ ಜೈಲು ಶಿಕ್ಷೆ, ಅನಾರೋಗ್ಯ, ವಕಾಲತ್ತಿಲ್ಲ, ಹೆಂಡತಿ ಮುಖ ನೋಡಂಗಿಲ್ಲ, 6 ತಿಂಗಳ ವರ್ಷ ಜೈಲಿಗೆ ಹೋಗ್ತಾರ. ಮತ್ತ ಅವ್ರ ಅನಾರೋಗ್ಯದ ಕೊಡುಗೆ ಮೇಲೆ ಅದರ ಕಾರಣದ ಮೇಲೆ ಅವ್ರನ್ನ ಬಿಡ್ತಾರ. ಇಷ್ಟಕ್ಕೆ ಸುಮ್ಕೊಂಡಂಗಿಲ್ಲ ಅವರು. ಅವರು 1947 ಕರ್ನಾಟಕ ಕಂಡಂತ ಕ್ಯಾಸಂಬಳ ಚೆಂಗಲ್ರಾಯ ರೆಡ್ಡಿ ಮತ್ತು ಕೆಂಗಲ್ ಹನುಮಂತರಾಯರು ಅವರಿಗೆ ಏಕೀಕರಣದ ಬಗ್ಗೆ ಒಲವು ಇರಲಿಲ್ಲ. ಇದನ್ನ ಸ್ಪಷ್ಟವಾಗಿ ಹೇಳ್ತೀನಿ. ದಕ್ಷಿಣ ಕರ್ನಾಟಕದೊಳಗ ಬೆಂಗಳೂರು ಮೈಸೂರು ಭಾಗದೊಳಗೆ 3 ಜನರಿಗೆ ಇತ್ತು. ಒಬ್ಬರು ಅವನಕ್ರ ಸಾಹಿತಿ, ಇನ್ನೊಬ್ರು ಕುವೆಂಪು, ಶಾಂತವೇರಿ ಗೋಪಾಲ್ ಗೌಡ್ರು ಮಧ್ಯ ಕರ್ನಾಟಕ ಅಂದ್ರೆ ಬಯಲು ಸೀಮೆ ಶಿವಮೊಗ್ಗದವರು. ಇವ್ರು 3 ಮಂದಿ ಹೊರತುಪಡಿಸಿದ್ರೆ ಯಾರಿಗೂ ಇರ್ಲಿಲ್ಲ. ನಿಜಲಿಂಗಪ್ಪನವರು ಈ ಅವ್ರ ತಲೆಯಾಗ 1928 ಇದನ್ನ ಸಂಸ್ಥಾನಗಳ ವಿಲೀನೀಕರಣ ಮಾಡ್ಬೇಕಂತ ತಲೆಯಾಗಿರತ್ತಲ್ಲ, ಸಂಸ್ಥಾನಗಳ ವಿಲೀನೀಕರಣಕ್ಕ ಏಕೀಕರಣ ಹೋರಾಟವನ್ನ ಆರಂಭಿಸ್ತಾರೆ. ಇದಕ್ಕಿಂತ ಮುಂಚೆ ನಾನು ಒಂದು ಮಾತಿಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಅವ್ರು 42 AICC ಅಕ್ಕರ, 43 ಅರೆಸ್ಟ್ ಅಕ್ಕರ. ಆಮೇಲೆ ನಿರಂತರವಾಗಿ ಕರ್ನಾಟಕ ಮೈಸೂರು ಪ್ರಾಂತದ ಕಾಂಗ್ರೆಸ್ ಅಧ್ಯಕ್ಷರಾಗಿ 1946ರಿಂದ 47ವರೆಗೆ ನಿರಂತರವಾಗಿರ್ತಾರೆ. ಅಂದ್ರೆ ನಿಜಲಿಂಗಪ್ಪನವರು ಅಂತ ಒಂದು ದಿಟ್ಟತನವನ್ನ ಅವ್ರು ಹೊಂದ್ಕೊಂಡಿದ್ರು. ನಿಜಲಿಂಗಪ್ಪನವ್ರು ಅಂತಾರೆ, ಇಲ್ಲ ನಾವು ಏಕೀಕರಣ ಮಾಡ್ಬೇಕು. ಏಕೀಕರಣಕ್ಕೆ ಅಲ್ಲಿ ಕ್ಯಾಸಂಬಾಳ ಚೆಂಗಲ್ರಾಯ ರೆಡ್ಡಿ ಮತ್ತು ಕೆಂಗಲ್ ಹನುಮಂತರಾಯ ದಿಟ್ಟ ವ್ಯಕ್ತಿಗಳನ್ನ ವಿರೋಧ ಮಾಡ್ಕೊಂಡು ಇವ್ರು ಪ್ರಬಲವಾಗಿ ಇವ್ರ ಜೋಡಿ ಬರೋಲ್ಲ. ಯಾಕಂದ್ರೆ ಬಾಂಬೆ ಗವರ್ಮೆಂಟ್ ಇರ್ಲಿಲ್ಲ, ಕಂಠಿಯವರು MLA ಇದ್ರು. ಬಟ್ ಎಲ್ಲಿದ್ರು ಅಂತಂದ್ರೆ ಮುಂಬೈ ಪ್ರಧಾನಕ್ಕೆ ವುಡ್ ಆರ್ ನಾಟ್ ಪ್ರೆಸೆಂಟೆಡ್, ಮೈಸೂರು ಪ್ರಾಂತಕ್ಕೆ ಬರ್ತಿರ್ಲಿಲ್ಲ. ಏಕೀಕರಣ ವಾಸ್ ಬಿಗ್ಗೆಸ್ಟ್ ಟಾಸ್ಕ್ ಬಿಫೋರ್ ನಿಜಲಿಂಗಪ್ಪ. ಇಫ್ ಎಟ್ ಆಲ್ ಕರ್ನಾಟಕದ ನವ ಕರ್ನಾಟಕದ ನಿರ್ಮಾಪಕ, ಏಕೀಕರಣದ ರೂವಾರಿ ಶಿಲ್ಪಿ ನಿಜಲಿಂಗಪ್ಪ. ಕುವೆಂಪುರವ್ರನ್ನ ಬೆಟ್ಟಕ್ಕಾರ ತಮ್ಮ ಜೀವನ ಚರಿತ್ರೆ. ಕುವೆಂಪು ಎಷ್ಟು ಗೌರವ ಯಜಮಾನ್ ನಿಜಲಿಂಗಪ್ಪನವ್ರು, ಯಜಮಾನ್ ನಿಜಲಿಂಗಪ್ಪ ಅಂತ ಅವರೆಲ್ಲರನ್ನು ಕೂಡಿಸಿಕೊಂಡು 1956 ಏಕೀಕರಣ ಆಗತ್ತ. ಏಕೀಕರಣಕ್ಕೆ ನೆಹರು ವಿರೋಧ ಇರ್ತೈತಿ, ಬಾಳ ಮಂದಿ ಗೊತ್ತಿಲ್ಲ. ಏಕೀಕರಣ ಬೇಡ ಅಂತಾರ. ಅಂಬೇಡ್ಕರ್ ಅವ್ರ ವಿರೋಧ, ಸ್ವತಃ ಅಂಬೇಡ್ಕರ್ ಅವ್ರು ವಿರೋಧ ಮಾಡಿರ್ತಾರ. ಇಲ್ಲ, ಏಕೀಕರಣ ಬೇಡ, ಇಸ್ ನಾಟ್ ಕರೆಕ್ಟ್, ಲೆಟ್ ಇಟ್ ಗೋ ಅನ್ ಅ ಜೂನಲ್, ನಾಟ್ ಅನ್ ಎ ಕಾನ್ಸ್ಟಿಟ್ಯೂಟ್ ಲಿಂಗ್ವಿಸ್ಟಿಕ್ ಬೇಸ್ ಅಂತ. ಯಾಕಂದ್ರೆ ಮಹಾರಾಷ್ಟ್ರದೊಳಗೆ ಮರಾಠಿ ಇತ್ತು, ಇಲ್ಲಿ ಮರಾಠ ಗವರ್ಮೆಂಟ್ದಾಗ, ಇಲ್ಲಿ ಮುಂಬೈ ಗವರ್ಮೆಂಟ್ ಅಂತಿದ್ರು, ಮಹಾರಾಷ್ಟ್ರ ಅಂತಿದ್ದಿಲ್ಲ, ಮರಾಠಿ ಪ್ರಾಧಾನ್ಯ ಇತ್ತು. ಇವ್ರಂದ್ರು ಇಲ್ಲ, ನನ್ನ ಕನ್ನಡ ಭಾಷೆ, ನನ್ನ ಜನ, ನನ್ನ ಸಮಾಜ. ಅವಾಗ
ಅವ್ರಿಗೆ 54 ವರ್ಷ. ಕೆಂಗಲ್ ಹನುಮಂತ ನಾಯರು, ಚೆಂಗಲ್ರಾಯ ರೆಡ್ಡಿ ಅವರು ಕ್ಯಾಸಂಬಳ್ಳಿ ಚೆಂಗಲ್ರಾಯ ರೆಡ್ಡಿ ಅವರು ಪ್ರಶ್ನೆ ಮಾಡ್ತಾರೆ, ನೀವು ಮೈಸೂರು ಪೇಟ ಹಾಕೊಂತಿರೋ ಗಾಂಧಿ ಟೋಪಿ ಹಾಕೊಂತಿರೋ? ಮೈಸೂರು ಪೇಟ ಹಾಕೊಂತಂದ್ರೆ ಮೈಸೂರು ಪ್ರಾಂತದ ಉಡುಗೆ ತೊಡುಗೆ, ಗಾಂಧಿ ಟೋಪಿ ಹಾಕೊಂತ ಉತ್ತರ ಕರ್ನಾಟಕ ನಮ್ಮ ಕಡೆ ಎಲ್ಲರೂ ಗಾಂಧಿ ಟೋಪಿ ಹಾಕೊಳ್ಳೋದು. ಅದು ಈಗೂ ಕೂಡ ಬಹಳ ಉತ್ತರ ಕರ್ನಾಟಕದ ಗಾಂಧಿ ಟೋಪಿ ಹಾಕೊಳ್ಳೋದು. ಅಂದ್ರೆ ನೀನು ಉತ್ತರ ಕರ್ನಾಟಕಕ್ಕೆ ಹೋಗ್ತೀಯೋ ಅಥವಾ ನಮ್ಮ ಮೈಸೂರು ಕಡೆ ಹೋಗ್ತೀವಿ ಅಂತಂದಾಗ ಅವ್ರು ಭಾಳ ಚಂದ ಹೇಳ್ತಾರೆ, ಮೈಸೂರು ಪೇಟ ಗಟ್ಟಿಯಾಗಿ ಕೊಂಡ್ರಂಗಿಲ್ಲ, ನನಗೆ ಶೀತು ನೆಗಡಿ ಆದಾಗ ಶೀತ್ನಂದ್ರ ಅದು ಉದುರಿ ಬೀಳ್ತತಿ, ತೆಳಗ್ ಬೀಳ್ತಿತ್ತು. ನಾನು ಗಾಂಧಿ ಟೋಪಿ ಹಾಕೊಂತೀನಿ, ಮೊದಲು ಗಾಂಧಿ ಟೋಪಿ ಹಾಕಾಗಿಲ್ಲ ಅಂದ್ರೆ ನನ್ನ ಭಕ್ತಿಲಿ ನೀವು ನೋಡಾಕ್ರಂತ ಅಂದ್ರ ಒಂದು ಹಾಸ್ಯ ಪ್ರಜ್ಞೆ. ಯಶಸ್ವಿಗೊಂಡ್ರು. ಏಕೀಕರಣದ ಮೊಟ್ಟ ಮೊದಲ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪರು 56 ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. 56 ಮುಖ್ಯಮಂತ್ರಿ ಪ್ರಮಾಣ ಸ್ವೀಕಾರ ಮಾಡ್ತಾರ. 1957 ಮತ್ತೆ ಎರಡನೇ ಚುನಾವಣೆ ನಡೀತೈತಿ. ಬಂಧುಗಳೇ, ಕಾಂಗ್ರೆಸ್ಗೆ 203 ಸೀಟ್ನೊಳಗೆ 150 ಸೀಟ್ಗಳನ್ನು ತಂದು ಕೊಡ್ತಾರ ನಿಜಲಿಂಗಪ್ಪನವರು. 150 ಸೀಟ್ಸ್ ಅಗೇನೆಸ್ಟ್ 203. ಬಹಳ ಜನರಿಗೆ ಇದು ಗೊತ್ತಾಗಬೇಕು. ಎಲ್ಲ ಹೇಳ್ತಾರ ನಿಜಲಿಂಗಪ್ಪನವ್ರು ನಾವು ಎಷ್ಟು ಮರ್ತೀವಿ ಅಂದ್ರೆ, ಅವ್ರು ಎಲ್ಲರೂ ಅಂದ್ರು ಇಲ್ಲ ಉತ್ತರ ಕರ್ನಾಟಕಕ್ಕೆ ಒಲವೈತಿ, ಹಿ ವಿಲ್ ಗಿವ್ ಮೋರ್ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಮಾಡ್ತಾರ. 22 ಲಕ್ಷ ಎಕರೆ ಭೂಮಿಗೆ ನೀರು ಉಣಿಸಿದಂತ ಏಕೈಕ ವ್ಯಕ್ತಿ ಅಂತಂದ್ರೆ ನಿಜಲಿಂಗಪ್ಪನವರು. ಹೇಮಾವತಿ, ಹಾರಂಗಿ, ಕಬಿಣಿ ಜಲಾಶಯಗಳನ್ನ ಹುಟ್ಟಾಕಿ, ಯಾಕಂದ್ರೆ ನೆಹರೂರವರಿಗೆ ಇವ್ರಿಗೆ ಭಿನ್ನ ಮತ ಯಾಕೆ ಕೊಡ್ತಂದ್ರ, ನೆಹರು ವಾಸ್ ಎ ಕಾರ್ಪೊರೇಟ್ ಅವ್ರು ಅಂತಿದ್ರು. ನೆಹರೂರವರಿಗೆ ಇವ್ರಿಗೆ ಭಿನ್ನ ಮತ ಅಂದ್ರೆ ಗ್ರಾಮೀಣ ಪ್ರದೇಶದೊಳಗಿರ್ತಕ್ಕಂಥ ಬಡಬಗ್ಗರ ಬಗ್ಗೆ ನೆಹರೂರವರಿಗೆ ಕಾಳಜಿ ಇಲ್ಲ, ಕಳಕಳಿ ಇಲ್ಲ. ಅವರ ಆರ್ಥಿಕ ಪರಿಸ್ಥಿತಿಯನ್ನು ಸಬಲೀಕರಣ ಮಾಡ್ತಕ್ಕಂಥ ರೀತಿ ಪದ್ಧತಿಗಳಲ್ಲಿ ನೆಹರು ಜೊತೆಗೆ ಬಹಳಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಕ್ಕಂಥ ನೆಹರೂರವರಿಗೆ ವಿರೋಧ ವ್ಯಕ್ತಿ ಮಾಡ್ತಕ್ಕಂಥದ್ದು ನಿಜಲಿಂಗಪ್ಪನವರು. ಡಾಕ್ಟರ್ ರಾಮನೋರ್ಲಯ್ಯ, ಫಿರೋಜ್ ಶಾ ಗಾಂಧಿ ಅಂದ್ರೆ ಇಂದಿರಾ ಗಾಂಧಿ ಅವರ ಗಂಡ, ಇವರೆಲ್ಲರೂ ವಿರೋಧ ಪಟ್ಟದೊಳಗ ನೆಹರು ಅವ್ರನ್ನ ವಿರೋಧಿಸ್ತಕ್ಕಂಥ ಒಂದು ಬಣನ ಇತ್ತು. ಅವಾಗ ಅವರು 57 ಮುಖ್ಯಮಂತ್ರಿ ಆದ ಕೂಡಲೇ ಸುಮಾರು ಎಲ್ಲ ಜಲಾಶಯಗಳನ್ನ, ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಇಟ್ ಇಸ್ ಅ ಡ್ರೀಮ್ ಆಫ್ ನಿಜಲಿಂಗಪ್ಪನ ಕನಸದು. ನಮ್ಮ ಕೃಷಿಗಳು, ಬೆಳಗಾವಿಗೆ ಕುಡಿಯುವ ನೀರಿನ ಸೌಲಭ್ಯ, ಶರಾವತಿ ಹೈಡಲ್ ಪ್ರಾಜೆಕ್ಟ್ ಯಾರಿಗೂ ಇರಲಿಲ್ಲ, ಬರೀ ಜಸ್ಟ್ ಹಂಗ ಇಟ್ ವಾಸ್ ಅನ್ ಓಲ್ಡ್ ಪ್ರಾಜೆಕ್ಟ್. ಏನು ವಿಶ್ವೇಶ್ವರಯ್ಯ ಮಾಡಿದ್ರು ಓಲ್ಡ್, ಅದನ್ನ ಹೈಡಲ್ ಪ್ರಾಜೆಕ್ಟ್ ಕನ್ವರ್ಟ್ ಮಾಡಿದ್ರು. 1958 ಒಬ್ಬ ನಾರಾಯಣ್ ಅಂತಕ್ಕಂಥ ಬರ್ತಾನ ಮನುಷ್ಯ, ನೆಹರೂನ ಆಪ್ತ ಕಾರ್ಯದರ್ಶಿ, ಪ್ರಧಾನ ಕಾರ್ಯದರ್ಶಿ, ಯಶಸ್ವಿ ಪ್ರಧಾನ ಕಾರ್ಯದರ್ಶಿ. ಒಂದ್ ಸಣ್ಣ ಮಾತು, ನೆಹರೂರವರಿಗೆ ಬೆಣ್ಣ ಮತ ಆಗಿರ್ತೈತಿ. ಇವ್ರು ಸಾಕಷ್ಟು ಕೆಲಸ ಮಾಡೋದು ನೋಡಿ. ನೆಹರೂರವ್ರಿಗೆ ಏನಂತತಿ, ಮುಂದಿನ ದಿನದೊಳಗ ಈ ಪ್ರಬಲ ವ್ಯಕ್ತಿ ದೇಶದ ಪ್ರಧಾನಿ ಯಾಕೆ ಆಗ್ಬಾರ್ದು ಅಂತ ತಿಳ್ಕೊಂಡು ಒಬ್ಬ ನಾರಾಯಣ್ ಅಂತ ಕೊಂಡ ವ್ಯಕ್ತಿನ ಕಳಿಸ್ಕೊಡ್ತಾರೆ 1958. ಇಲ್ಲ, ನೆಹರು ಇಸ್ ನಾಟ್ ಹ್ಯಾಪಿ ವಿತ್ ಯುವರ್ ಅಡ್ಮಿನಿಸ್ಟ್ರೇಷನ್, ಈಸ್ ಎಕ್ಸ್ಪ್ರೆಸ್ ಇಸ್ ಡಿಸ್ಪ್ಲೇಜರ್ ಅಂತ. ಇಸ್ ಇಟ್? ಒಂದು ಸಣ್ಣ ಮಾತು, ಇಟ್ ವಾಸ್ ನಾಟ್ ಅನ್ ಅಫಿಷಿಯಲ್ ಲ್ಯಾಂಗ್ವೇಜ್. ನೆಹರೂರವರು ನಿಮ್ಮ ಕಾರ್ಯಕ್ಷಮತೆಯ ಬಗ್ಗೆ ಅತೃಪ್ತರಾಗ್ಯಾರ, ಸಿಟ್ಟದಾರ. ಅದಕ್ಕೆ ನಾನು ಒಬ್ಬ ಪ್ರಧಾನ ಕಾರ್ಯದರ್ಶಿಯಾಗಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಿಮ್ಮೋಣ ಚಟುವಟಿಕೆಗಳನ್ನ ಸ್ವಲ್ಪ ಬದಲಾವಣೆ ಮಾರ್ಪಾಡು ಮಾಡ್ಕೊಡ್ರಿ, ಇಟ್ ಇಸ್ ಅ ಸಜೆಷನ್. ಹೌದಾ, ಬರ್ರಿ. ಹಿ ಡಿಂಟ್ ಎಕ್ಸ್ಪ್ರೆಸ್, ಎಷ್ಟೊಂದು ಸ್ಥಿತಪ್ರಜ್ಞೆ ಇದ್ದ ಅಂದ್ರೆ ಅವ್ರು ಕರ್ಕೊಂಡು ಹೋಗ್ತಾರೆ ಮ್ಯಾಲ, ಬಾರಿ 1958 ರಿಸಿಗ್ನೇಷನ್ ಕೊಡ್ತಾರ. ಪ್ಲೀಸ್ ಹ್ಯಾಂಡ್ ಇಟ್ ಓವರ್ ಟು ನೆಹರು ಅಂಡ್ ಕಾಪಿ ಟು ಜೆ ಚಾಮರಾಜ ಒಡೆಯರ್. ಗಟ್ಟಿತನ ರೀ, ಯಾರ ಕಾಲ್ ಬೀಳಲ್ಲ. ಅವ್ರಿಗೆ ಪಾಕೆಟ್ ಸೀಲ್ ಮಾಡಿಕೊಡ್ತಾರ. ಎಲ್ಲಿವರೆಗೆ ನಾರಾಯಣ ಅವರು ನೆಹರೂರವ್ರಿಗೆ ಹೋಗಿ ಪರ್ಚಿ ಕಟ್ಟುವ ಮಠ, ಅವಾಗ ಬಾನುಲಿಗಳು, ಟಿವಿ ಇರ್ಲಿಲ್ಲ. ನಿಜಲಿಂಗಪ್ಪನವರ ರಾಜೀನಾಮೆ ಕೊಟ್ಟದ್ದು ದೊಡ್ಡ ಸುದ್ದಿ ಆಗ್ಬಿಡ್ತೈತಿ 1958. ನೆಹರೂರವ್ರು ಗಾಬಕಾರ, ಏನು ಇವ್ ಮನುಷ್ಯ ಹಿಂಗ ಬರೀ ಒಂದು ಸಣ್ಣ, ಇಫ್ ಐ ಜಸ್ಟ್ ಎಕ್ಸ್ಪ್ರೆಸ್ ಮೈ ಡಿಸ್ಪ್ಲೇಜರ್ ಅಬೌಟ್ ಹಿಸ್ ಅಡ್ಮಿನಿಸ್ಟ್ರೇಷನ್. ಯಾಕಂತಿ ಏನಿರ್ತೈತಿ, ಇದು ಒಕ್ಕೂಟ ರಾಷ್ಟ್ರದೊಳಗ, ಫೆಡರಲ್ ಆರ್ಗನೈಸೇಷನ್ ಒಳಗ ಆಯಾ ರಾಜ್ಯದ ಮುಖ್ಯಮಂತ್ರಿಗಳು ಅವ್ರಿಗಿರ್ತಕ್ಕಂಥ 70% ಆರ್ಥಿಕ, ಸಂವಿಧಾನಿಕ ನಿರ್ವಹಣೆ ಒಳಗ ಅವಂಗ ಅಧಿಕಾರ ಐತಿ ಎಲ್ಲದ ರೀತಿ ಒಳಗ. ಕೆಲವು ಕೇಂದ್ರ ಸರ್ಕಾರ, ಸೊ ವಿತೌಟ್ ದ ಪರ್ಮಿಷನ್ ಪರ್ವ್ಯೂ ಆಫ್ ಸೆಂಟ್ರಲ್ ಪ್ರೈಮ್ ಮಿನಿಸ್ಟರ್ ಇವ್ರು ಡಿಸ್ಚಾರ್ಜ್ ಮಾಡೋದು ನೋಡಿ ಅವ್ರಿಗೆ ನನಗೊಂದು ಪರ್ಮಿಷನ್ ಕೇಳಂಗಿಲ್ಲ. ಇವ್ ಹೇಮಾವತಿ ಮಾಡಿದ್ರು ಎಲ್ಲ ಡೆವಲಪ್ಮೆಂಟ್ ಮಾಡ್ಕೊಂಡು ಹೊಂಟ್ರ, ನಾಳೆ ಪ್ರಧಾನಿ ಆಗ್ಯಾರಲ್ಲ ಅಂತಕ್ಕಂಥದ್ದು ಎರಡನೇ ಭೀತಿ, ಮೊದಲನೇ ಭೀತಿ, ಆಮೇಲೆ ನಾ ಹೇಳ್ತೀನಿ. ಇದರಿಂದ 1958 ರಾಜೀನಾಮೆ ಕೊಡ್ತಾರ. ಬಂಧುಗಳೇ, ಸರ್ಕಾರಿ ಬಸ್ಸಿನೊಳಗ ಗಂಟು ಮೂಟೆ ಕಟ್ಕೊಂಡು ಚಿತ್ರದುರ್ಗಕ್ಕೆ ಬರ್ತಾರ. 58 ರಾಜೀನಾಮೆ ಕೊಡ್ತಾರ. ಇಲ್ಲೇ ನಮ್ಮವ್ರು ಕೆಲವು ಮಂದಿ ಅದಕ್ಕೆ ಪಿತೂರಿ ಮಾಡ್ತಾರ. ಅವಾಗ
ಇಲ್ಲಿ ಇರ್ತಕ್ಕಂಥ ಅವರು ಅವ್ರ ನಂತರ ಯಾರಾದರೂ ಮುಖ್ಯಮಂತ್ರಿ ಹೇಳ್ತೀನಿ, ಅದಕ್ಕೆ ಅದ್ರ ಮೇಲೆ ನೀವು ತಿಳ್ಕೋಬೇಕು. ಬಿಡಿ ಜೊತೆ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತಾರೆ, ಬಿಡಿ ಜೊತೆ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತಾರೆ. ಯಾಕಂದ್ರೆ ಅವರು ರಾಜ್ಯಕಾರ. ಅವ್ರ ನೆಹರು ಕುಟುಂಬಕ್ಕೆ ಬಹಳಷ್ಟು ನಿಷ್ಠೆ, ಶ್ರದ್ಧೆ, ಸೇವೆ ಸಲ್ಲಿಸ್ತಾರೆ. ನಿಜಲಿಂಗಪ್ಪನವರು ಮನೆಗೆ ಬರ್ತಾರೆ ಚಿತ್ರದುರ್ಗಕ್ಕೆ, ಏನೂ ಉದ್ಯೋಗ ಇಲ್ಲ, ಮುಖ್ಯಮಂತ್ರಿ ಪದ ಹೋಗಿರ್ತತಿ. 1962 ಎರಡನೇ ಚುನಾವಣೆಗಳು ಬರ್ತಾವ. ಅವಾಗ ಮಠಾಧೀಶರು ಏನಾಗತ್ತೆ, 1956, 57 ಸಂದರ್ಭದಾಗ ಸಾಣೆಹಳ್ಳಿ, ಈಗೇನು ತರಳಬಾಳು ಜಗದ್ಗುರು ಶಿವಕುಮಾರ ಸ್ವಾಮಿಗಳು ಅವ್ರಿಗೆ ಒಂದು ಕೆಲ್ಸಕ್ಕೆ ಹೋಗಿರ್ತಾರ. ಅವ್ರು ನಿಜಲಿಂಗಪ್ಪನ ಕರ್ಸ್ಕೊಂಡಿರ್ತಾರೆ ಚಿತ್ರದುರ್ಗಕ್ಕೆ. ಇಲ್ಲ ಬರ್ರಿ ಇಲ್ಲ ಅಂತ ಹೋಗಿರ್ತಾರೆ. ಇವ್ರು ಏನು ಇಲ್ಲ, ಇದೊಂದು ಸಣ್ಣ ಹಿಂಗ್ ಕೆಲಸ ಮಾಡಿ, ಇವ್ರು ಮಾಡಂಗಿಲ್ಲ. ಯಾಕಂದ್ರೆ ವಸ್ತುನಿಷ್ಠ, ಯಾವುದೇ ಒಂದು ವರ್ಗಕ್ಕೆ ಸೀಮಿತ ಅಲ್ಲ, ಮಾಡಂಗಿಲ್ಲ. ಒಂದು ಸಣ್ಣ ಪುಟ್ಟ ಕಾರಣ, ಜಾತಿ ರಾಜಕಾರಣ. 1962 ಅವರು ಹೊಸದುರ್ಗ ಕ್ಷೇತ್ರದಿಂದ ಸೋಲ್ತಾರ. ಕರ್ನಾಟಕವನ್ನ ಕಟ್ಟಿ ಬೆಳೆಸಿದಂತ 6 ವರ್ಷದೊಳಗ ಕರ್ನಾಟಕವನ್ನ ಒಂದು ದೇಶದ ಪ್ರತಿಷ್ಠವಾದಂತ ರಾಜ್ಯವನ್ನ ಮಾಡಿದಂತ ನಿಜಲಿಂಗಪ್ಪನವರು ಅಲ್ಲಿ ಕಳ್ಕೊಂತ ಸೋಲ್ತಾರ. ಇಟ್ ವಾಸ್ ಓನ್ಲಿ ಕಾಸ್ಟ್ ಪಾಲಿಟಿಕ್ಸ್, ಒಳಪಂಗಡ, ಲಿಂಗಾಯತ ಒಳಪಂಗಡಗಳ ರಾಜಕಾರಣ ಬಿಚ್ಚಿ ಹೇಳುವುದಿಲ್ಲ. ಜನ ಮಠಾಧೀಶರು ಅವ್ರನ್ನ ಸೋಲಿಸ್ತಾರ. ಬಂಧುಗಳೇ, ಬಾಗಲಕೋಟೆಯ ಮುರ್ನಾಳ್ ವಕೀಲರು ಇಮಿಡಿಯೇಟ್ಲಿ ಹೇಳ್ತಾರ ನಿಜಲಿಂಗಪ್ಪನವ್ರ ಅಂತಾರ, ಬೇಡ, ಲೆಟ್ ಅಸ್ ಸಿ ದಟ್ SR ಕಂಠಿ ಅವ್ರು ಮುಖ್ಯಮಂತ್ರಿ ಆಗ್ಲಿ. ಅವಾಗೆಲ್ಲ ಶಾಸಕಾಂಗ ಪಕ್ಷದವ್ರು ಹೇಳ್ತಾರ, ನಿಮ್ಮನ್ನ ನೋಡಿ ನಾವು ಆಚೆ ಬಂದೀವಿ, ನಾವೆಲ್ಲ ರಾಜೀನಾಮೆ ಕೊಡ್ತೀವಿ ಅಂತ. ಅವಾಗ ಮುರ್ನಾಳ್ ವಕೀಲರು ಬಾಗಲಕೋಟೆಯವರು ತಮ್ಮ ಪದತ್ಯಾಗ ಮಾಡ್ತಾರೆ. 1962 ಕೇವಲ 3 ತಿಂಗಳದೊಳಗ ಅವರು ಅನ್ನ ಪ್ರೋತ್ಸಾಹಿಸ್ಕೊಳ್ತಾರ. ನಿಜಲಿಂಗಪ್ಪನ ವಿರುದ್ಧ ಕ್ಯಾಂಡಿಡೇಟ್ಗಳು ಯಾರು ಹಾಕಂಗ. ವಿರೋಧ ಪಕ್ಷದವರು ಕೂಡ ನಿಜಲಿಂಗಪ್ಪನವ್ರಿಗೆ ಎಷ್ಟು ಗೌರವ ಕೊಟ್ಟಾರ ಅಂತಂದ್ರೆ, ಇಟ್ ವಾಸ್ ದ ಫಸ್ಟ್ CM ಗಾಟ್ ಇಲೆಕ್ಟೆಡ್ ಅನ್ಅಪೋಸ್, ಅಂದ್ರೆ ಆಚೆ ಬರ್ತಾರ. ಇಲ್ಲಿ ನಾವು ಒಂದು ನೋಡ್ಬೇಕು, ಅಂದ್ರ SR ಕಂಠಿ ಅವರ ನೆನೆಸ್ಬೇಕು. SR ಕಂಠಿ ಅವ್ರಿಗೆ ಏನಂತ ಭರತ ಅಂತಿದ್ರು, ನಮ್ಮ ತಮ್ಮ ಭರತ ರಾಮ ಹೆಂಗ 12 ತಿಂಗಳು ಹೋದ್ರಲ್ಲ, 3 ತಿಂಗಳ, ಬರೀ 3 ತಿಂಗಳ ಅವ್ರು ಅಂತಿದ್ರು, ನಾ ಮೈ ಏಕ್ ದಿನ ಕಾ ಬಾದ್ಶಾ ಹೂँ, ಮೈ ಕುಚ್ ಭಿ ನಹೀ ಕರ್ ಸಕ್ತಾ ಹೂँ. 3 ತಿಂಗಳ ಮುಖ್ಯಮಂತ್ರಿ ಆದಾಗ ಅವರು ಸೈನಿಕ ಶಾಲೆ, ಎಷ್ಟು ಸೈನಿಕ ಶಾಲೆ, ಕಿತ್ತೂರು ಸೈನಿಕ ಶಾಲೆ, ಬಿಜಾಪುರ, 3 ತಿಂಗಳ ಒಬ್ಬ ವ್ಯಕ್ತಿ ಏನ್ ಮಾಡ್ಬೋದು ಅಂತಕ್ಕಂಥ ತೋರ್ಸ್ಕೊಟ್ರು. ಕಂಠಿಯವರು ಮತ್ತೆ SR ಕಂಠಿಯವರು ಅವ್ರಿಗೆ ಪದ ಬಿಟ್ಕೊಡ್ತಾರೆ. ಮತ್ತೆ ಇವರು 1962 68 ನಿರಂತರವಾಗಿ ಮುಖ್ಯಮಂತ್ರಿ ಆದರು. 1964 ನೆಹರೂರವರ ನಿಧನ ನಂತರ ಒಂದು ಗ್ಯಾಪ್ ಆಗತ್ತೆ. ಯಾಕಂದ್ರೆ 17 ವರ್ಷ ಈ ಪ್ರಧಾನಿ ಆದಂತ ನೆಹರೂರು ಹೋದ್ಮೇಲೆ ಈ ದೇಶವನ್ನು ಯಾರು ಆಡಬಲ್ಲರು ಯಾರಿಗೂ ಗೊತ್ತಿರಂಗಿಲ್ಲ. ಯಾಕಂದ್ರೆ ನೆಹರು ವಾಸ್ ಆಫ್ ದಟ್ ಕೈಂಡ್. ಅವ್ರಿಗೆ ಗ್ರಾಮಾಂತರ, ಕೈಗಾರಿಕೆ, ಅಣೆಕಟ್ಟು, ಇಂಡಸ್ಟ್ರಿಯಲ್ ಓರಿಯೆಂಟೆಡ್ ಒಬ್ಬ ಪ್ರಧಾನಿಯನ್ನು ಕಳ್ಕೊಂಡಾಗ ಅದನ್ನು ತುಂಬಿಸ್ತಕ್ಕಂಥ ಯಾರು, ಇಬ್ಬರಲ್ಲಿ ಪೈಪೋಟಿ ಆಗತ್ತ. ಒಬ್ಬರು ಎಲ್ಲರಿಗೂ ಗೊತ್ತಿದ್ದಂಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ, ಇನ್ನೊಬ್ಬರು ಅದೇ ಪಕ್ಷದ ಕಾಂಗ್ರೆಸ್, ಇನ್ನೊಬ್ಬರು ಮೊರಾರ್ಜಿ ಭಾಯಿ ದೇಸಾಯಿ. ನಾನು ಹೇಳ್ತಾ ಇರೋದು 1964 ಸಂದರ್ಭ. ನಡಕ ಹಂಗಾಮಿ ಗುಲ್ಜಾರ್ಲಾಲ್ ನಂದಾ ಅವ್ರು ಇಟ್ಟಿರ್ತಾರೆ, ಯಾಕಂದ್ರೆ ಆಗ್ಬೇಕಲ್ಲ ಅಂತ ಒಂದು 5 ಮಂದಿ ಕಮಿಟಿ ಮಾಡ್ತಾರ, ಸೆಂಟ್ರಲ್ ಕಮಿಟಿ ಅವರು. ಆ ಕಮಿಟಿ ಒಳಗೆ ಯಾರು ಇರ್ತಾರ ಅಂತಂದ್ರೆ ನಿಜಲಿಂಗಪ್ಪನವರು, ಕಾಮರಾಜ್ ನಾಡಾರ್, ದೊಡ್ಡ ರಾಜಕಾರಣಿ, ನಿಜಲಿಂಗಪ್ಪನವರು ಅಷ್ಟೇ ಪ್ರಾಮಾಣಿಕ. ಇಬ್ರು ಅವ್ರ 2 ಫೇಸಸ್ ಆಫ್ ದ ಸೇಮ್ ಕಾಯಿನ್. ದೇ ವೆರಿ ಗುಡ್ ಫ್ರೆಂಡ್ಸ್, ವೆರಿ ಗುಡ್ ಫ್ರೆಂಡ್ಸ್. ಅದರ ಕಾಮರಾಜ್ ಅವರು, ನೀಲಂ ಸಂಜೀವ ರೆಡ್ಡಿ, ಇವ್ರ ಹೆಸರನ್ನ ಬಹುಶಃ ನೀವು ಕೇಳಿರಲ್ಲ, ಗೊತ್ತಿಲ್ಲ. SK ಪಾಟೀಲ್, ಶ್ರೀನಿವಾಸ್ ಮಲ್ಯ ಅಂತ ತಿಳ್ಕೊಂಡು ಇವ್ರು 5 ಜನ ಒಂದು ತಿರುಪತಿ ಅಧಿವೇಶನದೊಳಗ. ಹಂಗಾರ ಮೊರಾರ್ಜಿ ಬಾಯಿ ಬಹಳ ಸಿಟ್ಟಿನವದಾನ, ರಿಜಿಡ್ ಅದಾನ, ಯಾರಿಗೂ ನಮ್ಮ ಮಾತು ಕೇಳಂಗಿಲ್ಲ. ಲೆಟ್ ಅಸ್ ಮೇಕ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಪ್ರೈಮ್ ಮಿನಿಸ್ಟರ್ ಅಂತ. ಇವರ ಒಪ್ಪಿಗೆ ಮೇಲೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರನ್ನ ಪ್ರಧಾನಿ ಮಾಡ್ತಾರೆ. 1966 ಇದೇ ಪರಿಸ್ಥಿತಿ ನಿರ್ಮಾಣ ಆಗತ್ತ. ಅವಾಗ ಟೂ ಮೇನ್ ಕಮ್ಯುನಿಟಿ ಅಂತಾರ, 5 ಮಂದಿ ಕಮಿಟಿ ಶಾಸ್ತ್ರಿ ಅವ್ರು ಮಾಡಿದ್ರು. 2 ಮೇನ್ ಕಮಿಟಿ, ನೋ ಒನ್ ಅದರ್ ದನ್ ಕಾಮರಾಜ್ ಅಂಡ್ ನಿಜಲಿಂಗಪ್ಪ. ಅವರು ಎಷ್ಟೊಂದು ವೈವಿಧ್ಯತೆ ನೋಡ್ರಿ. ನಿಜಲಿಂಗಪ್ಪನವರು ಸೈದ್ಧಾಂತಿಕವಾಗಿ ನೆಹರೂರವರಿಗೆ ವಿರೋಧ ಕಟ್ಟಿಕೊಂಡಂತ ನಿಜಲಿಂಗಪ್ಪನವರು ಅವರ ಮಗಳನ್ನ ಪ್ರಧಾನಿಯನ್ನ ಮಾಡ್ಲಿಕ್ಕೆ ನಿಜಲಿಂಗಪ್ಪ ಮತ್ತು ಕಾಮರಾಜ್ ಅವರ ಕಾರಣ. ಅದರ ದುರ್ದೈವಶಾತ್ ಅಂದ್ರ ಅವರು 68ರೊಳಗ ಅವರು ಅವಿಭಾಜ್ಯ ಒಂದು ಏನಂತಾರ, ಕರ್ನಾಟಕದ ಏಕೈಕ ವ್ಯಕ್ತಿ, ಅದರ ಅವಿಭಾಜ್ಯ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ನಮ್ಮ ನಿಜಲಿಂಗಪ್ಪನವರು ಅಧಿಕಾರವನ್ನ ವಹಿಸುವಂತಾರ.
ಬದಲಾದ ಪರಿಸ್ಥಿತಿ ಒಳಗ ಮುಂದ ಒಂದು ಕಾರಣ, ಸಣ್ಣ ಕಾರಣಕ್ಕ ಇಂಡಿಕೇಟ್ ಮತ್ತು ಸಿಂಡಿಕೇಟ್ ಕಾಂಗ್ರೆಸ್ ಒಳಗ ವಿಭಜನೆ ಆಗತ್ತ. ಇವ್ರದ್ದು ಓ ಕಾಂಗ್ರೆಸ್, ಆರ್ಗನೈಸೇಷನ್ ಕಾಂಗ್ರೆಸ್ ಅಂತಾರ. ಬ್ರಹ್ಮಾನಂದ ರೆಡ್ಡಿ, ನಿಜಲಿಂಗಪ್ಪನವರು, ನೀಲಂ ಸಂಜೀವ ರೆಡ್ಡಿ ಮತ್ತು ಇವರೆಲ್ಲ ಈಚ ಕಡೆ ಬರ್ತಾರ. ಇಂದಿರಾ ಗಾಂಧಿ ಅವರು ಆಚ ಕಡೆ ನಿಂದಿರ್ತಾರ. ನಿಜಲಿಂಗಪ್ಪನವ್ರ ಕೊಡುಗೆ ಏನು ಅಂತ ಅನ್ಬಹುದು. ಎಷ್ಟು ಸಲ ಮುಖ್ಯಮಂತ್ರಿ ಆಗ್ಯಾರ ಅಂತ ಹೇಳಿ ನಾನು 1950 ರೂಪಿತಗೊಂಡಂತ ಅಂಬೇಡ್ಕರ್ ಅವರ ಸಂವಿಧಾನ ಸಮಿತಿಯೊಳಗ ಮೊದಲನೇ ಹೆಸರು ಎಸ್ ನಿಜಲಿಂಗಪ್ಪನವರು. ದ ಫಸ್ಟ್ ನೇಮ್. ಇಟ್ ವಾಸ್ ಅ ವೆರಿ ಬಿಗ್ ಲಾಯರ್. ಅವರಿಗೆ ಒಂದು ಧಾರ್ಮಿಕ ವಿಧಿವಿಧಾನ ಮತ್ತು ಹಕ್ಕುಗಳ ಬಗ್ಗೆ ಸಂವಿಧಾನ ರೂಪ ರಚನಾ ಒಳಗ ಕೆಂತಾನ್ ಅಂತಕ್ಕಂಥ ಅಧ್ಯಕ್ಷರು ಮಡ್ರಾಸ್ದವರು, ಆ ಕಮಿಟಿ ಒಳಗ ಲಿಂಗಾಯತರಿಗೆ ಧರ್ಮ ಮಾನ್ಯತೆಯನ್ನು ಇಡಬೇಕು ಅಂತಕ್ಕಂಥ ಧ್ವನಿ ಎತ್ತಿದವರು ನಿಜಲಿಂಗಪ್ಪನವರು. ಅವ್ರ ಜೊತೆಗೆ ರತ್ನಪ್ಪಣ್ಣ ಕುಂಬಾರ, ಬಿ ಎನ್ ಮುನವಳ್ಳಿ ವಕೀಲರು, ಸಿದ್ವೀರಪ್ಪನವರು, 5 ಜನ ಇರ್ತಾರ. ನಿಜಲಿಂಗಪ್ಪನವರು ಅಗ್ರೆಸಿವ್ ಆಗಿ ಪ್ರೊಟೆಸ್ಟ್ ಮಾಡ್ತಾರೆ. ಅವಾಗ ನೆಹರೂರವ್ರು ಅಂತಾರ, ಇಲ್ಲ ನಾವು ಕಾಮನ್ ಸಿವಿಲ್ ಕೋಡ್, ಸಮಾನ ನಾಗರಿಕ ಹಕ್ಕನ್ನು ತರ್ತೀವಿ, ಹಿಂಗಾಗಿ ಲೆಟ್ ಅಸ್ ನಾಟ್ ಹೈಲೈಟ್ ದಿಸ್ ರಿಲಿಜಿಯಸ್ ರೈಟ್ಸ್ ಅಂತಕ್ಕಂಥ ಒಂದು ವಿಚಾರವನ್ನ ಹೇಳ್ತಾರ. ಇದಕ್ಕ ಕಾರಣ ಅಂತಂದ್ರ 1950 ಅಂದ್ರೆ ಈ ಹಿನ್ನೆಲೆ ಕಾರಣ 1950 ದಲೈ ಲಾಮಾರ ಮೇಲೆ ಚೀನಿಯರ ಹಲ್ಲೆಯನ್ನು ಮಾಡಿರ್ತಾರ. ಅವರ ಜೀವನ ಅತ್ಯಂತ ಮರಣಾಂತಿಕ. ಅಂದ್ರ ದಲೈ ಲಾಮಾರನ್ನ ಹೊಡಿಬೇಕು ಅಂತಕ್ಕಂಥ ಸಂದರ್ಭ. ಅವಾಗ ಪಾರ್ಲಿಮೆಂಟ್ 1948 ಇವರೇನು ಆದ್ಮೇಲೆ 50 ಇವ್ರು ಪಾರ್ಲಿಮೆಂಟ್ ಸದಸ್ಯರು, ಅಂಬೇಡ್ಕರ್ ಜೊತೆಗೆ ಕೆಲಸ ಮಾಡ್ತಕ್ಕಂಥ ದೊಡ್ಡ ವ್ಯಕ್ತಿ ಯಾರು ನಿಜಲಿಂಗಪ್ಪನವರು. ಅವಾಗ ಹಮ್ದರ್ದರ್ ಸಿಂಗ್ ಅಂತ ತಕೊಂಡು ವಾಯು ಮುಖ್ಯಸ್ಥ ನೆಹರು ಅವ್ರನ್ನ ಪ್ರೆಷರ್ ಮಾಡ್ತಾರೆ ಹೋಗಿ, ಇಲ್ಲ ಇಟ್ ಇಸ್ ವೆರಿ ರಾಂಗ್, ನೀವು ನಾನ್ ಅಲೈನ್ ಮೂವ್ಮೆಂಟ್ ಅಲಿಪ್ತ ನೀತಿಗಳ ಸಂಘ ಸಭೆಯನ್ನು ನೀವು ಮಾಡಿ ಅದರ ಅಧ್ಯಕ್ಷ ಹಾಕಿರಿ, ಬರೀ ಮಾತ್ನಾಗನ ಯು ಪ್ಲೀಸ್ ಪ್ರೊಟೆಕ್ಟ್ ದಲೈ ಲಾಮಾ. ದಲೈ ಲಾಮಾರನ್ನ ಭಾರತಕ್ಕ ಹೆಲಿಕಾಪ್ಟರ್ ಮೂಲಕ ಕರ್ಕೊಂಡ್ ಬರ್ತಾರೆ ಟಿಬೇಟ್ದಿಂದ. ಅದಕ್ಕೆ ಯಶಸ್ಸು ನಿಜಲಿಂಗಪ್ಪನವರು. ಇವ್ರು ನಿಜಲಿಂಗಪ್ಪನವ್ರು ಇದಕ್ಕಿಂತ ಮುಂಚೆ ಇದನ್ನ ನೋಡಿ ಹೇಳಿದಲ್ಲ, ಅಂಬೇಡ್ಕರ್ ಇವರಿಗೆ ಎಲ್ಲರಿಗೂ ಈ ತರ ಕಾರ್ಯಕ್ಷಮತೆ, ಟಾಕ್ ಲೆಸ್ ವರ್ಕ್ ಮೋರ್, ಅದು ಟಿಬೆಟಿಯನ್ ದಲೈ ಲಾಮಾರನ್ನ ಕರ್ಕೊಂಡ್ ಬರ್ತಾರೆ. 1952 ಇವರಿಗೆ ನಿರಾಶ್ರಿತಗೆ ಭಾರತದೊಳಗ ನಾವು ಆಶ್ರಯ ಕೊಡಬೇಕು ಅಂತ ತಿಳ್ಕೊಂಡು ನಿಜಲಿಂಗಪ್ಪನವ್ರು ಹೇಳ್ತಾರ. ಬಹಳ ಜನರಿಗೆ ಗೊತ್ತಿಲ್ಲ, ಟಿಬೇಟಿಯನ್ ಕಾಲನಿ ಒಳಗ ನಿಜಲಿಂಗಪ್ಪನವ್ರಿಗೆ ದಲೈ ಲಾಮಾ ಅಂತಾರ. ಎರಡನೇ ಇದು ಅಭೂತಪೂರ್ವ ದಲೈ ಲಾಮಾ. ಅವ್ರಿಗೆ ಇಳ್ಕೊಳಕ ಜಾಗ ಇರಲಿಲ್ಲ ಪಾಪ, ಬಡತನ. ಇವ್ರಿಗೆ ಅನ್ನ ಇಲ್ಲ, ಆಹಾರ ಇಲ್ಲ. ಅವ್ರು ಸ್ವೀಟರ್ ಮಾರೋರು. ಮೈಸೂರು, ಮುಂಡಗೋಡ, ಕರ್ನಾಟಕ ಅವ್ರಂದ್ರೆ ನೋ ಐ ವಿಲ್ ಪ್ರೊವೈಡ್ ಅಂತಾರ. ಪಾಪ ಇವರು ಅಂಡರ್ ದ ಪ್ರೊವಿಷನ್ ಲ್ಯಾಂಡ್ ಆಕ್ಟ್ ನೊಳಗ ಇವರಿಗೆ ಟಿಬೇಟಿಯನ್ರಿಗೆ ಭಾರತದೊಳಗ ಇಳ್ಕೊಳ್ಳಿಕ್ಕೆ, ಅದು ಕರ್ನಾಟಕದೊಳಗೆ ಇಳ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ಕೊಟ್ಟಂತವ್ರ ನಿಜಲಿಂಗಪ್ಪನವರು. ಅಂದ್ರ ವಿಶ್ವಮಾನವ ಪರಿಕಲ್ಪನೆಯನ್ನ, ಬಸವಣ್ಣನವರ ಪರಿಕಲ್ಪನೆಯನ್ನ ಎಷ್ಟು ಅದು ಹೊಕ್ಕಾಡಿದ್ರು ಅಂತಕ್ಕಂಥ ವಿಚಾರ. 1952 ಹಿಂದೂ ಕೋಡ್ ಬಿಲ್ ಅಂತ ತಿಳ್ಕೊಂಡು, ಅದು ಸರಸ್ವತಿ ಆಕ್ಟ್ ಅಂತಾರ. ಏನಂತಂದ್ರ ಮಹಿಳೆಯರಿಗಾಗಿ ಮೀಸಲಾತಿ, ಹಿಂದೂ ಕೋಡ್ ಲಾ ಒಳಗ ಮಹಿಳೆಯರಿಗೆ ಮೀಸಲಾತಿ ಇಟ್ಟಿಲ್ಲ, ಅದನ್ನ ಅಂಬೇಡ್ಕರ್ ಅವರು ಅಮೆಂಡ್ಮೆಂಟ್ ಮಾಡ್ಬೇಕಂತ ತಿಳ್ಕೊಂಡು ಕಾನೂನು ಮಂತ್ರಿ ಇರ್ತಾರ. ಕೇಂದ್ರದೊಳಗ ನೆಹರೂರವ್ರಿಗೆ ಅಧಿವೇಶನದಾಗ ಹೇಳ್ಬೇಕಾದ್ರ ಅವರು ಒಪ್ಪಂಗಿಲ್ಲ. ಆರ್ ದೇರ್ ಎನಿ ಪ್ರೊಫೆಟ್ಸ್ ಇನ್ ದ ಕಂಟ್ರಿ, ಈ ದೇಶದೊಳಗೆ ಯಾರಾದ್ರೂ ದಾರ್ಶನಿಕರು ಮಹಿಳೆಯರ ಬಗ್ಗೆ ಧ್ವನಿ ಎತ್ತಾರ, ಬಹಳಷ್ಟು ದೊಡ್ಡ ಪ್ರಮಾಣದಾಗ ಹೋರಾಟ ಮಾಡ್ತಾರ. ಅವಾಗ ಅಂಬೇಡ್ಕರ್ ಅವರಿಗೆ ಮುಗಿದ್ಮೇಲೆ ಬಹಳ ಹತಾಶಾಗಿ ಕಾರಿಡಾರ್ ಹೋಗುತ್ನಾಗ ನಿಜಲಿಂಗಪ್ಪನವ್ರು ಹೇಳ್ತಾರ, ಸರ್ ಬಂದ ಇಲ್ಲ, ನೀವು ಬುದ್ಧನ ಬಗ್ಗೆ ಅಷ್ಟೇ ಹೇಳ್ತೀರಿ, ಬಸವಣ್ಣ ಅದಾನ, ಬಸವಣ್ಣ ಬಗ್ಗೆ ಒಂದು ಪುಸ್ತಕ ಕೊಡ್ತಾರ. ಪುಸ್ತಕ ಕೊಟ್ಟ ಕೂಡಲೇ ಅಂಬೇಡ್ಕರ್ ಅವ್ರು ಓದ್ತಾರ. 1 ವಾರ ಆದ್ಮೇಲೆ ಬೆಟ್ಟಕ್ಕಾರ, ಏನ್ರಿ ನಿಜಲಿಂಗಪ್ಪನವ್ರು ಇಂಥ ಒಬ್ಬ ದೊಡ್ಡ ವ್ಯಕ್ತಿಯನ್ನ ನೀವು ಲಿಂಗಾಯತರು ನನಗೆ ದಾರ ಹಗ್ಗ ಕಟ್ಟಿ ಕಿಶದ ಇಟ್ಕೊಂಡ್ರಿ, ಇವ್ರನ್ನ ಏನಾದ್ರು ಬಿಟ್ಟಿದ್ರೆ ನಾನು ಬಸವ ಧರ್ಮಿ ಆಗ್ತಿದ್ನಲ್ಲ. ಯಾಕಂದ್ರೆ 1935 ಯಾವಾಗ ಪಾಪ ಅವ್ರು ಘೋಷಣೆ ಮಾಡಿರ್ತಾರ ನಾನು ಧರ್ಮಿ. 1935 ನಾನು ಐ ಹ್ಯಾವ್ ಡಿಕ್ಲೇರ್ಡ್ ಮೈ ಸೆಲ್ಫ್, ಅಂದ್ರೆ 35 ನಾನು ಹಿಂದೂ ಆಗಿ ಬದುಕಲಾರೆ. ನನಗೆ ಮೊದಲ ಕೊಟ್ಟಿದ್ದ ಐ ವುಡ್ ಹ್ಯಾವ್ ಡೆಫಿನೆಟ್ಲಿ ಟೇಕನ್ ಡಿಸಿಷನ್ ಟು ಕನ್ವರ್ಟ್ ಮೈ ಸೆಲ್ಫ್ ಇಂಟು ಎ ಲಿಂಗಾಯತ್ ರಿಲಿಜನ್. 2 ಸಲ ಹೇಳ್ತಾರ ನಿಜಲಿಂಗಪ್ಪನವ್ರ ಮುಂದೆ ಹೇಳ್ತಾರ. 1956 ಇದೇ ವ್ಯಕ್ತಿತ್ವವನ್ನ ಅವ್ರ ಕೊನೆಗೆ ಸಾವಿನ ಗಾಳಿಗೆ 3 ತಿಂಗಳ ಮುಂಚೆ ನಮ್ಮ ಸಿದ್ದಪ್ಪ ಕಂಬಳಿ ಅವ್ರ ಮುಂದೆ ಇದೇ ವ್ಯವಸ್ಥೆಯನ್ನು ಹೇಳ್ತಾರ. ಇವರ ಜೀವನದೊಳಗೆ ನಡೆದಂತ ಕೆಲ ಘಟನೆಗಳನ್ನ ನಾನು ಹೇಳ್ತೀನಿ. ಮೊಟ್ಟ ಮೊದಲಿಗೆ ಅವರು ಅತ್ಯಂತ ಆಪ್ತರಾದವರು SR ಕಂಠಿ ಇಳಕಲ್ದವ್ರು. ಅವರ ಕ್ಯಾಬಿನೆಟ್ ನೊಳಗೆ 2 ಮಂತ್ರಿಗಳಿದ್ರು. ಅವರಿಗೆ ಲವ ಮತ್ತು ಕುಶ ಅಂತಿದ್ರು. ಲವ ವೀರೇಂದ್ರ ಪಾಟೀಲ್, ಕುಶ ರಾಮಕೃಷ್ಣ ಹೆಗಡೆ ಅವರು. 1977 ಬಹಳ ಮಂದಿಗೆ ಗೊತ್ತಿಲ್ಲ, ಜಯಪ್ರಕಾಶ್ ನಾರಾಯಣರಿಗೆ ಭೇಟಿಯಾಗಿ ಜನತಾ ಪಕ್ಷವನ್ನ ಕಟ್ಟಬೇಕು ಅಂತ ತಿಳ್ಕೊಂಡು
ಜನತಾ ಪಕ್ಷವನ್ನ ಕಟ್ಟಿದಂತ ಒಬ್ಬ ಧೀಮಂತ ವ್ಯಕ್ತಿ ನಿಜಲಿಂಗಪ್ಪನವರು. ಅಂದ್ರೆ ಈಸ್ ಅ ಫೌಂಡರ್ ಮೆಂಬರ್ ಆಫ್ ಜನತಾ ಪಾರ್ಟಿ. ಅದರ ಸಿಂಬಾಲ್ ಆಗ್ಲಿ ಎಲ್ಲ ಪಕ್ಷಗಳನ್ನ ವಿಲೀನೀಕರಣ ಮಾಡ್ಕೊಂಡು ಇದನ್ನ ಪಕ್ಷ ಕಟ್ಟಬೇಕು, ಒಂದು ಪರ್ಯಾಯವಾದಂತ ಪಕ್ಷ ಕಟ್ಟಬೇಕು ಅಂತಕೊಂಡು 1977 ಕಟ್ಟಿದ್ರು ನಿಜಲಿಂಗಪ್ಪನವರು. ಇವರ 83 ನಿಜಲಿಂಗಪ್ಪನವರು ಎಷ್ಟೊಂದು ನಿರಪೇಕ್ಷತೆ ಅಂದ್ರ ಅವ್ರಿಗೆ ಆತ್ಮೀಯರಾದ, ಅವಾಗಾಗ್ಲೇ ಏನಾಗಿತ್ತು ಅಂದ್ರೆ 77, 83 ಸಂದರ್ಭಕ್ಕ ವೀರೇಂದ್ರ ಪಾಟೀಲ್ರು he was into ಕಾಂಗ್ರೆಸ್. there was no option other than ರಾಮಕೃಷ್ಣ ಹೆಗಡೆ ಅವ್ರನ್ನ ಕರೆದು ತನ್ನ ಮಗನಷ್ಟೇ ಪ್ರೀತಿ ಮಾಡಿ ಅವನ ಮುಖ್ಯಮಂತ್ರಿ ಮಾಡ್ತಕ್ಕಂತ ಒಂದು ಸೂತ್ರಧಾರ, ಹಿಂದಿನ ಸೂತ್ರಧಾರ ಅಂತಂದ್ರ ನಿಜಲಿಂಗಪ್ಪನವರು. ಜೆ.ಎಚ್. ಪಟೇಲ್ರು ಅವರ ಅತ್ಯಂತ ಸೋದರ ಸಂಬಂಧಿಗಳು. ಇಬ್ಬರನ್ನು ಮೆಚ್ಚಬೇಕು. ಜೆ.ಎಚ್. ಪಟೇಲ್ರನ್ನ ಕಾಂಗ್ರೆಸ್ ಪಕ್ಷಕ್ಕ ತರಲಿಕ್ಕೆ ಯಾವುದೇ ಪ್ರಯತ್ನವನ್ನ ನಿಜಲಿಂಗಪ್ಪನವ್ರು ಮಾಡ್ಲಿಲ್ಲ. ಮತ್ತೆ ನಿಜಲಿಂಗಪ್ಪನವರು ತಮ್ಮ ಸೋದರ ಮಾವ ಅಲ್ಲಿ ಹೋಗ್ಬೇಕು, ನಾನು ಅವರ ನಿಜಲಿಂಗಪ್ಪನವ್ರ ಪಕ್ಷದೊಳಗೆ ಇರ್ಬೇಕು ಅಂತಕೊಂಡು ನಿಜಲಿಂಗಿಸಿದ್ರೆ ಇವರು ಪ್ರಯತ್ನ ಮಾಡಂಗಿಲ್ಲ. ಯಾರು ಜೆ.ಎಚ್. ಪಟೇಲ್ ಕೂಡ ಪ್ರಯತ್ನ ಮಾಡಂಗಿಲ್ಲ. ಅವರು ಒಂದು ಹಾಸ್ಯ ಪ್ರಜ್ಞೆ ಎಷ್ಟಿತ್ತಂದ್ರ, ಒಮ್ಮೆ ಕರೆದು ಜೆ.ಎಚ್. ಪಟೇಲ್ರು, ಏನಪ್ಪಾ ಜಯದೇವ್, ನೀನಿಂಗ ನನಗೆ ಮದ್ಯ ಮತ್ತು ಮದಿನಿ ಇವು ನನ್ನ ವೀಕ್ನೆಸ್ ಅನ್ಬೇಡ, ಇದೊಂದು ಸಾಂಸ್ಕೃತಿಕ ರಾಜಕಾರಣ ಓಡ್ತಿತ್ತು ಅಂದಾಗ ನಿಜಲಿಂಗಪ್ಪನವ್ರಿಗೆ ಉತ್ತರ ಕೊಟ್ಟಿದ್ರು ಯಾರು ಜೆ.ಎಚ್. ಪಟೇಲ್. ಯಜಮಾನ್ರೆ, ನೀವು ಗಾಂಧಿ, ರಾಮ ಒಂದ್ ಸ್ಕೂಲ್ನ ಕಲ್ತವ್ರು, ಕೃಷ್ಣ, ನೆಹರು, ನಾನು ಒಂದ್ ಸ್ಕೂಲ್ನ ಕಲ್ತವ್ರು, ನನ್ ಸಿಲೆಬಸ್ ಬೇರೆ, ನಿಮ್ ಸಿಲೆಬಸ್ ಬೇರೆ. ಅಷ್ಟೇ ಹಸಿರಾಗಿ ನಕ್ಕರು ನಿಜಲಿಂಗಪ್ಪನವ್ರು ಹೇಳಿದ್ರು, ಒಂದು ಕಲ್ಯಾಣ ಕೆಲಸ ನೀನ್ ಮಾಡು ಅಂತಕ್ಕಂಥದ್ದು. ನಿಜಲಿಂಗಪ್ಪನವ್ರನ್ನ ನಾನು ನನ್ನ ವ್ಯಕ್ತಿಗತ ಜೀವನದಾಗ ನಾನು ಆಗ್ಲೇ ಹೇಳಿದೆ, ಹೆಚ್ಚಿನ ಸಮಯ ತೆಗೆದುಕೊಳ್ಳದೆ ನಿಜಲಿಂಗಪ್ಪನವ್ರ ಬಗ್ಗೆ ಸಾಕಷ್ಟು ವಿಷಯ ನಾನು ಒಂದು ದಿನ ಮಾತಾಡೋದ್ರೆ ಹೇಳ್ತೀನಿ, 2 ದಿನ ಮಾತಾಡೋದ್ರೆ ಹೇಳ್ತೀನಿ, 1 ತಿಂಗಳ ನಿಜಲಿಂಗಪ್ಪನವರ ಅಧ್ಯಯನ ಕೇಂದ್ರ ಮಾಡಿದ್ರು ಕೂಡ ಕಡಿಮೆ. ನಿಜಲಿಂಗಪ್ಪನ ಜೀವನದಾಗ ಇನ್ನೊಬ್ಬರು ಬಂದವರು ಅಂದ್ರೆ ಜಾಫರ್ ಶರೀಫ್. ಅವರು ಸರ್ಕಾರಿ ಉದ್ಯೋಗಿಗಳು, ಇವತ್ತು ಕಾರ್ ಡ್ರೈವರ್ ಆಫ್ ನಿಜಲಿಂಗಪ್ಪ. ಅವರು ನಿಜಲಿಂಗಪ್ಪನವರು ಮತ್ತು ಕಾಮರಾಜರು. ಇಂದಿರಾ ಗಾಂಧಿ ಅವರ ಬಗ್ಗೆ ಸ್ವಲ್ಪ ಅಪಸ್ವರ. ಅವ್ರು ಏನಪ್ಪ ನಿಜಲಿಂಗ, ಇವ್ರು ನಮ್ಮನ್ನ ಕೇಳ್ತಾ ಇಲ್ಲಲ್ಲ, ಇವರು ಹಿಂಗ್ಯಾಕ್ ಮಾಡಿದ್ರು, ಈ ತಪ್ಪನ್ನ ಯಾಕೆ ಮಾಡಕತ್ತಾರ, ನಮ್ಮ ಮಾತು ಕೇಳಂಗಿಲ್ಲ ಅಂತಕ್ಕಂಥ ಒಂದು ಅಪಸ್ವರವನ್ನ ಚರ್ಚೆ ಮಾಡ್ಬೇಕಾದ್ರ ಆ ವಿಷಯವನ್ನ ಜಾಫರ್ ಶರೀಫ್ರು ಅವಾಗಿನ ಇಂದಿರಾ ಗಾಂಧಿ ಅವರಿಗೆ ತಿಳಿಸ್ತಾರ. ಅದರಿಂದ ಇವರಿಬ್ಬರನ್ನ ಪಕ್ಷದಿಂದ ಹೊರಗೆ ಹಾಕ್ತಾರ. ಮತ್ತ ಅವಾಗ ಇನ್ನೊಂದು ಎರಡನೇದಂತಂದ್ರ, ಎರಡನೇ ವಿಷಯ ಅಂತಂದ್ರೆ 1971 ನಡೆದಂತ ರಾಷ್ಟ್ರಪತಿ ಚುನಾವಣೆ. ವಿ ಗಿರಿ ಒಬ್ಬ ಪಕ್ಷದ ಅಭ್ಯರ್ಥಿ ಆಗಿರಂಗಿಲ್ಲ, ಪಕ್ಷದ ಅಭ್ಯರ್ಥಿ ನೀಲಂ ಸಂಜೀವ್ ರೆಡ್ಡಿ. ಆದ್ರೆ ಇಂದಿರಾ ಗಾಂಧಿ ಅವರಿಗೆ ಏನು ಇರ್ತೈತೆ ಅಂದ್ರೆ, ನೀಲಂ ಸಂಜೀವ್ ರೆಡ್ಡಿ ಮತ್ತು ನಿಜಲಿಂಗಪ್ಪನವರು ಸ್ಟ್ರಾಂಗ್ ಅದಾರ, ಆತ್ಮೀಯರದಾರ. ಕಾಮರಾಜರು ಇವರೆಲ್ಲ ನಾಳೆ ನೀಲಂ ಸಂಜೀವ್ ರೆಡ್ಡಿ ಪ್ರಧಾನಿ ಆದ್ರ ತಮ್ಮ ಕೆಲ್ಸಕ್ಕ ಎಲ್ಲಿ ಅಡ್ಡಿ ಬರ್ತೈತಿ ಅಂತಕೊಂಡು ಕೆಲವು ಜನ ಪಿತೂರಿ ಇಂದಿರಾ ಗಾಂಧಿ ಅವ್ರಿಗೆ ಹೇಳ್ತಾರ. ಅವಾಗ ಅವರು ವಿ ಗಿರಿಯನ್ನ ಅನಧಿಕೃತ ಅಭ್ಯರ್ಥಿ ಆದ್ರೂ ಕೂಡ ಅವರನ್ನ ಆರಿಸ್ತಿರ್ತಾರ. ಆತ್ಮಸಾಕ್ಷಿಯಾಗಿ ಮತ ಹಾಕ್ರಿ ಅಂತಕ್ಕಂಥ ಒಂದು ಮತ ಹೇಳಿ ಅವಾಗ ತರ್ತಾರ. ಅವಾಗ ಪಕ್ಷ ಹೋಳಾಗತ್ತ. ಒಂದು ನಿಜಲಿಂಗಪ್ಪ ಫ್ರಾಕ್ಷನ್ ಅಂತಾರ, ಇನ್ನೊಂದು ಇಂದಿರಾ ಗಾಂಧಿ ಫ್ಯಾಕ್ಷನ್. ನಿಜಲಿಂಗಪ್ಪನವರು ಕಾಂಗ್ರೆಸ್ ಓ ಅಂದ್ರು, ಇಂದಿರಾ ಗಾಂಧಿ ಕಾಂಗ್ರೆಸ್ಗೆ ಅಥವಾ ಕಾಂಗ್ರೆಸ್ ಆಯ್ ಅಂತಂದ್ರು. ಎಮರ್ಜೆನ್ಸಿ ಟೈಮ್ ಒಳಗ ನಿಜಲಿಂಗಪ್ಪನವರು ಜೈಲು ಅನುಭವಿಸಿದ್ರು, ಕಷ್ಟ ನಷ್ಟಗಳನ್ನ ಅನುಭವಿಸಿದ್ರು. ಆದ್ರ ಯಾವ ಒಂದ್ ತಪ್ಪ ತಾವು ಮಾಡಿದ್ರು, ನಾನು ಹೇಳಿದಲ್ಲ, ಯಾವ ತಪ್ಪನ್ನ ತಾವು ಮಾಡಿದ್ರು ಆ ತಪ್ಪನ್ನ ತಿದ್ದುಕೊಳ್ಳುವಂತ ಸಮಯ ಬರ್ತೈತಿ. ಜನತಾ ಪಕ್ಷ 77 ಅಧಿಕಾರಕ್ಕೆ ಬಂದಾಗ ನಾವು ಹಿಂದ 64 ನಾವು ನಿಮ್ಗೆ ಅನ್ಯಾಯ ಮಾಡೀವಿ, ನಿಮ್ಮನ್ನ ಪ್ರಧಾನಿ ಮಾಡ್ಬೇಕಾಗಿತ್ತು, ನಿಮ್ಮನ್ನ ಪ್ರಧಾನಿ ಮಾಡಿಲ್ಲ. ಅದಕ್ಕ ನಿಮ್ಗ 77 ಪ್ರಧಾನಿಯನ್ನ ಮೊರಾರ್ಜಿ ದೇಸಾಯಿ ಅವ್ರನ್ನ ಮಾಡ್ತಾರ. ಇದು ಅವರಿಗಿರತಕ್ಕಂತ ಒಂದು ಬದ್ಧತೆ, ಅವರಿಗಿರ್ತಕ್ಕಂಥ ಒಂದು ಸ್ಪಷ್ಟತೆ ನಾವು ತಿಳ್ಕೊಬೇಕಾಗತ್ತೆ. 1980 ನಂತರ ಅಂದ್ರೆ ಇವೆಂಚುಯಲಿ ಕರ್ನಾಟಕದೊಳಗ ಮತ್ತು ಭಾರತದೊಳಗ ರಾಜಕೀಯ ನಿವೃತ್ತಿ ಅಂತಕ್ಕಂತ ಘೋಷಣೆ ಮಾಡಿದವರು ನಿಜಲಿಂಗಪ್ಪನವರು. ತಮ್ಮ ಬಹಳ ಏನ್ ದೊಡ್ಡ ವಯಸ್ಸಲ್ಲ, 78 80 ಅವ್ರು ಐ ವಿಲ್ ರಿಟೈರ್ಡ್ ಫ್ರಮ್ ದ ಆಕ್ಟಿವ್ ಪಾಲಿಟಿಕ್ಸ್ ಅಂತಾರ. ಎಂತ ಒಂದು ಬದ್ಧತೆ. ಎಲ್ಲ ರಾಜಕೀಯ ಸಂಘ ಸಂಸ್ಥೆಗಳಿಂದ
ಪದಗಳಿಂದ ಸಂಪೂರ್ಣ ಮುಕ್ತಗೊಂಡು ಅವರು ಸಾಮಾಜಿಕ ಸಾಂಸ್ಕೃತಿಕ ಓದು ಬರಹ ಅದ್ರೊಳಗ ತಮ್ಮನ್ನ ಅವರು ತೊಡಗಿಸ್ಕೊಂತಾರೆ. ಇನ್ನು ನನ್ನ ಬಗ್ಗೆ ಹೇಳಿದಾಗ ನಾನು ನಿಜಲಿಂಗಪ್ಪನವ್ರನ್ನ ಬಹಳ ಹತ್ತಿರದಿಂದ ಕಂಡದ್ದು ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದಾಗ 72ರ ಚುನಾವಣೆ. ಅವಾಗ ವೀರೇಂದ್ರ ಪಾಟೀಲ್ರು ಅಂದ್ರೆ ಏನು ಮೊದಲಿಗೆ ಅದಕ್ಕಿಂತ ಮುಂಚೆ ಅವಿಶ್ವಾಸವನ್ನು ಗೊತ್ತು ಮಾಡಿ ವೀರೇಂದ್ರ ಪಾಟೀಲ್ ಸರ್ಕಾರವನ್ನು ಕೆಡವಿ ದೇವರಾಜ ಅರಸರ ಸರ್ಕಾರವನ್ನ ತಂದಂತ ಸಂದರ್ಭ. ನಮ್ಮ ಅಜ್ಜಿ ಸಂಸ್ಥಾ ಕಾಂಗ್ರೆಸ್ ಅಭ್ಯರ್ಥಿ, ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದೆ. ನಿಜಲಿಂಗಪ್ಪನವರು ವೀರೇಂದ್ರ ಪಾಟೀಲ್ರು ನಮ್ಮ ಮನೆಗೆ ಬಂದಿದ್ರು. 67ರೊಳಗ ಒಂದು ಆದಂತ ಘಟನೆ ಹೇಳ್ತೀನಿ. 67ರೊಳಗ ನಮ್ಮ ಅಜ್ಜ, ಅದಕ್ಕಿಂತ ಮುಂಚೆ ನಮ್ಮ ಅಜ್ಜ MLA ಇದ್ರು. ಅವಾಗ ಅವ್ರು ಕಾಂಗ್ರೆಸ್ ಪಕ್ಷದಿಲ್ಲ, ಅಖಿಲ ಕರ್ನಾಟಕ ರಾಜ್ಯ ನಿರ್ಮಾಣ ಪರಿಷತ್ ಅಂತ ಅಖರಾಣಿ ಅಂತಕ್ಕಂಥ ಒಂದು ಪಕ್ಷ, ನಿಲಂಗೆ ಸಮಾಜವಾದಿಗಳು ಮತ್ತು ಪರ್ಯಾಯ ಕಾಂಗ್ರೆಸ್ಸಿಗೆ ಅಳವಂಡಿ ಶಿವಮೂರ್ತಿ ಸ್ವಾಮಿಗಳು ಬಹಳ ದೊಡ್ಡ ಪಕ್ಷ. ಅದು ಸಣ್ಣ 15 MLA ತರ್ತಕ್ಕಂಥ ಸ್ವತಂತ್ರ ಪಕ್ಷ. ನಾನು ಇಲ್ಲ ಕಾಂಗ್ರೆಸ್ ಅಭ್ಯರ್ಥಿಯಾಗಲ್ಲ, ನಾ ಟಿಕೆಟ್ ತೊಗೊಳಲ್ಲ ಅಂತ ತಗೊಂಡು ಪ್ರಾಮಾಣಿಕವಾಗಿ ಅವರು ಅಲ್ಲಿ ಅಂತಾರ. ಒಳಗ ರೊಟ್ಟಿ ಬಡಿತಕ್ಕಂಥ ನಮ್ಮ ಅಮ್ಮ ಶಾರದಮ್ಮ ಪಟ್ಟಣ ಅವ್ರು ನಿಜಲಿಂಗಪ್ಪನವ್ರು ಹೋಗಿ ಟಿಕೆಟ್ ಕೊಟ್ರು 67ರೊಳಗ. ಅವಾಗ ನಿಜಲಿಂಗಪ್ಪನವರ ಆಶೀರ್ವಾದದಿಂದ ಜೋಡು ಎತ್ತು ಅವಾಗ ಚಿಹ್ನೆ. ಮುಂದ 71ರೊಳಗ ನೂಲುತ್ತಿರುವ ಹೆಣ್ಮಗಳು, ನೇಕಾರ ಹೆಣ್ಮಗಳು, ನೂಲ್ತಿರ್ತಕ್ಕಂಥ ಹೆಣ್ಮಗಳು. ಇವನ್ನೆಲ್ಲ ಯಾಕೆ ಹೇಳ್ತೀನಿ ಅಂದ್ರೆ ಗೊತ್ತಾಗ್ಲಿ. ಆಕಳ ಮತ್ತು ಕರು ಮೊದಲಿನ ಪಕ್ಷ, ಆಮೇಲೆ ನೂಲುತ್ತಿರುವ ಹೆಣ್ಮಗಳು ಅವಾಗ ನೋಡಿದ್ದು. 88ರೊಳಗ ನಾನು ಜೈನ್ ಮೆಡಿಕಲ್ ಕಾಲೇಜಿನೊಳಗ ಅಂತಿಮ ವಿದ್ಯಾರ್ಥಿ. ಅವಾಗ ಸಿಲ್ವರ್ ಜುಬ್ಲಿ ಸೆಲೆಬ್ರೇಷನ್ 63ರೊಳಗ ಅವ್ರನ್ನ ಯಾಕೆ ಕರ್ಸಿದ್ರು ಅಂತಂದ್ರೆ 63ರೊಳಗ ನಿಜಲಿಂಗಪ್ಪನವರು ಮುಖ್ಯಮಂತ್ರಿ ಇರ್ತಾರ. ಡಾಕ್ಟರ್ KN ಆಳ್ವ ಅವರು ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್. ಅವ್ರು ಬೆಳಗಾವಿ KL ಮೆಡಿಕಲ್ ಕಾಲೇಜಿಗೆ ಇದನ್ನ ಸ್ಯಾಂಕ್ಷನ್ ಮಾಡಂಗಿಲ್ಲ. ಮುತ್ಸದ್ದಿ ನಿಜಲಿಂಗಪ್ಪನವ್ರು ಏನ್ ಮಾಡ್ತಾರಂದ್ರೆ, ಜೈನ್ ಮೆಡಿಕಲ್ ಕಾಲೇಜ್ KL ಸಂಸ್ಥೆಗೆ ನಾವು ಕೊಡ್ಲಿಲ್ಲ ಅಂದ್ರೆ ಉತ್ತರ ಕರ್ನಾಟಕದೊಳಗ ನಮ್ಮ ಮಕ್ಕಳು, ಬಡ ಮಕ್ಕಳು ವೈದ್ಯರಾಗೋದಿಲ್ಲ ಅಂತ ತಿಳ್ಕೊಂಡು ಅವ್ರನ್ನ ಅಮೆರಿಕಕ್ಕ 3 ತಿಂಗಳು ಒಂದು ಕಾರ್ಯಕ್ರಮ ಕಳಿಸ್ಕೊಂಡು ಆ ಒಂದು ಡಿಪಾರ್ಟ್ಮೆಂಟ್ ಪೋರ್ಟ್ಫೋಲಿಯೋ ತಾವು ತಗೊಂಡು ಸ್ಯಾಂಕ್ಷನ್ ಮಾಡ್ತಾರೆ. ನಿಜಲಿಂಗಪ್ಪನವರು KLE ಸಂಸ್ಥೆಗೆ, BLD ಸಂಸ್ಥೆಗೆ, HKE ಸಂಸ್ಥೆಗೆ, ಬಳ್ಳಾರಿ ವೀರಶೈವ, JSS ಎಲ್ಲ ಸಂಘ ಸಂಸ್ಥೆಗಳಿಗೆ ಸಾವಿರಾರು ಎಕರೆ ಭೂಮಿಯನ್ನ, ಸರ್ಕಾರಿ ಭೂಮಿಯನ್ನ ಲೀಸ್ ಅಂದ, ಇಟ್ ಇಸ್ ಅಟ್ ಅ ಟ್ರೋವೆ ಪ್ರೈಸ್, ಏನೂ ಇಲ್ಲ ಅದಕ್ಕೆ, ಭೂಬಾಡಿಗೆ ಕಟ್ಟಿಕೊಡ್ತಕ್ಕಂಥ ಲೀಸ್ ಕೊಟ್ಟು ಬಹುತೇಕ ಲಿಂಗಾಯತ ಶಿಕ್ಷಣ ಸಂಸ್ಥೆಗಳನ್ನ ಸಬಲೀಕರಣೀಕರಿಸಿದಂತ ಒಬ್ಬ ದಿಟ್ಟ ರಾಜಕಾರಣಿ ಅಂದ್ರೆ ನಿಜಲಿಂಗಪ್ಪನವ್ರು. ಬಹಳ ಜನ ನಿಜಲಿಂಗಪ್ಪನವ್ರು 64ರೊಳಗ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ರು. ಇವತ್ತಿನ ಬಸವ ಸಮಿತಿಯ ಸ್ಥಾನವನ್ನ ಇವತ್ತ ಬಿಡಿ ಜತ್ತಿಯವ್ರಿಗೆ ಅವ್ರನ್ನ ಅಧ್ಯಕ್ಷ ಮಾಡ್ತಾರ. ಅಂದ್ರೆ 58ರೊಳಗ ಇವರು ಬಂದ್ರು ಕೂಡ ಅವ್ರನ್ನ ಅಧ್ಯಕ್ಷ ಮಾಡಿ, ಯಾಕಂದ್ರೆ ಹಿ ವಾಸ್ ಅ ಚೀಫ್ ಮಿನಿಸ್ಟರ್. ಆ ಜಾಗವನ್ನು ಕೂಡ ಚಾಲುಕ್ಯ ಹೋಟೆಲ್ ಪಕ್ಕದ ಇರ್ತಕ್ಕಂಥ ಜಾಗವನ್ನ ಕೊಟ್ಟವರು ಕೂಡ ನಿಜಲಿಂಗಪ್ಪನವ್ರು ಅಂತಕ್ಕಂಥದ್ದು ನಾವು ಮರಿಬಾರ್ದು. ಆದ್ರೆ ನಾವು ಬಸವ ಸಮಿತಿನೂ ಮರೆದಿದೆ, ಇವತ್ತ ಲಿಂಗಾಯತರು ಮಾಡ್ತಾರ. KLE ಸಂಸ್ಥೆ, ಎಲ್ಲ ಲಿಂಗಾಯತ ಶಿಕ್ಷಣ ಸಂಸ್ಥೆಗಳು, ನಾ ಇವತ್ತ ದಾವಣಗೆರೆ, ಚಿತ್ರದುರ್ಗ ಎಲ್ಲ ಲಿಂಗಾಯತ ಶಿಕ್ಷಣ ಸಂಸ್ಥೆಗಳು ಈ ಮಟ್ಟಕ್ಕೆ ಬರ್ಬೇಕಾದ್ರೆ ನಿಜಲಿಂಗಪ್ಪನವ್ರ ಕಾರಣ. ಸೊ 22 ವರ್ಷದ ಹುಡುಗ ನಾನು, 21 ವರ್ಷದ ಹುಡುಗ, ಅಂತಿಮ ವಿದ್ಯಾರ್ಥಿ. ಅವತ್ತ SR ಬೊಮ್ಮಾಯಿ ಅವರು ಕರ್ನಾಟಕದ ಮುಖ್ಯಮಂತ್ರಿ. ಅವಾಗ ರೈಲ್ವೆದಾಗ ಬಂಧುಗಳೇ ಅವರು ಹೇಳಿದ್ನಲ್ಲ, ಗಾಂಧಿ ತತ್ವವನ್ನ ಅನುಚಾನವಾಗಿ ಪಾಲ್ಗೊಂಡು ಅದ್ರ ಹಾಗೆ ಬದುಕ್ತಕ್ಕಂಥವ್ರು ಅಂದ್ರೆ ನಿಜಲಿಂಗಪ್ಪನವ್ರು. ಅವ್ರು ರೈಲ್ವೆಗೆ ಅವತ್ತ ನನ್ನ ಸೌಭಾಗ್ಯ ಅವ್ರನ್ನ ರಿಸೀವ್ ಮಾಡೋದು, ಅವರ ಜೊತೆಗಿರೋದು ನನಗೆ ಹೇಳಿದ್ರು ಆಸ್ ಅ ವಾಲಂಟಿಯರ್ ಅಂತ ತಿಳ್ಕೊಂಡು. ಅವತ್ತ ಸಿಲ್ವರ್ ಜುಬ್ಲಿ ಗೆಸ್ಟ್ ಹೌಸ್ನೊಳಗ ರೂಮ್ ನಂಬರ್ 1 ಬಲಕ ನಿಜಲಿಂಗಪ್ಪನವ್ರನ್ನ ಕರ್ಕೊಂಡ್ ಬಂದ್ವಿ. ಅವತ್ತ ರೈಲ್ವೆ ಸರಿಯಾದ ಟೈಮಿಗೆ ಬಂತು, 8-9ಕ್ಕೆ ಬಂದ್ರು. ಲೈಟ್ ಬ್ರೇಕ್ಫಾಸ್ಟು, ಆಮೇಲೆ 1 ಗಂಟೆ 2 ಗಂಟೆ ಮಲ್ಕೊಂಡ್ರು. ಆಮೇಲೆ ನಾನು 11 ಗಂಟೆಗೆ ಬಂದು ಕೇಳ್ಬೇಕು ಅಂತ ಹೊರಗೆ ಕೂತಿದ್ದೆ. ಕರೆದ್ರು, ಯಾರಪ್ಪ ನೀನು? ನಾನು ಹೇಳ್ದೆ ಹಿಂಗೆ ಶಶಿಕಾಂತ್ ಪಟ್ಟಣ, ಮಾದೇವಪ್ಪ ಪಟ್ಟಣ, ಇಲ್ಲ ನಮ್ಮ ತಾತ ಆಗ್ಬೇಕು. ಆಮೇಲೆ ಮಾತಾಡ್ತಾ ನಾನು ಅವರು ಸುಮಾರು 3 ಗಂಟೆವರೆಗೆ, ಅವಾಗ ಕಾರ್ಯಕ್ರಮ 5 ಗಂಟೆಗೆ ಇತ್ತು, ಮಾತಾಡ್ತಾ ಎಲ್ಲ ವಿಷಯಗಳನ್ನ ಮಾತಾಡಿದ್ವಿ. ಅವಾಗ ನಾನು ಒಂದು ಮಾತು ಕೇಳಿದೆ. ಒಂದು ಕಡೆ ಕೊನೆಗೆ ಒಂದು ನಿಜಲಿಂಗಪ್ಪನವ್ರ ಕಡೆಯಿಂದ ಒಂದು
ಬರವಣಿಗೆ ಒಂದು ಪೇಪರ್ ಇತ್ತು ತಗೊಂಡು ಬರ್ದು ಕೊಡ್ರಿ ಸತ್ಯಕ್ಕೆ ಸಾವಿಲ್ಲ ಅಂತ ಬರೋದು. ಅದು ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದಾಗ ನಾವು ಅವಾಗ ಟಾಕ್ನಿಂದ ಪೆನ್ ಇರ್ಲಿಲ್ಲ, ಪೆನ್ ಅಂದ್ರೆ ಇಂಕ್ನಾಗ ಎದ್ದಿ ಟಾಕ್ ಬರಿತಿದ್ವಿ, ಅಕ್ಷರ ದುಂಡಾಗ್ಬೇಕು, ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಅಂತ. ಅವ್ ಬರಿಬೇಕಾದ್ರೆ ಯಜಮಾನ್ರೆ ನೀವು ಸತ್ಯಕ್ಕೆ ಸಾವಿಲ್ಲ ಅಂತೀರಿ, ಸುಳ್ಳಿಗೆ ಸತ್ಯಕ್ಕೆ ಸಾವಿಲ್ಲ ಅಂತೀರಿ, ಸುಳ್ಳಿಗೆ ಸುಖವಿಲ್ಲ ಅಂತ ಯಾಕೆ ನೀವು ಬರೀಲ್ಲ ಅಂದ್ರೆ, ಇಲ್ಲ ಸುಳ್ಳಿಗೆ ಸುಖ ಇಲ್ಲ, ಸುಳ್ಳಿಗೆ ಸುಖ ಐತಿ, ಅದ್ರ ಸತ್ಯಕ್ಕೆ ಸಾವಿಲ್ಲ ಅಂತ ಮಾತ್ರ ನಾ ಹೇಳ್ತೀನಿ ಅಂತ. ಅದಕ್ಕೊಂದು ದೃಷ್ಟಾಂತವನ್ನು ಹೇಳಿದ್ರು. ತಾವು ಮುಖ್ಯಮಂತ್ರಿ ಇದ್ದಾಗ ಅಲ್ಲಿ ಒಬ್ಬ ಭ್ರಷ್ಟ ಅಧಿಕಾರಿ PWD ಒಳಗ ದಿನಕ್ಕೆ 10 ರೂಪಾಯಿನ 5 ರೂಪಾಯಿ ತಿಂತಿದ್ರಂತ, ಲಂಚ ತಿಂತಿದ್ರು. ಅವರು ಅವನ ಬದಲಾವಣೆ ಮಾಡ್ಬೇಕಂತ ತಿಳ್ಕೊಂಡು ಮಂಗಳೂರಿಗೆ ಹಾಕಿದ್ರಂತ, ಇವ್ನಿಗೆ ಅಲ್ಲಿ ಏನು ಸಿಗಬಾರ್ದು ಅಂತ ತಿಳ್ಕೊಂಡು ಅಲ್ಲಿ ಹೋಗಿ ಆ ಹವಾಮಾನ ವರದಿಯನ್ನು ಮಾಡ್ತಕ್ಕಂಥ ಹವಾಮಾನ ಇಲಾಖೆಗೆ ಹಾಕಿದ್ರು. ಅವ್ನು ಸಮುದ್ರ ದಂಡಿ ಮೇಲೆ ಹೋಗಿ ಕುರ್ಚಿ ಹಾಕೊಂಡು ಕುಂತಾರಂತ. ಕುಂತು ಅಲ್ಲಿ ಬರ್ತಕ್ಕಂಥ ಮೀನುಗಾರಿಗೆ ನೀವು ಸಮುದ್ರಕ್ಕೆ ಯಾರು ಹೋಗಂಗಿಲ್ಲ, ಯಾಕಂದ್ರ ಇಲ್ಲಿ ಇವತ್ತು ತೆರೆಗಳು ಬರ್ತಾವು, ನಿಮ್ಗೆ ಹೋಗಂಗಿಲ್ಲ ಅಂತ. ಅವಾಗ ಪಾಪ ಅವರು 1 ರೂಪಾಯಿ 2 ರೂಪಾಯಿ ಕೂಡಿ ಅವಾಗ 100 ರೂಪಾಯಿ, ಅವಾಗ 10 ರೂಪಾಯಿ ಇದ್ದದ ಉತ್ಪನ್ನ ಅವಾಗ 20 ರೂಪಾಯಿ ಅದಂತ. ಅದಕ್ಕೆ ಹೇಳಿದಂತೆ ಅವರು ನಿಜಲಿಂಗಪ್ಪನವ್ರು ಹೇಳಿದ್ರು, ಇಲ್ಲ ಸತ್ಯಕ್ಕೆ ಸಾವಿಲ್ಲ ಅಂತ ಹೇಳ್ತೀನಿ, ಸುಳ್ಳಿಗೆ ಸುಖ ಆಯ್ತು ಇಲ್ಲ ಗೊತ್ತಿಲ್ಲ ಅಂತಂದ್ರು. ನನ್ನ 99ರಿಂದ 2001 ನಾನು ಬೆಂಗಳೂರು ನಿಜಲಿಂಗಪ್ಪ ಕಾಲೇಜಿಗೆ ಕೆಲಸ ಮಾಡ್ತಕ್ಕಂಥ ಸಂದರ್ಭ, ಫಾರ್ಮಸಿ ಕಾಲೇಜಲ್ಲಿ ಪ್ರೊಫೆಸರ್ ಅಂತ. ಅವಾಗ ಅವ್ರು ಅಡ್ಮಿಟ್ ಆಗಿದ್ರು. ಅಡ್ಮಿಟ್ ಆದ ಸಂದರ್ಭದೊಳಗ ಅವರ ಎಷ್ಟು ಪಾರದರ್ಶಕ ಪ್ರಾಮಾಣಿಕ ಅಂತಂದ್ರ, ದೊಡ್ಡ ದೊಡ್ಡ ಮೆಡಿಕಲ್ ಹಾಸ್ಪಿಟಲ್ಸ್ ನಮ್ಮ ಲಿಂಗಾಯತ್ ಸಂಸ್ಥೆಗಳು ಎಲ್ಲ ಇದ್ರು ಕೂಡ ಅವರು ಇಲ್ಲ, ಐ ವಿಲ್ ಅಡ್ಮಿಟ್ ಮೈಸೆಲ್ಫ್ ಇನ್ ಬೋರಿಂಗ್ ಹಾಸ್ಪಿಟಲ್, ಸರ್ಕಾರಿ ಹಾಸ್ಪಿಟಲ್ನಾಗ ಅಡ್ಮಿಟ್ ಆದ್ರು. ನಾನು ನನ್ನ ಹೆಂಡತಿ ನೋಡಕ್ ಹೋಗಿದ್ವಿ. ಆ ಸಂದರ್ಭದೊಳಗ ಅವ್ರದ್ದು ಇಂಟರ್ವ್ಯೂ ಕೊಟ್ಟಿದ್ದು ಉದಯ ಟಿವಿಗೆ. ಅಂಬೇಡ್ಕರ್ ಅವರ ಸಂಬಂಧ, ಕಾಮರಾಜ್ ಅವರ ಸಂಬಂಧ, ಜಯಪ್ರಿಯ ಅವ್ರ ಜೊತೆಗೆ ಜನತಾ ಪಕ್ಷವನ್ನ ಕಟ್ಟಿತ್ತು 98 ವರ್ಷ. ನನಗ ಫೆಬ್ರವರಿ ಮಾರ್ಚಕ್ಕ ಬೋರಿಂಗ್ ಹಾಸ್ಪಿಟ್ಲಿಗೆ ಹೋಗಿ ಬಂದ್ವಿ, ಅಡ್ಮಿಟ್ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ. ಯಾಕ ಆಮೇಲೆ ಅವರೊಂದು ವಿಲ್ ಬರೆದ್ರು, ನಾನು ಸತ್ರ ಸರ್ಕಾರಿ ರಜೆ ಕೊಡ್ಬೇಡ್ರಿ, ನಾನು ಸತ್ರ ಆ ಪ್ಯಾಬ್ಲೋ ನೀರುದನ್ನ ಒಂದು ಕವನವನ್ನ ಅಷ್ಟು ದೇರ್ ನೋ ವರ್ಡ್ ಐ ಕೆನಾಟ್ ಕಂಪ್ಲೀಟ್ ನಿಜಲಿಂಗಪ್ಪ ಆ ರೀತಿಯಾಗಿ ಸತ್ರ ಮಕ್ಕಳಿಗೆ ರಜಾ ಕೊಡ್ಬೇಡ್ರಿ, ಸತ್ರ ನನ್ನ ಎದೆ ಮೇಲೆ ಹೂ ಇಟ್ಟು ನನ್ನನ್ನು ವೈಭವೀಕರಣ ಮಾಡಬೇಡ್ರಿ, ನನ್ನ ಸರಳ ಸಾಮಾನ್ಯ ವ್ಯಕ್ತಿ ಹಾಗೆ ಟ್ರೀಟ್ ಮಾಡ್ರಿ ಅಂತ ತಕೊಂಡು ಹೇಳಿದ್ರು. ಹೀಗಾಗಿ ನನಗೆ 3 ಸಲ ನಿಜಲಿಂಗಪ್ಪನವ್ರಿಗೆ, ಒಮ್ಮೆ 88, 98, 72, 1972 ನಿಜಲಿಂಗಪ್ಪನವ್ರ ಜೊತೆಗೆ ಮಾತನಾಡ್ತಕ್ಕಂಥ ಮತ್ತೆ ಬೇರೆ ಬೇರೆ ಕಾರ್ಯಕ್ರಮದಾಗ ನೋಡ್ತಕ್ಕಂಥ ಅವರ ಪ್ರಜ್ಞೆ, ಅವರ ಕರ್ನಾಟಕ ನಾಡು ನುಡಿಯ ಬಗ್ಗೆ. ಆಮೇಲೆ ಇನ್ನೊಂದು ಹೇಳ್ತೀನಿ ನಾನು ನಿಮಗೆ, ಬಹುಶಃ ಅವರು ಯಾವಾಗ ಮುಖ್ಯಮಂತ್ರಿ ಆಕಾರ 56ರೊಳಗ ಅಲ್ಲಿವರೆಗೆ ಪೆನ್ಷನ್ ಇರಲಿಲ್ಲ. ಯಾರಿಗಂದ್ರೆ ಸ್ವಾತಂತ್ರ್ಯ ಹೋರಾಟಗಾರರಿಗೆ, ಕಲಾವಿದರಿಗೆ, ಸಾಹಿತಿಗಳಿಗೆ ಪಿಂಚಣಿಯನ್ನ ಕೊಡಬೇಕು. ಅವರು ಅಂದ್ರೆ ಇಡೀ ಭಾರತದೊಳಗ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಪಿಂಚಣಿ ಕೊಡಬೇಕು ಅಂತ ಆರಂಭ ಮಾಡಿದವರು ಎಸ್ ನಿಜಲಿಂಗಪ್ಪನವರು. ಸಾಕಷ್ಟು ಯೋಜನೆಗಳನ್ನ ಹಾಕಿಕೊಂಡು ಉತ್ತರ ಕರ್ನಾಟಕ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್, ಕರ್ನಾಟಕದ ಎಲ್ಲ ಏತ ನೀರಾವರಿ, ಮೇಲಿನ ನೀರಾವರಿಗಳನ್ನ ಅಡಿಗಲ್ಲು ಹಾಕಿಸಿ ಅಪ್ಪಟ ಪ್ರಮಾಣ ಅವ್ರ ಕೆಳಗೆ ಹೆಂಗ ಅಣಿಗೋಳು ಇಂಜಿನಿಯರ್ ಅಣಿಗೋಳು ಅಂತ ಇಂಜಿನಿಯರ್ ಅವ್ರನ್ನ ನಾನು ಇತ್ತೀಚೆಗೆ ತಿಳ್ಕೊಂಡ್ರೆ ಪಾಪ ಒಂದು 2-3 ವರ್ಷಗಳ ಚೀಫ್ ಇಂಜಿನಿಯರ್ ಆಫ್ ಕರ್ನಾಟಕ. ಅವರು ಕೂಡ ನಿಜಲಿಂಗಪ್ಪನವ್ರಿಗೆ ನಮ್ಮ ವಿದ್ಯಾ ಮತ್ತು ವಿದ್ಯಾ ಕುರ್ಚಿ ಅನುಗಳು ಇಂಜಿನಿಯರ್ ನೋಡ್ರಿ, ಚೀಫ್ ಇಂಜಿನಿಯರ್ ಲೋಣ ಒಂದವತ್ತು ಊಟ ಮಾಡೋರು. ಅವ್ರು ಪ್ರಾಮಾಣಿಕ ನಿಜಲಿಂಗಪ್ಪನವ್ರ ಕೈ ಪ್ರಾಮಾಣಿಕ ಮಾಡಿರಬಹುದು. ಅಂತ ಒಬ್ಬ ಪ್ರಾಮಾಣಿಕ ವ್ಯಕ್ತಿಯನ್ನ ನಾನು ಕಣ್ಣಾರೆ ಕಂಡಿದ್ದೇನೆ. ನನ್ನ ಬದುಕಿನೊಳಗ ನಮ್ಮ ಕರ್ನಾಟಕ ನಿಜಲಿಂಗಪ್ಪನವ್ರನ್ನ, ಭಾರತ ಅಂಬೇಡ್ಕರ್ ಅವರನ್ನ, ಲಿಂಗಾಯತರು ಬಸವಣ್ಣನನ್ನ ತಿಳ್ಕೊಳ್ಳಿಕ್ಕೆ ಆಗಿಲ್ಲ ಅಂತಕ್ಕಂಥ ಒಂದು ಖೇದವನ್ನ ವ್ಯಕ್ತ ಮಾಡ್ತೀನಿ. ನಿಜಲಿಂಗಪ್ಪನವ್ರ ಬಗ್ಗೆ ದಾವಣಗೆರೆ ವಿಶ್ವವಿದ್ಯಾಲಯಕ್ಕೆ ನಾನು ಹಲವಾರು ಸಲ ಪತ್ರ ಬರೆದೆ, ಪ್ಲೀಸ್ ಮೇಕ್ ಎ ಸ್ಟಡಿ ಸರ್ಕಲ್ ಆಫ್ ನಿಜಲಿಂಗಪ್ಪ. ದೊಡ್ಡ ಸಂಘರ್ಷ, ದೊಡ್ಡ ಹೋರಾಟ, ತಮ್ಮ ಜೀವನವನ್ನ ಇಡೀ ಸಮಾಜಕ್ಕೆ, ದೇಶಭಕ್ತಿಗೆ, ರಾಷ್ಟ್ರಭಕ್ತಿಗೆ, ಬಸವಾಡ ತತ್ವ ಕೊನೆಗೆ ಬಸವಣ್ಣನ ವಿಚಾರಧಾರೆಗಳ ಸಲೀಲವಾಗಿ ವಚನ ಉಕ್ತಿಗಳನ್ನ ಮಾಡ್ತಕ್ಕಂಥ ಅಪ್ಪಟ ಪ್ರಾಮಾಣಿಕ, ಬಹಳ ಪ್ರಾಮಾಣಿಕ ಬದುಕಿ ಒಮ್ಮೆ ಅವ್ರನ್ನ ನೋಡಕ ನಾನು ಅನಾರೋಗ್ಯ ಇದ್ದಾಗ ಸೋನಿಯಾ ಗಾಂಧಿ ಅವರು 40 ಜನ ಕರ್ಕೊಂಡು ಅವ್ರ ಮನೆಗೆ ಹೋಗಿರ್ತಾರೆ. ಯಾಕಂದ್ರೆ ಸುತ್ತಮುತ್ತ ಎಲ್ಲ ಗಾಡಿ. ಅವಾಗ ಕರೆದು ಹೇಳ್ತಾರ, ಇಲ್ಲ ಯು ಕೆನಾಟ್ ಕಮ್ ವಿತ್ ಸೋ ಮೆನಿ ಪೀಪಲ್ ಟು ಮೈ ಹೋಮ್,
ಐ ಹ್ಯಾವ್ ಓನ್ಲಿ 6 pairs ಆಫ್ ಕಪ್ಸ್ ಅಂಡ್ ಸಾಸರ್ಸ್. ನನ್ನ ಮನ್ಯಾಗ 10 ಕಪ್ಪುಗಳಕ್ಕಿಂತ ಹೆಚ್ಚಿಲ್ಲಮ್ಮ, ಇಷ್ಟು ಮಂದಿಗೆ ಹೆಂಗ್ ನಾ ಕೊಡ್ಲಿ ಅಂತ. ಕರ್ನಾಟಕವನ್ನು 3 ಬಾರಿ ಮುಖ್ಯಮಂತ್ರಿಯಾಗಿ ನಾನು ಹೇಳಿದಲ್ಲ, ಈ ಒಂದ್ ವೇಳೆ ಹಮದರ್ದರ್ ಸಿಂಗು ಮತ್ತು ನೆಹರೂರ ಜೊತೆಗೆ ಭಿನ್ನಮತ ಹೊರಲಿಲ್ಲ ಅಂದ್ರ ಸರ್ವಪಲ್ಲಿ 1952 ಅವರು ಅಂಬೇಡ್ಕರ್ ಅವರನ್ನ ಸಪೋರ್ಟ್ ಮಾಡ್ತಾರ. ಅಂಬೇಡ್ಕರ್ ಸಪೋರ್ಟ್ ಮಾಡಿದಾಗ ಅವಾಗ ಇದರಿಂದ ನೋವುಗೊಂಡಂತ ಅಥವಾ ಕಸಿವಿಸಿಗೊಂಡಂತ ನೆಹರೂರ್ ಅವರ ಮೇಲೆ ಪರ್ಯಾಯ ಒಕ್ಕೂಟ ವ್ಯವಸ್ಥೆ ಇವು ದಕ್ಷಿಣ ಕರ್ನಾಟಕ ಅಂದ್ರೆ ದಕ್ಷಿಣ ಭಾಗದ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ತಮಿಳುನಾಡು, ಕೇರಳ ಇಲ್ಲಿ ಲಿಂಗಾಯತ ಸಮಾಜ ಪ್ರಾಬಲ್ಯ ಐತಿ. ಇದು ಒಕ್ಕೂಟಗಳ ರಾಷ್ಟ್ರ. ಹಮದರ್ದರ್ ಸಿಂಗ್ ಅಂತ ನನ್ನ ಒತ್ತಾಯ ಹೇರಿಸಿ ಇವ್ರು ಹೊಳ್ಳಿ ಕರ್ಕೊಂಡ್ ಬರ್ತಾರ ಅಂದ್ರ ದಲೈ ಲಾಮಾರ್ನ ಭಾರತಕ್ಕೆ ತರ್ತಾರ. ಆಮೇಲೆ ನನ್ನ ಪರವಾನಗಿ ಇಲ್ದ ಕರ್ನಾಟಕ ವ್ಯವಸ್ಥೆ ಒಕ್ಕೂಟ ವ್ಯವಸ್ಥೆಯನ್ನ ಗಟ್ಟಿಯಾಗಿ ಒಳಿಸಿ ಅಲ್ಲಿ ಟಿಬೇಟಿನ ಕಾಲನಿ ಮಾಡ್ತಾರೆ ಮುಂಡಗೋಡ ಮತ್ತು ಮೈಸೂರಿಗೆ. ಇಂಥ ಒಬ್ಬ ವ್ಯಕ್ತಿ ನಾಳೆ ಪ್ರಧಾನಿ ಆಗಿದ್ದಾನ ಅಂತ ತಿಳ್ಕೊಂಡು 1950 ಏನು ದಲೈ ಲಾಮಾರ್ನ ಕರ್ಕೊಂಡು ಬಂದ್ಮೇಲೆ ವಿಚಲಿತ ಆಕಾರ 2 ಕೆಲಸ ಮಾಡ್ತಾರೆ ನೆಹರು. ಒಂದಂದ್ರ ಏನ್ ಚೀಫ್ ಸೂಪರ್ ಇರ್ತಾರಲ್ಲ, ಮುಖ್ಯ ನೇವಿಸ್ಟ್ ಅಂದ್ರ ಮೊದಲಿಗೆ ಹೆಂಗ್ ಫೀಲ್ಡ್ ಮಾರ್ಷಲ್ ಕರಿಯಪ್ಪ ಇದ್ದಾರಲ್ಲ, ಅವನ್ನ ನೇವಿ ಆರ್ಮಿ ಬೇರೆ ಮಾಡೋದು. ಎರಡನೇದು ಲಿಂಗಾಯತ್ ರೆಜಿಮೆಂಟ್ ಅಂತಿತ್ತು 1941ರಿಂದ 50ರವರೆಗೆ 2ನೇ ಮಹಾಯುದ್ಧದೊಳಗ ಸಕ್ರಿಯವಾಗಿ ಪಾಲ್ಗೊಂಡು ಅಂತ ಲಿಂಗಾಯತ್ ರೆಜಿಮೆಂಟ್ ಏನಾದ್ರು ಇದು ಕಂಟಿನ್ಯೂ ಆಯ್ತು, ನಿಜಲಿಂಗಪ್ಪನವರ ಮೊಂಡತನ ಅಥವಾ ಆಡಳಿತ ಪ್ರಾಮಾಣಿಕವಾಗಿ ಹಿಂಗ ಆದ್ರ ನಾಳೆ ದೇಶದ ಪ್ರಧಾನಿ, ದೇಶದ ಸರ್ವೋಚ್ಚ ನಾಯಕ ಆಗ್ಬೋದು ಅಂತಕೊಂಡು ನೆಹರೂರವರು ಆ ಲಿಂಗಾಯತ್ ರೆಜಿಮೆಂಟ್ವನ್ನ ಮಹಾ ರೆಜಿಮೆಂಟ್ ಮತ್ತು ಮರಾಠ ರೆಜಿಮೆಂಟ್ ಒಳಗೆ ಮರ್ಜ್ ಮಾಡಿದ್ರು. ಬಂಧುಗಳೇ, ಕರ್ನಾಟಕ ಕಂಡ ಅಪ್ಪಟ ಪ್ರಾಮಾಣಿಕ ಒಬ್ಬ ಒಂದು ಇದಿಲ್ಲ. ಕೊನೆಗೆ ನಿಜಲಿಂಗಪ್ಪನವರ ಪಾರ್ಥಿವ ಶರೀರವನ್ನು ತಂದು ಚಿತ್ರದುರ್ಗ ಹೈವೇ ಮೇಲೆ ಅಲ್ಲೇ ಹೈವೇಗೆ ಹಚ್ಚೆ ಚಾಮರಾಜ್ ಅದು ಏನು ಅವರ ಅತ್ಯಂತ ಆಪ್ತ ಅವರೊಂದು ಪುಸ್ತಕ ಬರೀತಾರ, ಯಾರು ಜಾಫರ್ ಶರೀಫ್, CK ಜಾಫರ್ ಶರೀಫ್, ಅವ್ರು ಚಿತ್ರದುರ್ಗದವ್ರು. ಅವ್ರಂತಾರ ನಾನು ನನ್ನ ಬದುಕು ಅದಕ್ಕೆ ಪುಸ್ತಕ ಬಿಡುಗಡೆಗೆ ಹೋದಾಗ ನಿಜಲಿಂಗಪ್ಪನವ್ರು ಹೋಗ್ತಾರ. ನಿಜಲಿಂಗಪ್ಪನವ್ರು ಹೋಗಿ ಶಿಷ್ಯನನ್ನ ಪ್ರೀತಿಯಿಂದ ಹೇಳ್ತಾನಲ್ಲ, ಮೋಸ ಮಾಡ್ಯಾರ, ಪಕ್ಷ ಮಾಡ್ಯಾರ, ಏನು ಅಷ್ಟೇ ಪ್ರೀತಿಯಿಂದ ಮಾಡ್ತಾರ. ನಿಜಲಿಂಗಪ್ಪನವ್ರ ಪಾರ್ಥಿವ ಶರೀರವನ್ನು ತಂದು ಸಮಾಧಿ ಮಾಡ್ಯಾರ. ಇವತ್ತು ರಾಜಘಾಟಕ್ಕ ವೈಭವ ಏನೈತಿ ಅಷ್ಟೇ ಅರ್ಥಪೂರ್ಣವಾಗಿ 1.5-2 ಕೋಟಿ ರೂಪಾಯಿ ಖರ್ಚಿನೊಳಗ ಜಾಫರ್ ಶರೀಫ್ ಚಿತ್ರದುರ್ಗ ಏನು ಇದ್ರ ಆ ಮಣ್ಣಿನಿಂದ ಬಂದವರು ನಿಜಲಿಂಗಪ್ಪನವ್ರಿಗೆ ಒಂದು ದೊಡ್ಡ ಸಮಾಧಿಯನ್ನು ಕಟ್ಟಿಸಿದ್ರು. ಬಹಳ ಸಮಯ ಕಟ್ಟಿಸ್ಯಾರ. ಅದು ಬಹಳ ಚಂದ ಆಕರ್ಷ ಐತಿ. ಅದರ ಅಪೇಕ್ಷೆ ಇರ್ಲಿಲ್ಲ ನಿಜಲಿಂಗಪ್ಪನವ್ರಿಗೆ. ಆದ್ರ ಅಂತ ಒಬ್ಬ ಪ್ರಾಮಾಣಿಕ ಬಸವ ತತ್ವ ನಿಟ್ಟ ಅಪ್ಪಟ ಗಾಂಧಿ ಪ್ರೇಮಿ, ನೆಹರೂರೊಳಗೆ ಸೈದ್ಧಾಂತಿಕ ಭಿನ್ನಮತ ಹೊಂದಿದ್ರು ಕೂಡ ಇಂದಿರಾ ಗಾಂಧಿ ಅವರನ್ನ ಪ್ರಧಾನಿಯನ್ನು ಮಾಡಿದ್ರು. ನೆಹರೂರವರ ನಂತರ ಶಾಸ್ತ್ರಿಯವರು ಪ್ರಧಾನಿಯನ್ನು ಮಾಡಿದ್ರು. ಆ ಸಂದರ್ಭದೊಳಗೆ ಅನ್ಯಾಯ ಆಗೈತಿ ಅಂತ ತಿಳ್ಕೊಂಡು ಮೊರಾರ್ಜಿಗೆ ಒಂದು ಕಸಿವಿಸಿ ಇತ್ತು. ಆ ಕಸಿವಿಸಿಯನ್ನ ಆ ತಪ್ಪನ್ನ 77ರೊಳಗೆ ಅವ್ರನ್ನ ಪ್ರಧಾನಿಯನ್ನು ಮಾಡ್ತಾರ. 1971 ನೀಲಂ ಸಂಜೀವ್ ರೆಡ್ಡಿ ಅವರು ಇಲೆಕ್ಷನ್ ಚುನಾವಣೆಯೊಳಗೆ ಸೋತಾಗ, ಪಕ್ಷದ ಅಭ್ಯರ್ಥಿಯಾಗಿ ಸೋತಾಗ ಅವ್ರನ್ನ 2ನೇ ಬಾರಿಗೆ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡ್ತಾರ. ಇದು ಒಂದು ಅದ್ಭುತವಾದಂತ ಚಾಣಾಕ್ಷತನವನ್ನ ನಿಜಲಿಂಗಪ್ಪ ಯಾವ ತಪ್ಪನ್ನ ಕಟಿಸಿ ಹೋಗುತ್ತೆ, ಅಚಾತುರ್ಯವಾಗಿ ಕಟಿಸಿ ಹೋಗೈತಿ, ನಮ್ಮ ಕೈ ಒಳಗಿಂದ ಆಗಿ ಹೋಗಿರ್ತೈತಿ, ಆ ತಪ್ಪನ್ನ ನಾವೇ ತಿದ್ಕೋಬೇಕು ಅಂತ ತಿಳ್ಕೊಂಡು ನಿಜಲಿಂಗಪ್ಪನವರು ಸಂಜೀವ್ ರೆಡ್ಡಿ ಅವ್ರನ್ನ ಅಧ್ಯಕ್ಷ ಮಾಡ್ತಾರೆ. ಕೊನೆಗೆ ಇಂದಿರಾ ಗಾಂಧಿ ಅವ್ರಿಗೂ ಕೂಡ ಅವ್ರೇನು ಚಿಕ್ಕಮಗಳೂರಿಂದ ಆರಿಸ್ಬೇಕಾರ ಹೇಳ್ತಾರ. ಮಗಳೂರು ಬಹಳ ಸ್ಟೇಟ್ಮೆಂಟ್, ದ ಬ್ಯೂಟಿಫುಲ್ ಸ್ಟೇಟ್ಮೆಂಟ್ ವಿಚ್ ಈ ಮೇಡ್ಸ್ ಅವಾಗ ಅಟೆಂಪ್ಟ್ ಮಾಡ್ತಾರ ವೀರೇಂದ್ರ ಪಾಟೀಲ್ರನ್ನ ಇಂದಿರಾ ಗಾಂಧಿ ವಿರುದ್ಧ ಚಿಕ್ಕಮಗಳೂರಿಗೆ. ಅದನ್ನ DB ಚಂದ್ರೇಗೌಡರು ಆ ಕಾನ್ಸ್ಟಿಟ್ಯೂಷನ್ ಖಾಲಿ ಮಾಡಿಕೊಡ್ತಾರ ಇಂದಿರಾ ಗಾಂಧಿ ಅವರಿಗೆ. ಅವಾಗ ಇಂದಿರಾ ಗಾಂಧಿ ಅವ್ರು ಗೆದ್ದು ಕೂಡಲೇ ಮೊಟ್ಟ ಮೊದಲಿಗೆ ನಿಜಲಿಂಗಪ್ಪನವ್ರು ಭೇಟಿಗೆ ಹೋಗ್ತಾರ. ಅವಾಗ ಹೇಳ್ತಾರ, ನೀನು ಚಿಕ್ಕಮಗಳೂರು ನಮ್ಮ ಊರಿನ ಮಗಳು, ನೀನು ಹೋಗಂತ. ಅಂದ್ರ ಇಷ್ಟೊಂದು ಪ್ರೀತಿ ಪ್ರೇಮ ಮಗಳ ಹಾಗೆ ಇಂದಿರಾ ಗಾಂಧಿ ಅವ್ರನ್ನ ಆಶೀರ್ವದಿಸಿ ಕಳಿಸಿದ್ರು. ವಯಸ್ಸಿನಾಗ ಅವ್ರಿಗಿಂತ 18-20 ವರ್ಷ ದೊಡ್ಡವರು. ಹಿಂಗಾಗಿ ನಿಜಲಿಂಗಪ್ಪನವರು ಒಬ್ಬ ಗಾಂಧಿಯನ್ನ ಕಾಣ್ತೀನಿ, ಅವರೊಳಗೊಬ್ಬ ನೆಹರೂನ ಶಿಸ್ತನ್ನ ಕಾಣ್ತೀನಿ, ಅವ್ರ ಗಾಂಧಿ ಬಸವ ತತ್ವ, ಅವರ ಅಂಬೇಡ್ಕರ್ ಒಂದು ನ್ಯಾಯ ನೀತಿಯ ಪರವಾಗಿ ನಿಲ್ತಕ್ಕಂಥ ಅಂಬೇಡ್ಕರ್ ಅವರು, ಸುಭಾಷ್ ಚಂದ್ರ ಬೋಸ್ ತನ ತಿಟ್ಟುತನ, ಹೀಗಾಗಿ ಎಲ್ಲ ಮೌಲ್ಯಗಳನ್ನು ಒಳಗೊಂಡ ಒಬ್ಬ ಶ್ರೇಷ್ಠ ರಾಜಕಾರಣಿ, ದಾರ್ಶನಿಕ. ಇವತ್ತು ಶೀರ್ಷಿಕೆ ನಾನು ಎಲ್ಲರಿಗೂ ಹೇಳಂಗಿಲ್ಲ, ಶರಣರಿಗೆ ಸಾವಿಲ್ಲ ಅಂತ. ನಿಜಲಿಂಗಪ್ಪನವ್ರನ್ನ ನಾವು ಕನ್ನಡಿಗರು ಮರ್ತೀವಿ, ನಿಜಲಿಂಗಪ್ಪನವ್ರನ್ನ ನಾವು ಲಿಂಗಾಯತರು ಮರ್ತೀವಿ, ನಿಜಲಿಂಗಪ್ಪನವ್ರನ್ನ ಲಿಂಗಾಯತ ಶಿಕ್ಷಣ ಸಂಸ್ಥೆಗಳು ಬರ್ತಾವು, ನಿಜಲಿಂಗಪ್ಪನವ್ರು ನಾವು ಕಡೆಗಣಿಸಿವಿ. ನಿಜಲಿಂಗಪ್ಪನವ್ರಿಗೆ ಎಂದೋ ಭಾರತ ರತ್ನ ಆಗ್ಬೋದಿತ್ತು. ಎಂದೋ ಅವರು ಅಧಿಕಾರಕ್ಕೆ ಹೋಗಿತ್ತಂದ್ರ ಸ್ವಲ್ಪ ಮಟ್ಟಿಗೆ ರಾಜಕಾರಣಕ್ಕ ಏನಾದ್ರು ನೆಹರೂರ ಜೊತೆಗೆ ಕೈ ಕುಡಿಸಿದಂದ್ರ ರಾಧಾಕೃಷ್ಣನ್ಗಿಂತ ಮುಂಚೆ ಇವರೇ ರಾಷ್ಟ್ರಾಧ್ಯಕ್ಷ ಹಾಕಿದ್ರು, ಅಥವಾ ಪ್ರಧಾನಿ ಆಗ್ತಕ್ಕಂತ ಸಂದರ್ಭ ಶಾಸ್ತ್ರಿ ಅವರ ಜಾಗದೊಳಗ ನಿಜಲಿಂಗಪ್ಪನವರು ಪ್ರಧಾನಿ ಆಗ್ತಕ್ಕಂತ ಎಲ್ಲ ಅವಕಾಶಗಳಿತ್ತು. ಅಂತ ಆಮಿಷಕ್ಕ
ಒಳಪಡದೆ ಒಂದು ಸುಂದರ ಸಮಾಜದ ಕನಸನ್ನ ಕಂಡು ತಾವು ಬದುಕಿ ಸಮಾಜವನ್ನ ಪ್ರೀತಿಸಿ ನಾನು ಅವರನ್ನ ಕಣ್ಣಾರೆ ಕಂಡಾಗ ಬಹಳಷ್ಟು ಸಲ ಭಾವೋದ್ವೇಗಕ್ಕೆ ಒಳಗಾದೆ. ಅದರ ನಿಜಲಿಂಗಪ್ಪನವರಂತ ಒಬ್ಬ ವ್ಯಕ್ತಿತ್ವವನ್ನ, ಪಾರದರ್ಶಕ ವ್ಯಕ್ತಿತ್ವವನ್ನ ನಾನು ಕಾಣಲಿಲ್ಲ. ಆಗಸ್ಟ್ 8, 2000 ನಿಜಲಿಂಗಪ್ಪನವರು ಇಹಲೋಕ ತಮ್ಮ 98ನೇ ವರ್ಷಕ್ಕೆ ಇಹಲೋಕವನ್ನ ತ್ಯಜಿಸಿದ್ರು. ಲಿಂಗೈಕ್ಯ, ನಿಜ ಅರ್ಥವಾಗಿ ಲಿಂಗೈಕ್ಯರಾದ್ರು. ಅವ್ರು ಎಷ್ಟು ಬಸವ ತತ್ವ ಕೊನೆಯವರೆಗೂ ಪಂಚೆ ಅಂದ್ರೆ ದೋತ್ರ ಅಂಗಿ, ಉತ್ತರ ಕರ್ನಾಟಕ ಧೋತಿ ಡ್ರೆಸ್ಸು, ಅವರ ಮಾತುಕತೆಗಳು, ಅವರ ಚಿಂತನ ಕ್ರಮಗಳು, ಅವರ ಬದುಕು, ನಿತ್ಯ ಲಿಂಗ ಯೋಗ ಮಾಡ್ತಿದ್ರು, ನಿತ್ಯ ವಚನಗಳ ಪಠಣ, ಅವರ ವಿಶ್ಲೇಷಣೆ, ಅವರ ಇಂಗ್ಲಿಷ್ ಭಾಷೆ, ಅವರ ಸಂದರ್ಶನ ನೋಡ್ಬೇಕು. ಐ ಹ್ಯಾಡ್ ನೆವರ್ ಸೀನ್ ಎ ಪರ್ಸನ್ ಲೈಕ್ ನಿಜಲಿಂಗಪ್ಪ. ನನಗೆ ಅವಕಾಶ ಮಾಡಿಕೊಟ್ರಿ. ತಮ್ಮೆಲ್ಲರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳು. ಶರಣಾರ್ಥಿ ಸರ್. ಹೇಳಿದಂಗೆ ನಿಜಲಿಂಗಪ್ಪನವರು ಏಕೀಕೃತ ಕರ್ನಾಟಕದ ನಿರ್ಮಾತೃಗಳು. ಮತ್ತೆ ನೀವು ಅವ್ರ ಬಗ್ಗೆ ಇಷ್ಟು ಆಳವಾದ ಅಧ್ಯಯನ ಮಾಡಿ ಇಷ್ಟು ಪ್ರಸ್ತುತಪಡಿಸುವಲ್ಲಿ ನಿಮ್ಮ ಶ್ರಮ ಎಲ್ಲರಿಗೂ ಕಂಪ್ಲೀಟ್ ಇನ್ಫಾರ್ಮೇಶನ್ ನೀಡುವಲ್ಲಿ ಎಷ್ಟು ಕಷ್ಟಪಟ್ಟಿದ್ದೀರಿ ಅನ್ನೋದು ನಮ್ಗೆ ಗೊತ್ತಾಗತ್ತೆ. ಮತ್ತೆ ಮಧ್ಯ ಭಾವುಕರಾಗ್ತಿದ್ರಿ. ಐ ಥಿಂಕ್ ಇದೊಂದು ಅವಕಾಶ ನಿಮ್ಮಿಂದ ಈ ಸುದೀರ್ಘವಾದ ನಿಜಲಿಂಗಪ್ಪನವರ ಚಿತ್ರಣವನ್ನ ನಾವೆಲ್ಲರೂ ಆಲಿಸ್ಲಿಕ್ಕಾಯ್ತು. ಮತ್ತೊಮ್ಮೆ ಧನ್ಯವಾದಗಳು ಸರ್. ಶರಣಾರ್ಥಿ. ಈಗ ಸಂವಾದಕ್ಕೆ ಮತ್ತು ಚರ್ಚೆಗೆ ಫೋರಂ ಓಪನ್ ಆಗ್ತದೆ. ಕುಮಾರ್ ಅವರು ನಡೆಸ್ಕೊಡ್ತಾರೆ. ಎಂದಿನಂತೆ ಪ್ರಶ್ನೆ ಇರೋರು ಅಥವಾ ತಮ್ಮ ಚಿಂತನೆಗಳನ್ನ ಪ್ರಸ್ತುತಪಡಿಸುವಂತವರು ಹ್ಯಾಂಡ್ ರೈಸ್ ಮಾಡುವ ಮೂಲಕ ಒಬ್ಬೊಬ್ಬರಾಗೆ ಅವಕಾಶ ಮಾಡ್ಕೊಡ್ಲಿಕ್ಕೆ ಆಗತ್ತೆ. ಅಥವಾ ಚಾಟ್ ಬಾಕ್ಸ್ ನಲ್ಲಿ ಕೂಡ ತಮ್ಮ ಪ್ರಶ್ನೆಗಳನ್ನ ಹಾಕಿದ್ರೆ ಅಲ್ಲಿಂದ ತಗೊಂಡು ಸಂವಾದಕ್ಕೆ ಅನುವು ಮಾಡ್ಕೊಡ್ತೀವಿ. ಲಿಂಗಪ್ಪಣ್ಣ ಕಲಬುರ್ಗಿ ಸರ್, ಮೊದಲನೇ ಪ್ರಶ್ನೆ. ಪ್ರಶ್ನೆ ಏನಿರ್ಲಿಕ್ಕಿಲ್ಲ, ಅಭಿಪ್ರಾಯಗಳು ಮಂಡನೆ ಮಾಡೋದು ಒಂಚೂರು ಚಿಕ್ಕದಾಗಿ ಮಾಡಿ. ಮೊದಲನೇದ ಲಿಂಗಪ್ಪ ಕಲಬುರ್ಗಿ ಸರ್, ಅನ್ಮ್ಯೂಟ್ ಮಾಡ್ಕೊಂಡು ಮಾತನಾಡಿ ಸರ್. ಎಲ್ಲರಿಗೂ ಶರಣಾರ್ಥಿಗಳು. ನಮ್ಮ ಡಾಕ್ಟರ್ ಶಶಿಕಾಂತ್ ಪಟ್ಟಣ ಅವರು ನಿಜಲಿಂಗಪ್ಪನವರ ಬಗ್ಗೆ ತುಂಬಾ ದೀರ್ಘವಾಗಿ ವಿವರಣೆ ಕೊಟ್ಟರು. ಧನ್ಯವಾದಗಳು. ಮತ್ತೆ ನಾನು ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಓದುತ್ತಿರುವಾಗ ನಮ್ಮ ಮನೆ ಕರ್ನಾಟಕ ಯೂನಿವರ್ಸಿಟಿ ಕ್ಯಾಂಪಸ್ ಅಲ್ಲಿತ್ತು. ಆಮೇಲೆ ನಮ್ಮ ನಿಜಲಿಂಗಪ್ಪ ಅವರ ಹಿರಿಯ ಮಗ ಡಾಕ್ಟರ್ ಉಮಾಕಾಂತ್ ಅಂತ, ಅವರು ಈ ವಾಸ್ ಫಿಸಿಕ್ಸ್ ಡಿಪಾರ್ಟ್ಮೆಂಟ್ ರೀಡರ್ ಇದ್ರು. ಸೊ ಮನೇನು ಅಲ್ಲೇ ನಮ್ಮ ಮನೆ ಹತ್ತಿರ ಇತ್ತು. ನಾನು ಎಷ್ಟೋ ಸಲ ನಿಜಲಿಂಗಪ್ಪನವರು ಈ ಸುಮಾರು 1968-72 ಈ ಅವಧಿಯಲ್ಲಿ ಅವರು ಪದೇ ಪದೇ ಇಲ್ಲಿ ಧಾರವಾಡಕ್ಕೆ ಕರ್ನಾಟಕ ಯೂನಿವರ್ಸಿಟಿ ತಮ್ಮ ಮಗನ ಹತ್ರ ಇರ್ಲಿಕ್ಕೆ ಬರ್ತಿದ್ದರು. ಬಂದಾಗ ನಾವು ಅವ್ರನ್ನ ಎಷ್ಟೋ ಸಲ ನೋಡಿದ ಒಂದು ಭಾಗ್ಯ ನನಗೆ ಅಂತ ನಾನು ಇಲ್ಲಿ ಹೇಳಿಕೆ ಬಯಸ್ತೀನಿ. ಧನ್ಯವಾದಗಳು ಸರ್. ಉಮಾಕಾಂತ್ ಅವರು ಬ್ಯಾಚುಲರ್ ಫಿಸಿಕ್ಸ್ ಪ್ರೊಫೆಸರ್ ನಾನು ಹೋಗಿದ್ದೆ. ನೀವು ಹೇಳ್ದಂಗೆ ನಾನು ಮುಂದೆ ಕೂಡ 86-87 ಅವ್ರು ಪ್ರೊಫೆಸರ್ ಆಫ್ HOD ಇದ್ರು ಉಮಾಕಾಂತ್. ಇವತ್ತು ಬ್ಯಾಚುಲರ್, ಮದುವೆ ಆಗಿರಲಿಲ್ಲ ಪಾಪ ಉಮಾಕಾಂತ್ ಅವರು. ಆಮೇಲೆ ಬಹಳ ಅವ್ರ ತಂದೆ ಅಂತೆ ಹೋಗ್ಲಿಕ್ಕೆ, ಅವ್ರ ತಂದೆ ಅಂತೆ ಪ್ರಾಮಾಣಿಕ, ಅಷ್ಟೇ ಪ್ರಾಮಾಣಿಕ. ಅವ್ರು ನಡ್ಕೊಂತ ಹೋಗ ಈ ಡಿಡ್ ನಾಟ್ ಹ್ಯಾಡ್ ಎ ವೆಹಿಕಲ್. ಒಬ್ಬ ಮುಖ್ಯಮಂತ್ರಿ ಮಗನಾಗಿ ಕರ್ನಾಟಕ ಒಂದು ವೆಹಿಕಲ್ ತಗೋಬೇಕು, ನಾನು ಯಾವ್ದಾರ ಎಂಜಾಯ್ ಮಾಡ್ಬೇಕಂತಕ್ಕಂತ ಇರ್ಲಿಲ್ಲ. ಉಮಾಕಾಂತ್ ಸರ್ ಬಹಳ ಪ್ರಾಮಾಣಿಕ ಫಿಸಿಕ್ಸ್ ಪ್ರೊಫೆಸರ್. ಅವ್ರ ಮನೆಗೆ ಮೇಲಿನ ಮೇಲೆ ನಿಜಲಿಂಗಪ್ಪ ಬರ್ತಿದ್ದ ತಾವು ಹೇಳ್ದಂಗೆ. ಅದು ಕೂಡ ನಾನು ವಿಷಯ ಬಹಳ ಆಗತ್ತೆ ಅಂತ ತಿಳ್ಕೊಂಡು ನಾನು ಕಟ್ ಶಾರ್ಟ್ ಮಾಡಿ ಬಳ್ಕೋದ್ರೂ ಕೂಡ ನಿಜಲಿಂಗಪ್ಪ ಕಂಡಂತ ತಾವು ನಮ್ಗಿಂತ ದೊಡ್ಡವರು ಅಂತ ವ್ಯಕ್ತಿಗಳ ನೋಡಿರಿ ತಮ್ಮ ಅಭಿಪ್ರಾಯ ಹೇಳಿ ಅಂತ ತಿಳ್ಕೊಂಡು ಅವ್ರು ಹೇಳಿದಲ್ಲಿ ನಿಜಲಿಂಗಪ್ಪ ಅಧ್ಯಯನ ಕೇಂದ್ರ ದಾವಣಗೆರೆ ಯೂನಿವರ್ಸಿಟಿಗೆ ಆಗ್ಬೇಕು ಅಂತ ತಿಳ್ಕೊಂಡು ನಾನು ಪ್ರಯತ್ನ ಪಟ್ಟೆ. 88ರಿಂದ ನಾನು 88-89ರಿಂದ 2000ವರೆಗೆ ನಿರಂತರವಾಗಿ ಕೇಂದ್ರ ಸರ್ಕಾರಕ್ಕೆ ನಿಜಲಿಂಗಪ್ಪನವ್ರಿಗೆ ಭಾರತರತ್ನ ಕೊಡ್ರಿ ಅಂತ ಕೇಳಿದೆ. ಅವ್ ಯಾವ ಬರ್ಲಿಲ್ಲ. ಯಾಕಂದ್ರೆ ಇಂದಿರಾ ಗಾಂಧಿ ಅವ್ರಿಗೆ ಈ ಬ್ಯಾಂಕ್ ಏನು ಬ್ಯಾಂಕ್ ಮರ್ಜರ್ ಏನು ಖಾಸಗಿ ಬ್ಯಾಂಕ್ಗಳಿದ್ದು. ಯಾಕಂದ್ರೆ ನಾನು ಒಂದು ಮಾತು ಹೇಳೋದು ಮರ್ತಿದ್ದೆ. 24 ರೂಪಾಯಿ 64 ರೂಪಾಯಿ ಉಳಿತು, ಅದಕ್ಕೆ ಎಲ್ಲ ಬಡ್ಡಿ ಅದು ಕೂಡ 200 ರೂಪಾಯಿ ಆಗಿತ್ತು. ಕೊಡು ಅಂತಾರ. ಚೆನ್ನಪ್ಪ ಅಂತ ತಿಳ್ಕೊಂಡು ಸಾವುಕಾರ ಅಂತ ಇಲ್ಲವ ನಿನ್ ಮಗ ನಾನು ಕೇಸ್ ಗೆದ್ದು ಕೊಟ್ಟಾನ, ನಾನು ಅವ್ನ್ ರೊಕ್ಕ ಕೊಡ್ಬೇಕು ಅಂತ. ಅಂದ್ರೆ ಅಷ್ಟೊಂದು ಬ್ಯಾಂಕ್ ವಿಲೀನೀಕರಣ ಮಾಡೋದು, ಸೆಂಟ್ರಲೈಸ್ ಮಾಡೋದು. ಗವರ್ಮೆಂಟ್ ಒಳಗ ಖಾಸಗಿ ಬ್ಯಾಂಕ್, ಸಿಂಡಿಕೇಟ್ ಬ್ಯಾಂಕು, ಕೆನರಾ ಬ್ಯಾಂಕು ಎಲ್ಲ ಖಾಸಗಿ ಬ್ಯಾಂಕ್ ಇದ್ದು. ಲಿಂಗಪ್ಪ ಕಲಬುರ್ಗಿ ಅವ್ರಿಗೆ, ಹಿರಿಯರಿಗೆ, RF ದೇಸಾಯಿ ಗೊತ್ತಿರ್ಬೋದು. ಆ ಬ್ಯಾಂಕ್ಗಳ ವಿಲೀನೀಕರಣವನ್ನ ಹೇಳ್ಕೊಟ್ಟವ್ರು ನಿಜಲಿಂಗಪ್ಪನವ್ರಿಗೆ, ಇವರು ಇಂದಿರಾ ಗಾಂಧಿ ಅವರು ನಿಜಲಿಂಗಪ್ಪ. ಹಿಂಗ ಬಹಳಷ್ಟು ಅದು ದೇಶದ ಪ್ರಧಾನಿ ಆಗ್ಬೋದು ಇತ್ತು. ದೇಶದ ಎಲ್ಲ ಉನ್ನತ ಹುದ್ದೆಗಳನ್ನ ಅಲಂಕರಿಸುವ ವಿಚಾರ ಇತ್ತು. ಅದು ನಮ್ಮ ದೌರ್ಭಾಗ್ಯ. ಹೇಳಿದಲ್ಲ, ಸಣ್ಣ ಪುಟ್ಟ ನಮ್ಮವರೇ ಅವ್ರನ್ನ 1962 ಸೋಲಿಸಿದ್ರು. ಮತ್ ನಮ್ಮವರೇ ಮತ್ತ ಅವ್ರನ್ನ ಮುರ್ನಾಳ್ ವಕೀಲರು ಹಳ್ಳಿ ತಂದು ಕೊಟ್ರ. ಅವ್ರನ್ನ ಅನ್ನಪೂಜಾಗಿ ಬಾಗಲಕೋಟೆಯಿಂದ ಆಚೆ ಬಂದ್ರು. ಇದೆಲ್ಲ ನಿಜಲಿಂಗಪ್ಪನವ್ರ ಜೀವನದಾಗ ಒಂದು ದೊಡ್ಡ ಸಂಗತಿ. ನಾನು ಕಂಡಂತ ಅಪರೂಪದ
ಅಪ್ಪಟ ಪ್ರಾಮಾಣಿಕ ರಾಜಕಾರಣಿಗಳ ನಿಜಲಿಂಗಪ್ಪ ನಮ್ಮ ಜೀವನದಾಗ ಅವ್ರ ಬಗ್ಗೆ ಓದಿದ್ರೆ ನಾವು ಸುಧಾರಿಸ್ಕೋಬಹುದು ಅಂತಕ್ಕಂಥ ಒಂದು ಏನೋ ನಾವು ಪರಿವರ್ತನೆ ಆಗ್ಬೋದು ನಿಜಲಿಂಗಪ್ಪ ಅವ್ರ ಜೀವನ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಅಡಿವಪ್ಪ ಅವರು ಸರ್ ತಮ್ಮ ಮೈಕ್ ಅನ್ಮ್ಯೂಟ್ ಮಾಡಿ ಮಾತನಾಡಿ. ಅಡಿವಪ್ಪ ಅವ್ರು ಇದ್ದೀರಾ? ಇದ್ದಾರೆ. ಹಲೋ ಮಾತನಾಡಿ ಸರ್, ಕೇಳ್ತಿದೆ. ಹಲೋ ಸರ್ ಮಾತನಾಡಿ, ಕೇಳ್ತಿದೆ. ಹಲೋ ತುಂಬಾ ಧನ್ಯವಾದಗಳು ತಮಗ. ಯಾಕಂತಂದ್ರೆ ಇಂಥ ವಿದ್ವಾಂಸರನ್ನು ನೋಡಿದ್ದೆ ನಾನು ಮೊಟ್ಟ ಮೊದಲ. ವೇಳೆ ಅಭಾವ ಐತಿ. ಮುಂದಿನ ಸಲ ಆದ್ರೂ ಇಂಥವ್ರ ಕೋರ್ಸ್ ನಿಜಲಿಂಗಪ್ಪನವರ ತತ್ವವನ್ನ ಜಾರಿಗೆ ತರಬೇಕಂತ ವಿನಂತಿಸ್ಕೊಂಡು ನಾನು ಮಾತು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್ ತಮ್ಮ ಅಭಿಪ್ರಾಯಕ್ಕೆ. ಸರ್ ಮಂಜುನಾಥ್ MS ಅವರು. ಎಲ್ಲರಿಗೂ ಶರಣಾರ್ಥಿಗಳು ಸರ್. ಪಟ್ಟಣ್ ಸರು ನಿಜಲಿಂಗಪ್ಪನವರು ನಮ್ಮ ದಾವಣಗೆರೆ ಮತ್ತು ಚಿತ್ರದುರ್ಗದವರೇ. ಅದನ್ನ ತಮ್ಮ ಮಾತುಗಳಲ್ಲಿ ಅನೇಕ ಬಾರಿ ವ್ಯಕ್ತಪಡಿಸಿದರು ಪಟ್ಟಣ್ ಸರ್ ಅವರು. ನಮಗೆ ತುಂಬಾ ಹೆಮ್ಮೆ ಇದೆ. ಇಲ್ಲಿ ಹರಿಹರ ತಾಲೂಕಲ್ಲಿ ಕುಂಬಳೂರು ಅಂತ ಒಂದು ಊರಿದೆ, ಮಲೆಬೆನ್ನೂರು ಕುಂಬಳೂರು ಅಂತ, ಎಲ್ಲ ನೀರಾವರಿ ಪ್ರದೇಶ. ಅಲ್ಲಿ ನಮ್ಮ ಬಸವ ತತ್ವ ಪ್ರಚಾರಕ್ಕಾಗಿನೇ ಶಿವಾನಂದ ಗುರೂಜಿ ಅವರು ಒಂದು ಗುರುಕುಲವನ್ನ ಕಟ್ಟಿದ್ದಾರೆ. ಅವರು ಚಿಕ್ಕವರಿದ್ದಾಗ ಶಿವಾನಂದ ಗುರೂಜಿ ಅವರು ಚಿಕ್ಕವರಿದ್ದಾಗ, ಇನ್ನು ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದಾಗ ಅವರ ತಂದೆ ಅಲ್ಲಿ ಸ್ವಾತಂತ್ರ್ಯ ಚಳವಳಿಯ ಹೋರಾಟಗಾರರು. ಯಾರು? ಶಿವಾನಂದ ಗುರೂಜಿ ಅವರ ತಂದೆ. ಅವರು ಕಾಂಗ್ರೆಸ್ನಲ್ಲೇ ಇರ್ತಾರೆ ಮತ್ತು ಅವರು ಅವಾಗ ತೀರ್ಕೊಂಡ್ ಬಿಡ್ತಾರೆ. ನಿಧನ ಹೊಂದಿದಾಗ ಅವರನ್ನ ಸಂತೈಸೋದಕ್ಕೆ ನಿಜಲಿಂಗಪ್ಪನವರು AICC ಪ್ರೆಸಿಡೆಂಟ್ ಆಗಿರ್ತಾರೆ. ಅವರು ಬಂದು ಸಮಾಧಾನ ಮಾಡ್ತಾರಂತೆ. ನಮಗೆ ಶಿವಾನಂದ ಗುರೂಜಿ ಅವರು ಹೇಳ್ತಿದ್ದದ್ದು, ನಾನು ಅಲ್ಲೇ ಶಿಕ್ಷಕನಾಗಿ ಸುಮಾರು 30 ವರ್ಷ ಕಾಲ ಕಳೆದಿದ್ದೀನಿ ಕುಂಬಳೂರಲ್ಲಿ. ಶಿವಾನಂದ ಗುರೂಜಿ ಅವರು ಹೇಳೋರು, ನಾನು ಚಿಕ್ಕವನಿದ್ನಪ್ಪ, ಬಂದ್ರು ನಿಜಲಿಂಗಪ್ಪನವರು AICC ಪ್ರೆಸಿಡೆಂಟ್ ಆಗಿದ್ರು. ನಮ್ಮ ತಂದೆಯವರು ತೀರ್ಕೊಂಡಾಗ ಅವರ ದರ್ಶನಕ್ಕಾಗಿ ಬಂದು ಅದ್ರ ಸಮಾಧಿ ಎಲ್ಲ ಅವರು ಬಡಿಗೇರು ಅಂತ ಇದ್ರು. ಅವರು ಜನಿವಾರ ಧರಿಸ್ತಿದ್ರು, ಸುಡ್ತಿದ್ರು, ಏನೋ ಗೊತ್ತಿಲ್ಲ. ಒಟ್ಟು ಅಂತ್ಯ ಸಂಸ್ಕಾರಕ್ಕೆ ಬಂದು ನಮ್ಮನ್ನೆಲ್ಲ ಸಮಾಧಾನ ಮಾಡಿದ್ರು. ಸಮಾಧಾನ ಮಾಡಿ ಏನ್ ಮಾಡ್ಬೇಕಪ್ಪ ನೀನು ಅಂತಂದು ಹೇಳಿದಾಗ, ಏನು ಇಲ್ಲ, ನಾನು ಏನಾದ್ರೂ ನೌಕರಿ ಕೆಲಸಕ್ಕೆ ಸೇರ್ಕಂತೀನಿ. ಹರಿಹರದ ಕಿರ್ಲೋಸ್ಕರ್ ಕಂಪನಿ ಐತೆ, ಹಂಗೆ ಹಿಂಗೆ, ಏನು ಬೇಡ, ನೀನು ವಿದ್ಯಾಭ್ಯಾಸ ಮಾಡು, ಮುಂದುವರಿ. ನಾನು ಡೆಲ್ಲಿಗೆ ಹೋದ್ಮೇಲೆ ಅವ್ರ ವಿಳಾಸ ಕೊಟ್ಟು ಹೋದ್ರಂತೆ, ನನಗೊಂದು ಪತ್ರ ಬರಿ, ನಾನೇನಾದ್ರೂ ನಿನಗೆ ಸಹಾಯ ಮಾಡ್ತೀನಿ ಅಂತ. ಆಯ್ತು ಅಂತಂದು ಅವ್ರ ಅವ್ವರ್ನ ಕೇಳಿದ್ರಂತೆ. ಆಯ್ತು ಬರಿಯಪ್ಪ, ಪತ್ರ ಬರಿ, ಕಾಗದ ಬರಿ, ನೋಡೋಣ ಏನ್ ಉತ್ತರ ಬರ್ತದೆ ಅಲ್ಲಿಂದ. ಇವರು ಶಿವಾನಂದ ಗುರೂಜಿ ಅವರು ಅವರಿಗೆ ಡೆಲ್ಲಿಗೆ ಪತ್ರ ಬರೆದ್ರೆ ಒಂದು 10-12 ದಿನದಲ್ಲಿನ 15 ದಿನದಲ್ಲಿನ 100 ರೂಪಾಯಿ ಮನಿ ಆರ್ಡರ್ ಬಂತಂತ. ಆ ಕಾಲದಲ್ಲಿ 100 ರೂಪಾಯಿಯನ್ನ ಕಳಿಸ್ಕೊಟ್ರಂತೆ ನಿಜಲಿಂಗಪ್ಪನವರು. ಒಂದು ಸ್ವಲ್ಪನು ಮರವು ಅಥವಾ ತಾನು ಅಧಿಕಾರದಲ್ಲಿದ್ದೀನಿ, ತಾನು ಯಾರಿಗೆ ಮಾತು ಕೊಟ್ಟಿದ್ದೆ ಅದು ಏನಂತ ಅಲಕ್ಷ್ಯ ಮಾಡೋದಾಗ್ಲಿ, ನಿರ್ಲಕ್ಷ್ಯ ಮಾಡೋದಾಗ್ಲಿ. ವಾಯ್ಸ್ ಕೇಳ್ತಾ ಇಲ್ಲ ಸರ್. ಮ್ಯೂಟ್ ಆಯ್ತು ನೋಡಿ ಸರ್. ಮ್ಯೂಟ್ ಆಗಿಲ್ಲ, ಬಟ್ ವಾಯ್ಸ್ ಕೇಳ್ತಿಲ್ಲ. ಮಂಜುನಾಥ್ ಅವರು ಪ್ರತಿ ವರ್ಷ ನಿಜಲಿಂಗಪ್ಪನವರ ಜನ್ಮ ದಿನಾಚರಣೆಗೆ ಬಸವ ಜಯಂತಿ ದಿನ ಅದನ್ನ ಆಚರಿಸ್ತೀವಿ ನಾವು ನಿಜಲಿಂಗಪ್ಪ ಪುತ್ಥಳಿ ಹತ್ರನೇ. ಇದು ಒಂದು ತುಂಬಾ ಹೆಮ್ಮೆಯ ವಿಷಯ ನನಗೆ. ನಾನು ಈ ಒಂದು ಸಂದರ್ಭವನ್ನ ತಮ್ಮಲ್ಲಿ ಹಂಚಿಕೊಂಡಿದ್ದೀನಿ. ಎಲ್ಲರಿಗೂ ಶರಣಾರ್ಥಿಗಳು. ಶರಣಾರ್ಥಿ ಸರ್ ತಮ್ಮ ಅಭಿಪ್ರಾಯಕ್ಕೋಸ್ಕರ. ಇಶಾ ಪ್ರಭು ಅವರು ಸರ್, ತಾವು ಮೈಕ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತನಾಡಿ. ಸರ್ವರಿಗೂ ಶರಣಾರ್ಥಿಗಳು. ನಿಜಲಿಂಗಪ್ಪ ಅವರು ನಮ್ಮ ತಂದೆಯವರು, ಬೈಲುಂಗಲ ಬಸವರಾಜ ಅಂಗಡಿ ಅಂತ ಹೇಳಿ ನಮ್ಮ ತಂದೆಯವರು ಇಬ್ರು ಅಪ್ಪಟ ಸ್ನೇಹಿತರು. ಹಾಗೆ ವೀರೇಂದ್ರ ಪಾಟೀಲ್ ಅವ್ರ ಜೊತೆನೂ ಅಷ್ಟೇ ನಿಕಟವಾದ ಸಂಬಂಧವನ್ನ ನಮ್ಮ ತಂದೆಯವರು ಹೊಂದಿದ್ರು. ನಾನು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಜಿಯಾಲಜಿ ಡಿಪಾರ್ಟ್ಮೆಂಟ್ ಕಲಿಯುವಾಗ ನಮ್ಮ ತಂದೆಯವರು ನಾನು ಬಂದಾಗ ಉಮಾಕಾಂತ್ ಅವ್ರನ್ನ ಭೇಟಿ ಆದ್ರು. ಅವರು ಅಪ್ಪಟ ಬ್ರಹ್ಮಚಾರಿಗಳು ಹೌದು, ಹಾಗೆ ದೇಶಕ್ಕಾಗಿ ವಿದ್ಯಾರ್ಥಿಗಳಾಗಿ ತಮ್ಮ ಸೇವೆಯನ್ನ ಸಲ್ಲಿಸಿದವರು ಕೂಡ.
ನಮ್ಮ ದೇಶದಲ್ಲಿ ಬೆರಳೆಣಿಕೆಯ ಎಷ್ಟು ಮಹಾನ್ ವ್ಯಕ್ತಿಗಳು, ತ್ಯಾಗಿಗಳು ದೇಶಕ್ಕಾಗಿ ದುಡಿದವರು ಇದ್ದಾರೆ. ಅದರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ, ಸರ್ ಎಂ ವಿಶ್ವೇಶ್ವರಯ್ಯ ಇಂಜಿನಿಯರ್ ಅವರು, ಹಾಗೆ ಉಮಾಕಾಂತ್ ಅವರು, ಆಮೇಲೆ ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದಂತಹ ಇವರು ಹೀಗೆ ಡಿ ಸಿ ಪಾವಟಿ ಅವರು, ಹೀಗೆ ಇವರೆಲ್ಲ ಪ್ರಾಮಾಣಿಕವಾಗಿ ಜೀವನವನ್ನು ಮಾಡಿ ಬಸವ ತತ್ವದ ಮೂಲಕ ತಮ್ಮನ್ನ ತೊಡಗಿಸಿಕೊಂಡು ಲಿಂಗಾಯತ ಸಮುದಾಯಕ್ಕೆ ತಮ್ಮ ಸ್ಪಂದಿಸಿ ಈ ಲಿಂಗಾಯತ ಧರ್ಮೀಯರ ಉದ್ಧಾರಕ್ಕೆ ಇವರು ಕಾರಣೀಭೂತರಂತ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಯಾಕಂದ್ರೆ ಒಂದ್ಸಲ ಏನಾಗಿತ್ತಂದ್ರೆ KLE ಸೊಸೈಟಿ ಅವರು ಕರ್ನಾಟಕ ಲಿಂಗಾಯತ ಸೊಸೈಟಿ ಅಂತ ಹೇಳಿ ನಾಮಕರಣ ಮಾಡಿದಾಗ ನೆಹರೂರವ್ರು ನಿಮ್ಗೆ ಅನುದಾನ ಕೊಡೋದಿಲ್ಲ, ನಿಮ್ಗೆ ಅದು ಮಾನ್ಯತೆ ಕೊಡೋದಿಲ್ಲ ಅಂದಾಗ ಅವ್ರು ನಿಮ್ಮ ಅನುದಾನ ಬೇಕಾಗಿಲ್ಲ, ನಮ್ಗೆ ನಮ್ಮ ಲಿಂಗಾಯತ ಅಂತ ಇಡ್ತಿರೋ ಅಂತ ಹೇಳಿ ಅದು ವಾಗ್ವಾದ ಆಯ್ತು. ನಮ್ಮ ಪಟ್ಟಣ ಸಾರಿಗೆ ಅದು ಪೂರಾ ಗೊತ್ತಿದೆ. ನಂತರ ಏನೋ ಒಂದು ಗದ್ದಲಾಗಿ ಅದು ಲಿಂಗಾಯತ್ ಹೋಗಿ ಲಿಬರಲ್ ಮಾಡಿ ಈಗ ಲಿಂಗಾಯತ್ ಅಂತ ಮಾಡಿದ್ದಾರೆ ಅವರು. ಅದಕ್ಕೆ ಅಷ್ಟು ನೆಹರೂರವರು ಆ ಟೈಮ್ದಲ್ಲಿ ಪ್ರಧಾನಿ ಇದ್ದವರು ಇಷ್ಟು ತೊಂದರೆಯನ್ನ ಲಿಂಗಾಯತ್ ಸಮುದಾಯಕ್ಕೆ ಮಾಡಿದ್ರು ಅನ್ನೋದು ಸ್ಪಷ್ಟವಾದಂತಹ ನಿದರ್ಶನ. ನಾನು ಚಿತ್ರದುರ್ಗದಲ್ಲಿ ನೋಡಿದೀನಿ, ನಮ್ಮ ನಿಜಲಿಂಗಪ್ಪ ಅವರ ಸಮಾಧಿ ಬಹಳ ಅದ್ಭುತವಾಗಿ ಕಟ್ಟಿದ್ದಾರೆ, ನೆನಪಿನಲ್ಲಿ ಉಳಿದಿದೆ. ನನಗೆ ಬಹಳ ಖುಷಿ ಆಯ್ತು. ನಮ್ಮ ತಂದೆಯವರು ಕೂಡಿ ಸ್ನೇಹದಿಂದ ಮಾಡ್ತಾ ಇದ್ರು. ರಾಜಕಾರಣದಲ್ಲಿ ಏನಾದ್ರೂ ಪ್ರಾಬ್ಲಮ್ ಬೆಳಗಾವಿ ಜಿಲ್ಲೆಯಲ್ಲಿ ಬಂದ್ರೆ ನಮ್ಮ ತಂದೆಯವರು ಕೇಳ್ತಾ ಇದ್ರು. ಹೀಗಾಗಿ ಅನೇಕ ಸುಧಾರಣೆಗಳನ್ನ ಅವರು ಪ್ರಾಮಾಣಿಕವಾಗಿ ಮಾಡಿದ್ರು. ಅವರನ್ನು ನಾವು ದಿನನಿತ್ಯ ನೆನೆಯಬೇಕು. ಯಾಕಂದ್ರೆ ಲಿಂಗಾಯತ್ ಸಮಾಜದ ಉದ್ಧಾರಕ್ಕಾಗಿ ತಮ್ಮನ್ನು ತಾವು ಸರ್ವ ಶಕ್ತಿಯಿಂದ ಅವ್ರು ತೊಡಗಿಸಿಕೊಂಡಿದ್ದಾರೆ ಅಂತ ಹೇಳ್ತಾ ನನ್ನ 2 ಮಾತುಗಳಿಗೆ ವಿರಾಮ ಕೊಡ್ತೀನಿ. ಶರಣಾರ್ಥಿಗಳು. ಧನ್ಯವಾದಗಳು ಸರ್. ಸುವರ್ಣ ಪಾಟೀಲ್ ಮೇಡಮ್ ಅವರು. ಶರಣಾರ್ಥಿ ಪಟ್ಟಣ್ ಸರ್ ಅಂತ. ನಿಮ್ಮ ಒಂದು ಅದ್ಭುತವಾದಂತಹ ನಿಜಲಿಂಗಪ್ಪನವರ ಆ ಒಂದು ವಿಚಾರಧಾರೆಯನ್ನು ಕೇಳಿ ಬಹಳ ಅಭಿಮಾನ ಅನಿಸ್ತು. ಮತ್ತೆ ನಮ್ಮ ಕರ್ನಾಟಕದವರಿಗೆ ಪೂರ್ತಿ ಅವರ ವಿಚಾರ ಗೊತ್ತಿಲ್ಲ. ಇವರ ಎಲ್ಲ ಒಂದ್ ಸ್ವಲ್ಪ ಹಿಸ್ಟ್ರಿಯನ್ನ ಸ್ವಲ್ಪ ಪಠ್ಯ ಪುಸ್ತಕದಲ್ಲಿ ಬರುವಂತೆ ಮಾಡಿದ್ರೆ ಮುಂದಿನ ಒಂದು ಪೀಳಿಗೆಗೆ ಅನುಕೂಲ ಆಗ್ಬೋದು ಅಂತ ಅನಿಸ್ತಾ ಇದೆ ಸರ್. ಸ್ವಲ್ಪ ಅದನ್ನೊಂದ್ ಸ್ವಲ್ಪ ಪ್ರಯತ್ನ ಮಾಡ್ರಿ. ಯಾಕಂದ್ರೆ ಅದ್ಭುತ ವಿಚಾರ ನಮ್ಗೆ ಗೊತ್ತಿರ್ಲಿಲ್ಲ, ನಿಜವಾಗ್ಲೂ ಹೆಸರು ಅಷ್ಟೇ ಗೊತ್ತಿದೆ ನಿಜಲಿಂಗಪ್ಪನವರು ಅಂತ. ಆದ್ರೆ ಅವರಲ್ಲಿರುವಂತ ಅದ್ಭುತವಾದಂತಹ ಸಾಧನೆಗಳನ್ನ ತಾವೆಲ್ಲ ಕ್ರೋಢೀಕರಿಸಿ ಬಹಳ ಅದ್ಭುತವಾದ ಪ್ರವಚನ ಇದು. ಇದೆಲ್ಲ ಸಾಮಾನ್ಯರಿಗೆ ಮುಟ್ಟಬೇಕು ಅಂತ ನನ್ನ ಅಭಿಪ್ರಾಯ ಸರ್. ಶರಣಾರ್ಥಿ ಮೇಡಮ್. ಸೊ ಮಂಜುನಾಥ್ ಸರ್ ಮತ್ತೆ ಏನೋ ಮಾತನಾಡ್ಬೇಕಾತವ ಅಥವಾ ಏನಾದ್ರು ಮಿಸ್ಟೇಕ್ ಆಗಿ ಹ್ಯಾಂಡ್ ರೈಸ್ ಮಾಡಿದ್ದೀರಾ? ಇನ್ನೊಂದು ಹೇಳ್ತೀನಿ, ಕರ್ನಾಟಕ ವಿಶ್ವವಿದ್ಯಾಲಯದ ಹರಿಕಾರರು ಕೂಡ ನಿಜಲಿಂಗಪ್ಪನವರೇ, ಡಿ ಸಿ ಪಾವಟಿ ಅವರು ಹೇಳಿದ್ನಲ್ಲ ಅದ್ರ ಬಗ್ಗೆ. ಈ ಮಠಗಳ ಬಗ್ಗೆ ಸಂಪ್ರದಾಯಗಳಿಗೆ ಇರ್ಲಿಲ್ಲ, ಆದ್ರೆ ಶರಣ ಧರ್ಮ ಬಸವ ತತ್ವದ ಬಗ್ಗೆ ನಿಜಲಿಂಗಪ್ಪನವ್ರ ಅಪಾರವಾದ ಗೌರವ ಇತ್ತು. ಕರ್ನಾಟಕ ವಿಶ್ವವಿದ್ಯಾಲಯ ಮಾಡಿದ್ರು, ರ್ಯಾಂಗ್ಲರ್ ಡಿ ಸಿ ಪಾವಟಿಯನ್ನು ಕರೆಸಿ ನೀನೇ ವೈಸ್ ಚಾನ್ಸಲರ್ ಆಗ್ಬೇಕು ಅಂದ್ರೆ ನಿಜಲಿಂಗಪ್ಪನವ್ರದ್ದು ಕಳಕಳಿ ಅಷ್ಟೇ ಅಲ್ಲ, ನಿಜಲಿಂಗಪ್ಪನವ್ರ ದೊಡ್ಡ ಕೆಲಸ ಅಂತ ಇನ್ನೊಂದು ಹೇಳ್ತೀನಿ. 1967 ಬಸವಣ್ಣನವರು ಐಕ್ಯಾಗಿ, ಮತ್ತು ನಾನು ಅದರ ಎಕ್ಸಾಗರೇಷನ್ ಅಲ್ಲ, ಐ ಹ್ಯಾವ್ ನೆವರ್ ಸೀನ್ ಸಚ್ ಎ ಪೊಲಿಟಿಷಿಯನ್ ಹೂ ಹ್ಯಾಡ್ ಎ ವೆರಿ ಹಿಸ್ಟರಿ ಬ್ಯಾಕ್ ಗ್ರೌಂಡ್. ಅವರು ತಲೆಯೊಳಗ ಇಟ್ ವಾಸ್ ಲೈಕ್ ಏನಂತಾರ ವಾಕಿಂಗ್ ಎಪಿಸೋಡ್. ಅವರು ಎನ್ಸೈಕ್ಲೋಪೀಡಿಯಾ. 67 ಅಷ್ಟಶತಮಾನೋತ್ಸವ ಅಂತಕ್ಕಂಥದ್ದು ಮಾಡಿದ್ರು. ಬಹುಶಃ ಭಾರತದೊಳಗ ಬಸವಣ್ಣನನ್ನ ಇಡೀ ಭಾರತಕ್ಕ ಪರಿಚಯ ಮಾಡಿರ್ತಕ್ಕಂಥ ಕೆಲಸ ಯಾವ್ದಂದ್ರ ನಿಜಲಿಂಗಪ್ಪನವ್ರು. ಅಷ್ಟಶತಮಾನೋತ್ಸವ ಮಾಡ್ತಾರೆ. ಎಲ್ಲ ಸಾಹಿತಿಗಳು ದೊಡ್ಡ ಅರಮಾಡ್ ಮ್ಯಾನೇಜರ್ಸ್ ಹಿಡ್ಕೊಂಡು ದೊಡ್ಡ ಸಾಹಿತಿಗಳು ಬರೀತಾರ. ಅವ್ರಿಗೆ ನಿಜಲಿಂಗಪ್ಪನವ್ರಿಗೆ ಮುಖ್ಯಮಂತ್ರಿ ಇರ್ತಾರ, ಎಲ್ಲಾ ಕಡೆಗಳಿಂದ ಬರೆದು ₹10 ಪುಸ್ತಕ ಅದು ಸುಮಾರು ಇವತ್ತ ಒಂದು ₹5,000 ಕಾಸ್ಟ್ಲಿ ಪುಸ್ತಕ. ಅದು ಸುಮಾರು 2,000 ಪುಟದ ದೊಡ್ಡ ಪುಸ್ತಕ. ಬಹುಶಃ ನಮ್ ಕಮರ್ವೇಡೆ ವಾಲ್ಯೂಮ್ ಆಫ್ ಬಸವೇಶ್ವರ ಅಂತಕ್ಕಂಥ ಒಂದು ದೊಡ್ಡ ಪುಸ್ತಕ, ಸುಮಾರು 3 kg ಪುಸ್ತಕ. ಅದು ನನ್ನ ಕಡೆ 2 ಕಾಪಿ ಅದು, ₹10 ಒಂದು. ಅದು ನಿಜಲಿಂಗಪ್ಪನವ್ರು ಪ್ರಕಟ ಮಾಡಿದ್ರು. ಅವಾಗ ಅನಕ್ರ ಅವರಿಗೆ ಬರೀತಾರ, ಯು ವಾಂಟೆಡ್ ಟು ಹ್ಯಾವ್ ಕಂಪ್ಯಾರಿಸನ್ ಆಫ್ ಚಿತ್ರಾಚಾರ್ಯ ವಿತ್ ಬಸವಣ್ಣ, ಯಾರಾದ್ರೂ ಒಂದು ಆಚಾರ್ಯರ ಬಗ್ಗೆ ಬರೀರಿ ಅಂತ ತಿಳ್ಕೊಂಡು. ಅನಕ್ರ ಅವ್ರು ಬಹಳ ಆತ್ಮೀಯರು, ಯಾಕಂದ್ರೆ ಏಕೀಕರಣದೊಳಗ ದುಡಿದವರು. ಶಾಂತವೇರಿ ಗೋಪಾಲ್ ಗೌಡರು, ಕುವೆಂಪುರ ಕೇಳಂಗಿಲ್ಲ, ಬಟ್ ಇವ್ರು ಕೇಳ್ತಾರೆ. ಪುಟ್ಟಪ್ಪ ಅವರು ಕುವೆಂಪುರವ್ರು ಬರ್ದಾರ, ರಾಮಕೃಷ್ಣ ಪರಮಹಂಸ ಅಂತ ಬಸವಣ್ಣ ಬಗ್ಗೆ ಬರ್ದಾರ, ಬಹಳ ಚಂದ ಬರ್ದಾರ. ವಿವೇಕಾನಂದ ಬಗ್ಗೆ ಎಲ್ಲರ ಕಡೆ ಬರ್ತಾರ. ಆದ್ರ ಇವ್ರು ಕೂಡ ಇರ್ತೈತಿ ಆತ್ಮೀಯ, ನೀನು ಬರೀರಿ ಅಂತ ತಿಳ್ಕೊಂಡು. ಅವಾಗ ಅನಕ್ರ ಅವರು ಒಂದು ಪತ್ರ ಬರೀತಾರ, ಇಲ್ಲ ನಾನು ಬರೆಯಂಗಿಲ್ಲ, ಬಸವಣ್ಣನಿಗೆ ಜಗತ್ತಿನೊಳಗ ಸಮಾನ ಯಾರ ಅಂತಂದ್ರೆ ಬಸವಣ್ಣನ. ನಾನು ಅನಗತ್ಯವಾಗಿ ಇನ್ನೊಬ್ಬರನ್ನ ಹೋಲಿಸಿ ಬಸವಣ್ಣನ ವ್ಯಕ್ತಿತ್ವವನ್ನು ಹಾಳು ಮಾಡಂಗಿಲ್ಲ ಅಂತ ತಿಳ್ಕೊಂಡು. ಅಂದ್ರ ನಿಜಲಿಂಗಪ್ಪ ಮುಖ್ಯಮಂತ್ರಿ ಇದ್ರು ಕೂಡ ನಮ್ಮಂತವ್ರು ಯಾರಿಗಾರ ಬರೀ ಅಂದ್ರೆ ಒಂದು 10 ಪುಸ್ತಕ ಬರೆದು ಕೊಡ್ತೀವಿ, ಒಂದು ಲೇಖನ ಬರೆದು ಕೊಡಂಗಿಲ್ಲ ಅನಕ್ರ ಅವ್ರು. ಯಾಕಂದ್ರೆ ಜಗತ್ತಿನೊಳಗೆ ಬಸವಣ್ಣನಿಗೆ ಇನ್ನೊಬ್ಬರು ಹೋಲಿಸ್ಬೇಡ್ರಿ. ಬಸವಣ್ಣನಿಗೆ
ಬಸವಣ್ಣನೇ ಸಮಕಾಲೀನ ಅಂದ್ರ ಅಷ್ಟೇ ಅವ್ರೊಬ್ಬರೇ ಅಂತಕ್ಕಂಥ ಅನಕ್ರವ್ರ ಅವರು ಬೆನಗಲ್ ರಾಮರಾಯರು ಕೇಳ್ತಾರೆ, ಅವರು ಹಂಗ ಅಂತಾರ. ಇಲ್ಲ, ಯು ಕೆನಾಟ್ ಕಂಪೇರ್. ಬಸವಣ್ಣನಿಗೆ ಯಾರಾದ್ರೂ ಹೋಲಿಸಬೇಕಾಗಿತ್ತಂದ್ರೆ ಇನ್ನೊಬ್ಬ ಬಸವಣ್ಣನ ಅಂತಕ್ಕಂಥ ವಿಚಾರವನ್ನ ಹೇಳ್ತಾರ. ನಿಜಲಿಂಗಪ್ಪನವರು ಎಲ್ಲ ಯೂನಿವರ್ಸಿಟಿನ ಅವಾಗಿನ ಕಾಲದ ಬೆಂಗಳೂರು ಯೂನಿವರ್ಸಿಟಿ, ಮೈಸೂರು, ಯಾಕಂದ್ರೆ ಮೈಸೂರಿಗೆ ಅಷ್ಟೇ ಇರ್ತಾವ, ಬೆಂಗಳೂರು ಯೂನಿವರ್ಸಿಟಿ, ಕರ್ನಾಟಕ ಯೂನಿವರ್ಸಿಟಿ. ನೋಡ್ರಿ ಹೆಸರು ಎಷ್ಟು ವಿಚಾರ ಅಂದ್ರ ಏಕೀಕರಣ ಆಗೋ ಸಂದರ್ಭದೊಳಗ ಆಗೋಕ್ಕಿಂತ ಮುಂಚೆ ಕರ್ನಾಟಕ ಏಕೀಕರಣ ಅಂದ್ರೆ ಏಕೀಕರಣಕ್ಕಿಂತ ಮುಂಚೆ ಯೂನಿವರ್ಸಿಟಿ ಕರ್ನಾಟಕ ಅಂತ ನೇಮಕರಣ ಮಾಡ್ತಾರ. ಕಲಬುರ್ಗಿ ಅವರು ಏನಂದ್ರೆ ಬಹಳ ದೊಡ್ಡ ಕೊಡುಗೆ ಕರ್ನಾಟಕಕ್ಕ, ಭಾರತಕ್ಕ. ಅದರ ದುರ್ದೈವ ಅಂದ್ರ ಈಗ ಸುವರ್ಣ ತಾಯಿ ಅವ್ರು ಹೇಳ್ದಂಗ ನಾವು ಅಲ್ಲೇ ಅವರ ರಾಣಿಬೆನ್ನೂರು ತಾಲೂಕ ಅಲ್ಲೇ ಅತ್ತಿಮತ್ತೂರು ಅವ್ರ ಊರಿಂದ ಒಂದು 8-10 ಕಿಲೋಮೀಟರ್ ಅವ್ರು ಹುಟ್ಟಿದ ಊರು ಅಬ್ಲೂರು. ನಾವು ಗೊತ್ತಾಗಿಲ್ಲ ನಮ್ಮ ಸಮಾಜ. ನಾವ್ ಈಗಾದ್ರೂ ಮಾಡಬೇಕು, ಪಠ್ಯ ಪುಸ್ತಕ ಕೇಳ್ಬೇಕು. ಆದ್ರೆ ಪಠ್ಯ ಪುಸ್ತಕದಾಗ ಇಂಥ ಪ್ರಾಮಾಣಿಕರ ಎಲ್ಲ ಕ್ಷಮದೊಳಗೂ ಇಳ್ದಾವು. ಅವ್ರು ಎಲ್ಲಾ ರೀತಿಯಾಗಿ ಹೋರಾಟ ಮಾಡಿದ್ರು. ಹೇಳಿದ್ರೆ ಈಚಲ್ ಗಿಡ ಕಡಿದು ಈಸೂರು ಗಿಡಕ್ಕೆ ಎತ್ತಕ್ಕೆ ಒಂದು ಜನಪದ ಹಾಡ್ಗಳು ಹಾಡ್ತಾರ. ನನ್ ಗಂಡ ಎಲ್ಲ ಏನಂತಂದ್ರೆ ಈಸಲ್ ಗಿಡ ಕಡೆಕ್ ಹೋಗ್ಯಾನ, ಚಿಂದಿ ಗಿಡ ಕಡೆಕ್ ಹೋಗ್ಯಾನ ಅಂದ್ರೆ ನಿಜಲಿಂಗಪ್ಪನವ್ರು ಅಂತ ಒಂದು ಪುಣಾದೊಳಂತ ಊರಾಗ ಕನ್ನಡಮಯ ಟಿಪಿ ಕೆಲಸ ತೋಳಗಟ್ಟಿ ಅಂತಕ್ಕಂಥ ಒಂದು ನಾಟಕ ಅವರು ಪ್ರದರ್ಶನ ಮಾಡ್ತಾರೆ. ನನಗ ಬಹಳಷ್ಟು ಸಲ ನಿಜಲಿಂಗಪ್ಪನವ್ರ ಬಗ್ಗೆ ನಮ್ಗೆ ಅವ್ರ ಪಾಪ ನ್ಯಾಯ ಸಿಗ್ಲಿಲ್ಲ. ನಿಜಲಿಂಗಪ್ಪನವ್ರಿಗೆ ಸಿಗ್ಬೇಕಾಗ್ತಕ್ಕಂಥ ನ್ಯಾಯ ಸಿಗ್ಲಿ. ಬರೀ ಕರ್ನಾಟಕ ಮುಖ್ಯವಾದ ಅಥವಾ ಕರ್ನಾಟಕ ಜನತೆ, ಭಾರತ ಜನತೆ ನಿಜಲಿಂಗಪ್ಪನವ್ರ ಜ್ಞಾನವನ್ನ ಬಳಸ್ಕೊಳ್ಳಿಲ್ಲ ಅಂತಕ್ಕಂಥ. ಈಗ ನಾವು ಹೆಂಗ ತ್ರಿಪುರಾ ಮುಖ್ಯಮಂತ್ರಿ ಮಾಣಿಕ್ ಸರ್ಕಾರ ಹೆಂಗ ಬಾಡಿಗೆಮನಿಗೆ ಹೋದ್ರು, ಹಂಗ ಅವ್ರಿಗೇನಾರ 58 ರಾಜೀನಾಮೆ ಕೊಟ್ರು. ಬಾಡಿಗೆಮನಿ ಚಿತ್ರದುರ್ಗ ಇಡ್ ನಾಟ್ ಹ್ಯಾಡ್ ಇಸ್ ಓನ್ ಹೌಸ್. ಇಂಥ ಒಬ್ಬ ಪ್ರಾಮಾಣಿಕ ವ್ಯಕ್ತಿಯನ್ನ ನಮ್ಮ ನಾಡಿನೊಳಗ, ನಮ್ಮ ಧರ್ಮದೊಳಗ, ನಮ್ಮ ಸಮಾಜದೊಳಗ ಇದ್ರು. ನಾವು ಅವರ ವಾರಸ್ದಾರ ಅಂತ ಹೇಳ್ಕೊಳಕ್ ನಮಗೂ ಕೂಡ ಸ್ವಲ್ಪ ಹೆಮ್ಮೆ ಅನಿಸುತ್ತೆ. ಧನ್ಯವಾದ. ಧನ್ಯವಾದ ಸರ್. ಅಮಿತಾ ಮೇಡಮ್ ಅವ್ರು ಮಾತನಾಡಿ ಮೇಡಮ್. ನೆಕ್ಸ್ಟ್ ವಚನ ಮಂಗಳಕ್ಕೆ ತಗೊಳ್ಳೋಣ. ನಮಸ್ಕಾರ ಸರ್. ಡಾಕ್ಟರ್ ಪಟ್ಟಣ್ ಸರ್ ಅವರು ಬಹಳ ಅದ್ಭುತವಾಗಿ ನನಗೆ ನನ್ನ ಹೈಸ್ಕೂಲ್ ದಿನಗಳ ನೆನಪಾದವು. ನಮ್ಮಲ್ಲಿ ನಿಮ್ಗೆ ಗೊತ್ತಿರಬೇಕು, ನಮ್ಮಲ್ಲಿ MLA ಇದ್ರು ಅಪ್ಪಣ್ಣಗೌಡ್ರು ಅಂತೇಳಿ. ಅವರು ಮೊಮ್ಮಗಳು ನಾವು ಕ್ಲಾಸ್ಮೇಟು ಅವ್ರ ಮನೆಗೆ ಹೋಗ್ತಿದ್ವಿ. ಅವಾಗ ಒಂದ್ಸಲ ನಿಜಲಿಂಗಪ್ಪ ಅವರು ಅಲ್ಲಿ ಬಂದಿದ್ರು. ನಾವಿನ್ನೂ ಹೈಸ್ಕೂಲ್ ಕಲಿತಿದ್ವಿ. ಬಂದಿದ್ರು. ಆದ್ರೆ ನಾವೆಲ್ಲ ಹೆಣ್ಮಕ್ಳು ಕೂತ್ಕೊಂಡು ಅವ್ರ ಮನೆಯಲ್ಲಿ ಇದ್ದಾಗ ಎಲ್ಲರನ್ನೂ ಎಷ್ಟು ಪ್ರೀತಿಯಿಂದ ಮಾತಾಡ್ಸಿ ನೀ ಏನ್ ಕಲಿತೀಯ, ಏನ್ ಮಾಡ್ತೀಯ, ಕನ್ನಡ ಬರ್ತದೆ ಇಲ್ಲೋ ಅಂತ ಅವಾಗ ಅವ್ರು ನನ್ನ ಕೇಳ್ತಿದ್ರು. ಅದೆಲ್ಲ ನೆನಪಾಯ್ತು. ಬಹಳ ಸಂತೋಷ ಅನ್ನಿಸ್ತು ತಮ್ಮ ಬಾಯಿಂದ ಅವ್ರ ಬಗ್ಗೆ ಬಹಳ ಒಂದು ಹೃದಯ ಸ್ಪರ್ಶಿಯಾಗಿ ಅವೆಲ್ಲ ಹಳೆಯ ನೆನಪುಗಳನ್ನು ನೀವು ನಮಗೆ ತಾಜಾಗೊಳಿಸಿದ್ರಿ. ನಿಮಗೆ ಅನಂತ ಧನ್ಯವಾದಗಳು ಡಾಕ್ಟರ್ ಅವರಿಗೆ. ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಸರ್ ತಗೊಳ್ಳಿ ಸರ್, ರುದ್ರಮೂರ್ತಿ ಸರ್. ಅಷ್ಟೇ ಅಲ್ಲ, ಮಲ್ಲಿಕ್ ಒಂದಷ್ಟು ಬರ್ತಾರೆ, ಹ್ಯಾಂಡ್ ರೈಸ್ ಮಾಡ್ತಾರೆ. ಮಲ್ಲಿಕಾರ್ಜುನ್ ಬಂಗಿ ಅವರು ಮಾತನಾಡಿ ಸರ್. ಮಲ್ಲಿಕಾರ್ಜುನ್ ಬಂಗಿ ಅವರು. ನಮಸ್ಕಾರ. ಪಟ್ಟಣ ಅವ್ರು ಬಹಳ ಚೆನ್ನಾಗಿ ಹೇಳಿರಿ ನಿಜಲಿಂಗಪ್ಪ ಅವ್ರ ಬಗ್ಗೆ. ಒಂದ್ ದುರ್ದೈವ ಸಂಗತಿ ಅಂದ್ರೆ ಇಂದಿರಾ ಗಾಂಧಿ ನಮ್ಮ ಸಮಾಜದ ಇನ್ನೊಬ್ಬ ದುರ್ಣನ್ನ ನಿಜಲಿಂಗಪ್ಪನವ್ರನ್ನ ಹತ್ತಿಕ್ಕಕ್ಕೆ ಬಳಸ್ಕೊಂಡ್ರು. ಇವ್ರನ್ನ ಮೇಲೆ ತಂದು ಇವ್ರನ್ನ ಕೆಳಗಡೆ ಇಳಿಸಕ್ಕೆ ಪ್ರಯತ್ನ ಮಾಡಿದ್ರು, ಆದ್ರೂ ಆಗ್ಲಿಲ್ಲ. ನಿಜಲಿಂಗಪ್ಪನವರು ಇಂಡಸ್ಟ್ರಿ ಬರ್ಬೇಕಂತೇಳಿ ಕರ್ನಾಟಕದಲ್ಲಿ ಬಹಳ ಪ್ರಯತ್ನ ಮಾಡಿದ್ರು. ಬೆಳಗಾಂ ಹತ್ರ ಇಂಡಾಲ್ ಫ್ಯಾಕ್ಟ್ರಿ ಮಾಡಕ್ಕೆ ಯಾರೋ ಉದ್ಯಮಿ ಒಪ್ಪಿದ್ರ ಅವ್ರ ಹತ್ರ ಕರೆಂಟ್ ಇರ್ಲಿಲ್ಲ. ನಿಜಲಿಂಗಪ್ಪನವರು ಆರ್ಡರ್ ಮಾಡಿ ಶರಾವತಿಯಿಂದ ಸೆಪರೇಟ್ ಆಗಿ ಒಂದು ಕಂಬ ಎಳೆದು ಇವ್ರಿಗೆ ಬೆಳಗಾವಿಯವರೆಗೆ ಕರೆಂಟ್ ತಂದು ಕೊಟ್ಟು ಉತ್ತರ ಕರ್ನಾಟಕಕ್ಕೆ ಒಂದು ಕೈಗಾರಿಕೆ ಬರ್ಲಿ ಅಂತ ಹೇಳಿ ಅದನ್ನ ಮಾಡ್ಕೊಡಕ್ ಅನುಕೂಲ ಮಾಡಿಕೊಟ್ರು. ಇನ್ನೂ ಸುಮಾರು ಅಭಿವೃದ್ಧಿ ಯೋಜನೆಗಳನ್ನ ಕೈಕೊಂಡಿದ್ದಾರೆ. ಪಟ್ಟಣ ಸರ್ ಬಹಳ ಪ್ರಯತ್ನ ಮಾಡಿ ಎಲ್ಲಾ ಚಟುವಟಿಕೆಗಳನ್ನು ವಿಸ್ತಾರವಾಗಿ ಹೇಳಿದ್ದಾರೆ. ಅಭಿನಂದನೆಗಳು. ಇಂಥ ಕಾರ್ಯಕ್ರಮಗಳು ಮೂಡಿ ಬರ್ತಾ ಇರ್ಲಿ. ನಮ್ಮ ಲಿಂಗಾಯತ ಸಮಾಜ ನಾಯಕರುಗಳು, ಜನರು ಮಾಡಿರೋ ಕೆಲಸಗಳು ಜನರಿಗೆ ಗೊತ್ತಾಗಲಿ ಅಂತ ಹೇಳಿ ಥ್ಯಾಂಕ್ಸ್ ಹೇಳಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಇನ್ನೊಂದು ಘಟನೆ ಹೇಳ್ತೀನಿ. ಈಗ ಹೇಳಿದಾಗ ಹೇಳಿನಿ, ಜಯದೇವ ತಾಯಿ ಲಗಾಡಿ ಅವರು ಸೊಲ್ಲಾಪುರ, ಅಕ್ಕಲಕೋಟ, ಜತ್ ಇವೇನು ಒಂದು 832 ಹಳ್ಳಿಗಳನ್ನ ಕರ್ನಾಟಕ ಸೇರಿಸ್ಬೇಕು ಅಂತೇಳಿ ಹಠ ಮಾಡ್ತಾರ. ಜಯದೇವ ತಾಯಿ ಲಗಾಡಿಗೆ ನಮ್ಮ ನಿಜಲಿಂಗಪ್ಪನವ್ರ ತಂಗಿ ಅಂತ ಬೋಧನೆ ಮಾಡ್ತಿರ್ತಾರ. ಅಷ್ಟೊಂದು ಒಂದು ಇದು ಅಲ್ಲಿ ಆ ಸಂದರ್ಭದೊಳಗ ಜಯದೇವ ತಾಯಿ ಲಗಾಡಿ ಅವರು, ನೆಹರೂರವರು ಒಪ್ಪಿರಲಿಲ್ಲ. ಇದು ಮರ್ಜರ್ ಮೂವ್ಮೆಂಟ್ ಬೇಡ, ನಮ್ಗ ಏಕೀಕರಣನ ಬೇಡ, ಹಿಂಗೆ ಇರ್ಲಿ ಅಂತ ತಿಳ್ಕೊಂಡು ಅವ್ರು ಹೇಳ್ತಾರ.
ಜಯದೇವ ತಾಯಿಲಗಾಡಿ 150 ಜನರು ಕರೆದು ರಕ್ತ ತೆಗೆದು ರಕ್ತದಿಂದ ಪತ್ರ ಬರೆದು ನಿಜಲಿಂಗಪ್ಪನ ಕೊಟ್ಟು ಕಳಿಸ್ತಾರೆ, ನೀರು ಕೊಡ್ರಿ ಅಂತ. ನೀರು ಹೆದರಿ ಬಿಡ್ತಾರ. ಒಬ್ಬ ಹೆಣ್ಮಗಳು ನೀರನ್ನು ಎದುರಿಸ್ತಾರ ಅಂದ್ರೆ ನಿಜಲಿಂಗಪ್ಪನವ್ರಿಗೆ ಜಯದೇವ ತಾಯಿಲಗಾಡಿ ಎಷ್ಟು ನಿಂತಿರ್ತ ಅಂದ್ರೆ ಇಲ್ಲ ಅಣ್ಣ ಯಜಮಾನ್ರ ನಾವು ನಿಮ್ ಜೊತೆಗೆ ಇರ್ತೀವಿ ಅಂದ್ರೆ ನಿಜಲಿಂಗಪ್ಪನವರು ಮತ್ತು ಜಯದೇವ ತಾಯಿಲಗಾಡಿ ಏಕೀಕರಣ ಒಂದ್ ವೇಳೆ ಆಗ್ಲಿಲ್ಲ ಅಂದ್ರೆ ಪ್ರಾಯಶಃ ನಾವು ನಮ್ಮ ಸಂಸ್ಕೃತಿ ಉಳಿತಿದ್ದಿಲ್ಲ, ಶರಣ ಸಂಸ್ಕೃತಿ ಉಳಿತಿರ್ಲಿಲ್ಲ, ಹಂಚಿ ಹೋಗ್ಬಿಡ್ತೈತೆ ಅದು. ಬಾಂಬೆದೊಳಗ ನಾವು ಮರ್ಜಕ್ಕಿದ್ವಿ, ಅಲ್ಲಿ ಮರಾಠಿಗಳವರು ಮತ್ತ ಇಷ್ಟು ಹಾಕಿರ್ಲಿಲ್ಲ. ಅದು ಎಲ್ಲ ಹಲವಾರು ವಿಚಾರಗಳಿಂದ ಏಕೀಕರಣ ಮಾಡಿದ್ರು. ಆಮೇಲೆ ಏಕೀಕರಣದಿಂದ ನಮ್ಮ ಸಾಂಸ್ಕೃತಿಕ, ನಮ್ಮ ಧಾರ್ಮಿಕ, ಆಧ್ಯಾತ್ಮಿಕ, ಆರ್ಥಿಕ, ರಾಜಕೀಯ ಸಬಲೀಕರಣ. ದುರ್ದೈವದ ಅಂತಂದ್ರೆ ನಿಜಲಿಂಗಪ್ಪನವರೊಂದು ಸಾಕಷ್ಟು ಬೆನಿಫಿಟ್ ತಗೊಂಡ ಅಂತ ಬಿ ಶಂಕರಾನಂದರು ಕೈ ಕೊಟ್ರು, ಅವರು ಕೇಂದ್ರಕ್ಕೆ ಸರ್ಕೊಂಡ್ರು. ಬಹಳಷ್ಟು ಜನ ಅವಾಗ ನಿಜಲಿಂಗಪ್ಪನವ್ರ ಜೊತೆ ನಿಂದಿರ್ಲಿಲ್ಲ. ಪಾಪ ವೀರೇಂದ್ರ ಪಾಟೀಲ್ ಒಬ್ರು ನಿಂತರು, ಕೆಲವು ರಾಜಕಾರಣ ರಾಮಕೃಷ್ಣ ಹೆಗಡೆ ಅವರು ನಿಂತರು. ಅದೇ ಹೇಳಿದ ರಾಮಕೃಷ್ಣ ಹೆಗಡೆ ಅವರ, ವೀರೇಂದ್ರ ಪಾಟೀಲ್ರು ಒಮ್ಮೆ ನಿಜಲಿಂಗಪ್ಪನವರು ಇನ್ನೊಂದು ಉದ್ದೇಶ ಹೇಳ್ತೀನಿ. ನಿಜಲಿಂಗಪ್ಪನವರು ಒಮ್ಮೆ ಬಂದಾಗ ಬೆಳಗಾವ್ ಬಂದಿದ್ರು, ನಾನು ಐ ವಾಸ್ ಐ ವಿಟ್ನೆಸ್. ಅವಾಗ ಶಿವಭ ಸ್ವಾಮಿಗಳು ಇಲ್ಲ ಇವ್ರಿಗೆ ಮಂತ್ರಿ ಮಾಡ್ರಿ, ನಮ್ಮ ಯಾರಿಗೆ ಗೊತ್ತಿದ್ದಿಲ್ಲ ಅವ್ರಿಗೆ, ಶಿವಾನಂದ ಕೌಜಲಿ ಅವ್ರು ಮಂತ್ರಿ ಮಾಡ್ರಿ, ಕಾಂಗ್ರೆಸ್ ಗೌರ್ಮೆಂಟ್ ಅವಾಗ. ಅವರು ನಕ್ರು ಆಯ್ತಾ, ಮತ್ತ ಅವ್ರು ಏನ್ ಮಾಡಿದ್ರು ಇಲ್ಲ ಅಂತಕೊಂಡು. ಮತ್ತೆ ದೇವೇಗೌಡರು ಮುಖ್ಯಮಂತ್ರಿ ಆದ್ಮೇಲೆ ನಿಜಲಿಂಗಪ್ಪನವ್ರು ಹೇಳ್ತಾರ ಇಲ್ಲ ಶಿವಾನಂದ ಕೌಜಲಿಗೆ ಎಷ್ಟು ನೋಡ್ರಿ, ಶಿವಾನಂದ ಕೌಜಲಿಗೆ ಮಂತ್ರಿ ಮಾಡ್ರಿ. ಪಕ್ಷ ಬೇರೆ ಇತ್ತು ಇವ್ರ ಅದ್ರ ಹೇಳಿ ಇಲ್ಲ ನೀವು ಅವ್ರಿಗೆ ಹೇಳ್ರಿ, ಅವ್ರು ಮಾಡಿಸಿ ಶಿವಾನಂದ ಕೌಜಲಿಗೆ ಅವ್ರನ್ನ ಮಂತ್ರಿ. ಅದು ಇಂಥ ಒಂದು ಕಳಕಳಿ, ಸಾಮಾಜಿಕ ಕಳಕಳಿ ಇವತ್ತು ನಮ್ಮ ಸಮಾಜನೂ ಮರ್ತೀವಿ, ಎಲ್ಲಾ ಮರ್ತೀವಿ. ಅವ್ರನ್ನ ನೆನೆಸ್ತಕ್ಕಂಥ ಒಂದು ಸೌಭಾಗ್ಯ ನನಗೆ ಸಿಕ್ತು. ನಾ 10ನೇ ತಾರೀಕಿಗೆ ಮಾಡ್ಬೇಕಾಗಿತ್ತು, ಆದ್ರೆ ತಡವಾದ್ರು. ಯಾಕಂದ್ರೆ ನಮಗೆ ದಿನ ಮುಹೂರ್ತಗಳಿಲ್ಲ ಬಸವ ತತ್ವಕ್ಕೆ. ನಿಜಲಿಂಗಪ್ಪನವ್ರನ್ನ ನಾವು ನಿತ್ಯ ನೆನಿಬೇಕು ಅಂತ ಒಬ್ಬ ನಿತ್ಯ ನೆನೆತಕ್ಕಂಥ ಒಬ್ಬ ಮಹಾಮೂರ್ತಿ ನಿಜಲಿಂಗಪ್ಪನವ್ರ ಅಂತಕ್ಕಂಥದ್ದು ಮಾತನ್ನ ನಾನು ಅಲ್ಲಿ ಹೇಳ್ತೀನಿ. ನಿರ್ಮಲಾ ಮೇಡಮ್ ಅವರು. ಸರ್, ಎಲ್ಲರಿಗೂ ಶರಣಾರ್ಥಿ. ಇವತ್ತ ನಮ್ಮ ರಾಜ್ಯ ಕಂಡಂತಹ ಒಬ್ಬ ಉತ್ತಮ ರಾಜಕಾರಣಿ, ನೇತಾರ, ಅವರನ್ನ ಅವರ ಜೀವನ ಚರಿತ್ರೆಯನ್ನ ಬಹಳ ಸದೃಶವಾಗಿ ನಮ್ಗೆಲ್ಲ ಪರಿಚಯ ಮಾಡಿಕೊಟ್ರಿ. ನಾವು ಬಹುಶಃ ಅವ್ರ ಹೆಸರು ಕೇಳಿದ್ವಿ, ನಾವು ಅವ್ರು ತೀರ್ಕೊಳ್ಳುವಷ್ಟು ಹೊತ್ತಿಗೆ ರಾಜಕಾರಣವನ್ನ ಅರ್ಥ ಮಾಡ್ಕೊಳ್ಳುವಷ್ಟು ಪರಿಸ್ಥಿತಿ ಅಥವಾ ಅಷ್ಟು ಮೆಚುರಿಟಿ ನಮ್ಗಿರ್ಲಿಲ್ಲ. ಆದ್ರೆ ಇವತ್ತಿನ ರಾಜಕಾರಣ ನೋಡಿದಾಗ ರಾಜಕಾರಣನೇ ಇಂಥದ ಅನ್ನುವಷ್ಟ್ರ ಮಟ್ಟಿಗೆ ನಮ್ಗೆ ಒಂಥರ ವಾಕರಿಕೆ ಬರುವಂತ ಸ್ಥಿತಿ ಒಳಗ ಇಂತಹ ರಾಜಕಾರಣಿಗಳು ನಮ್ಮ ಕರ್ನಾಟಕದಲ್ಲಿ ಇದ್ರ ಅನ್ನುವಂಥದ್ದು ಬಹುಶಃ ತುಲನೆ ಮಾಡ್ಲಿಕ್ಕೆ ಒಂದು ಒಳ್ಳೆ ಉದಾಹರಣೆಗಳು ನಮ್ಮೊಳಗ ಅದಾವು. ಇದು ಜನಮಾನಸಕ್ಕೆ ಗೊತ್ತಾಗ್ಬೇಕು ಅಂತವ್ರ ವ್ಯಕ್ತಿತ್ವ. ಒಂದು ಮಾಡೆಲ್ ಅಂತ ಇಟ್ಕೊಳ್ಳೋರ್ಗೆ, ಮುಂದ ರಾಜಕೀಯದಲ್ಲಿ ಬೆಳೆಯೋರ್ಗೆ ಒಂದು ಮಾಡೆಲ್ ಆಗಿ ಮಾದರಿಯಾಗಿ ಇಂಥ ರಾಜಕಾರಣಿಗಳ ಜೀವನ ಎಲ್ಲ ಕ್ಷೇತ್ರದಲ್ಲಿಯೂ ಜನರಿಗೆ ಜೀವನ ಚರಿತ್ರೆಗಳನ್ನ ಓದ್ಬೇಕು ಅಂತ ಹೇಳ್ತಾರೆ. ಯಾಕಂತಂದ್ರೆ ಆ ಕಾಲಘಟ್ಟದ ಜನರ ಸ್ಥಿತಿಗತಿಗಳು, ಅವರ ಹೋರಾಟ, ಅವರ ಬದುಕಿನ ಸಂಘರ್ಷಗಳನ್ನ ನಾವು ಅರ್ಥ ಮಾಡ್ಕೊಂಡಾಗ ಮಾತ್ರ ನಾವು ಏನನ್ನಾದ್ರೂ ಸಾಧನೆ ಮಾಡ್ಲಿಕ್ಕೆ ಪ್ರೇರಣೆ ಸಿಗ್ತತಿ ಅನ್ನುವಂಥ ಮಾತು. ಹಾಗಾಗಿ ಬಹಳ ಸತಿ ಪಟ್ಟಣ್ ಸರ್ ಅವರು ಎಮೋಷನಲ್ ಆದ್ರು. ಯಾಕಂತಂದ್ರೆ ಆಗಿನ ಕಾಲಘಟ್ಟ ನಿಜವಾಗೂ ನಾವು ಕೇಳೋರ್ಗೂ ಕೂಡ ಹಂಗೆ ಅನಿಸ್ತಾ ಇತ್ತು. ಅವ್ರು ಕಷ್ಟಪಟ್ಕೊಂಡು ಹೋಗಿರುವಂಥದ್ದು, ಅವರ ಬಾಲ್ಯ ಜೀವನ, ಅವರ ಸಂಘರ್ಷದ ಬದುಕನ್ನ ಹೇಳ್ಬೇಕಾದಾಗ ನಿಜವಾಗೂ ನಮಗೂ ಕೇಳ್ಬೇಕಾದವ್ರು ಇಲ್ಲಿಗೂ ಕೂಡ ನಾವೆಷ್ಟು ಸುಖ ಜೀವನ ನಡೆಸ್ತಾ ಇದ್ದೇವೆ, ಏನು ನಮ್ಮ ಬದುಕು ಎದಕ್ಕೂ ಉಪಯೋಗ ಇಲ್ಲ, ಆದ್ರೆ ಅಷ್ಟು ಕಷ್ಟದ ಜೀವನದಲ್ಲಿಯೂ ಕೂಡ ಬಡತನವನ್ನ ಪ್ರೀತಿಸಿ ಮುಂದೆ ಬಂದಂತಹ ವ್ಯಕ್ತಿಗಳ ರಾಜಕಾರಣಿ ಅನ್ನೋಕ್ಕಿಂತ ಅಂತ ವ್ಯಕ್ತಿಗಳು, ಸಾಧಕರ ಪರಿಚಯ ಇವತ್ತಿನ ಸೆಷನ್ ಅಲ್ಲಿ ಮಾಡಿಕೊಟ್ರು. ಹಾಗಾಗಿ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಮತ್ತು ಅಭಿನಂದನೆಗಳು ಸರ್. ಧನ್ಯವಾದಗಳು ಮೇಡಮ್. ಸೊ ಇನ್ಯಾವ್ದು ಪ್ರಶ್ನೆ ತಗೊಳ್ಳಿ ಸರ್. ಅಷ್ಟೇ ಅಲ್ಲ, ಯಾರಲ್ಲ ಅಲ್ಲ, ಇವರು ಒಂದು ಸಾವಿತ್ರಿ ಅವರು ಒಂದು ಪ್ರಶ್ನೆ ಹಾಕಿದ್ದಾರೆ. ಸಿಂಧಿ ಗಿಡಗಳನ್ನ ಯಾಕೆ ನೆಡೋರು ಅಂದ್ರೆ ಅಲ್ಲಿ ಸಿಂಧಿ ಇಟ್ ವಾಸ್ ಟ್ಯಾಕ್ಸ್ ಕೊಡ್ತಿತ್ತು. ಸಿಂಧಿ ನಿಷೇಧ ಬ್ರಿಟಿಷ್ ಸರ್ಕಾರದ ಒಳಗ ಸಿಂಧಿ ನಿಷೇಧ ಮಾಡೋದು ಅವ್ರ ಕಾಯ್ದೆಗಳನ್ನ ಹೆಂಗ ಬಂಗಭಂಗ ಚಳವಳಿ, ಉಪ್ಪಿನ ಸತ್ಯಾಗ್ರಹ ಮಾಡಿದ್ರಲ್ಲ, ಹಂಗ ಸಿಂಧಿ ಗಿಡಗಳನ್ನ ಕಡಿಬೇಕಂದ್ರೆ ಪರಿಸರನ ಹಾಳು ಮಾಡ್ಬೇಕಂತಲ್ಲ. ಸಿಂಧಿ ಗಿಡ ಇತ್ತಂದ್ರೆ ಜನ ಕುಡಿತಾರ, ಗಾಂಧಿ ತತ್ವಕ್ಕೆ ವಿರೋಧತಿ, ಮತ್ತೆ ಅದು ಹೆಚ್ಚಿನ ಟ್ಯಾಕ್ಸ್ ಸರ್ಕಾರಕ್ಕೆ ಆದಾಯ ಬರ್ತೈತಿ ಅಂತ ತಿಳ್ಕೊಂಡು ಅದನ್ನ ಕಡಿತಕ್ಕಂಥ ಒಂದು ಸಾಂಕೇತಿಕ ಹೋರಾಟವನ್ನ ನಿಜಲಿಂಗಪ್ಪನವ್ರು ಆರಂಭ ಮಾಡ್ರ. ಅದು ಅವ್ರ ಉತ್ತರ. ಅದಕ್ಕೆ ಪರಿಸರ ಹಾಳು ಮಾಡ್ಬೇಕಂತ ಸಿಂಧಿ ಗಿಡ, ಸಿಂಧಿ ಉಪಯೋಗನ ಆಗುದ ಕುಡಿಯಾಕ, ಮಧ್ಯ ಅದ ಸಿಂಧಿ ಕುಡಿಯಾಕ, ಅದು ಬೇಡ ಅಂತಕೊಂಡು ಆ ಗಿಡವನ್ನ ಹಾಳು ಮಾಡಿ. ಧನ್ಯವಾದ ಸರ್, ಥ್ಯಾಂಕ್ ಯು. ಮುಂದುವರೆದು ಶರಣ ವಚನ ಮಂಗಳವನ್ನ ಗ್ರೀಷ್ಮ ಒಂದು ವಚನ ಹಾಡಿ ಮಾಡ್ಕೊಳ್ತಾಳೆ. ಅದರ ನಂತರ ಕುಮಾರ್ ವಚನ ಸಮರ್ಪಣೆ ಮಾಡಿ ಮುಂದಿನ ವಾರದ ಕಾರ್ಯಕ್ರಮದ ಬಗ್ಗೆ ತಿಳುವಳಿಕೆ ನೀಡಲಿದ್ದಾರೆ. ಶರಣಾರ್ಥಿ.
ಎಲ್ಲರಿಗೂ ಶರಣಾರ್ಥಿಗಳು. ಇಂದು ನಾನು ಬಸವಣ್ಣನವರ ಒಂದು ವಚನ ಹಾಡುತ್ತೇನೆ. ಕಳಬೇಡ ಕೊಲಬೇಡ, ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಹುಸಿಯ ನುಡಿಯಲು ಬೇಡ, ಕಳಬೇಡ ಕಳಬೇಡ ಕೊಲಬೇಡ, ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ, ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ ಎದಿರ ಹಳಿಯಲು ಬೇಡ, ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ, ಕಳಬೇಡ ಕೊಲಬೇಡ, ಕಳಬೇಡ ಕೊಲಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಬರೀ. ಎಲ್ಲರಿಗೂ ಶರಣಾರ್ಥಿಗಳು. ಶರಣಾರ್ಥಿ. ಮುಂದುವರೆದು ಕುಮಾರ್ ಅವರು ಶರಣ ಸಮರ್ಪಣೆ ಮಾಡ್ಕೊಡ್ಬೇಕಂತ ಕೇಳ್ಕೊಡ್ತೀನಿ. ಕುಮಾರ್. ಶರಣು ಸರ್, ಥ್ಯಾಂಕ್ ಯು. ಸೊ ನಾನು ನಿಜಲಿಂಗಪ್ಪ ಅವ್ರನ್ನ ಪೊಲಿಟಿಕಲ್ ಫಿಗರ್ ಆಗಿ ಪರ್ಸನಲಿ ನಾನು ತಿಳ್ಕೊಂಡಿದ್ದೆ. ಸೊ ಇವತ್ತು ಇನ್ನೊಂದಷ್ಟು ವ್ಯಕ್ತಿಗತವಾದಂತ ಒಂದಷ್ಟು ವಿಚಾರಗಳನ್ನ ಪಟ್ಟಣ್ ಸರ್ ಅವರು ವ್ಯಕ್ತಿಗತವಾಗಿ 3 ಬಾರಿ ಏನು 72ರಲ್ಲಿ 88ರಲ್ಲಿ 98ರಲ್ಲಿ ಅವ್ರನ್ನ ಭೇಟಿಯಾಗಿ ಅವರ ಅನುಭವಗಳನ್ನು ಕೂಡ ಹಂಚ್ಕೊಂಡ್ರು. ಸೊ ಇವತ್ತು ಟಾಪಿಕ್ ನಾವು ಸ್ವಲ್ಪ ರಿವ್ಯೂ ಮಾಡ್ಬೇಕು ಅಂತ ಅಂದ್ರೆ ಆಲ್ಮೋಸ್ಟ್ 6 ಪೇಜ್ ಬರ್ಕೊಂಡಿದ್ದೀನಿ ನಾನು. ಸೊ 6 ಪೇಜ್ ಓದಿದ್ರೆ ಮತ್ತೆ ಇನ್ನೊಂದು ಗಂಟೆ ಆಗುತ್ತೆ. ಸೊ ಅದಕ್ಕೆ ಒಂದಷ್ಟು ತುಂಬಾ ಮೇಜರ್ ಇನ್ಸಿಡೆಂಟ್ಸ್ ನ ಮಾತ್ರ ಜ್ಞಾಪಕ ಮಾಡ್ಕೊಳ್ತಾ ಹೋಗೋದಾದ್ರೆ, ಸೊ ಅವ್ರು ಹೇಳಿದ್ರು ಎರಡು ಬಾರಿ ಹೇಳ್ತಾ ಹೋದ್ರು. ಅವ್ರಿಗೆ SSLC ಆದಾಗ ಕೂಡ 19 ಯಾವ್ದು ಕೆಲಸ ಬೇಕಾದ್ರೂ ತಗೊಬೋದಾಗಿತ್ತು, ಅಥವಾ 1924ರಲ್ಲಿ BA ಆದಾಗ್ಲೂ ಕೂಡ ಅವ್ರು ಕೆಲಸ ತಗೋಬೋದಿತ್ತು ಆವತ್ತಿನ ಪರಿಸ್ಥಿತಿಗೆ. ಆದ್ರೆ ಅವರು ಲಾ ಓದ್ಬೇಕು ಅಂತಕ್ಕಂಥದ್ದು ಮುಖ್ಯವಾಗಿ ಸಮಾಜದ ಕಳಕಳಿ ಇತ್ತು ಅನ್ನೋದಕ್ಕೋಸ್ಕರ ಆವತ್ತಿನ ಬ್ರಿಟಿಷ್ ಸರ್ಕಾರ ಅಥವಾ ಆವತ್ತಿನ ಪ್ರಾವಿನ್ಸ್ ಆಫ್ ಮೈಸೂರ್ ಏನಿತ್ತು ಅಲ್ಲಿ ಒಬ್ಬರು ಕೆಳಗಡೆ ಕೆಲಸ ಮಾಡೋದಕ್ಕಿಂತ ಸೊ ಸಮಾಜಕ್ಕೆ ಏನ್ ಹೆಲ್ಪ್ ಮಾಡ್ಬೇಕಾಗಿತ್ತು ಅಂತಕ್ಕಂಥದ್ದು ಅವ್ರ ಉದ್ದೇಶ ಏನಿತ್ತು, ಅದಕ್ಕೋಸ್ಕರ ಅವರು ಲಾನ ಮಾಡ್ತಾರೆ. ಸೊ ಅದು ಏನಂತಂತೆ ಮತ್ತೆ ತಿರ್ಗಾ ಬಸವ ತತ್ವವನ್ನು ತೋರಿಸುತ್ತೆ. ಆ ಜಂಗಮ ಸೇವೆ ಅನ್ನೋದೇನಿದೆ ಅದನ್ನ ತೋರಿಸ್ತದೆ. ಸೊ ಕೆಲಸ ಮಾಡಿ ಯಾರು ಮಾಡ್ಬೇಕಾಗಿತ್ತು. ಇದೇ ಇನ್ಸಿಡೆಂಟ್ನೇ ನಾವು ಹಡೇಕರ್ ನಮ್ ಪಗು ಒಳಕಟ್ಟಿ ಸರ್ ಇದ್ರಲ್ಲೂ ನೋಡ್ತೀವಿ. ಅವರು ಕೂಡ ಕೆಲಸ ತಗೋಬೋದಿತ್ತು, ಬಟ್ ಅವರು ಕೂಡ ಲಾ ಪ್ರಾಕ್ಟೀಸ್ ಮಾಡ್ತಾರೆ, ಆಮೇಲೆ ವಚನಗಳನ್ನ ಕಾಣಿಕೆ ಕೊಡೋದನ್ನ ನಮ್ಗೆ ಕೆಲಸ ಮಾಡ್ತಾರೆ. ಸೊ ಮುಂದುವರಿತಾ ಕಾಂಗ್ರೆಸ್ ಸೆಷನ್ ಬಗ್ಗೆ ಮಾತನಾಡುವಾಗ ಹೇಳಿದ್ರು, ಅವ್ರು TP ಕೈಲಾಸಂ ನಾಟಕ ಆಡಿಸಿ ದುಡ್ಡು ಕಲೆಕ್ಟ್ ಮಾಡಿ ಅದನ್ನ ಬಂದು ಆ ದುಡ್ಡಿನಲ್ಲಿ ಅವ್ರು ಇಲ್ಲಿಗೆ ಬಂದು ಗಾಂಧೀಜಿ ಅವರಿಂದ ಪ್ರಭಾವಿತರಾಗ್ತಾರೆ ಅಂತ. ಸೊ ಜೊತೆಗೆ ಅವರು ಜನತಾ ವಕೀಲ್ ಅಂತಾನೆ ಕರಿತಾ ಇದ್ರು ಜನರಲ್ ಆಗಿ ಅಂತ ಹೇಳ್ತಾ ಹೋದ್ರು. ಆದ್ಮೇಲೆ ಸ್ವತಂತ್ರ ಪೂರ್ವದಲ್ಲೇ 2 ಬಾರಿ ಅವ್ರನ್ನ ಪ್ರಿಸನ್ಮೆಂಟ್ ಮಾಡ್ತಾರೆ ಅಥವಾ ಬಂಧನ ಮಾಡ್ಲಾಗ್ತದೆ. ಆಮೇಲೆ ಸೇಂದಿ ಗಿಡ ತಗೊಳ್ತಾ ಹೋದ್ರು. ಅದನ್ನೊಂದು ಪ್ರಶ್ನೆ ಕೂಡ ಬಂತು ಸಾವಿತ್ರಿ ಮೇಡಮ್ ಅವ್ರದ್ದು. ಹೈಪಾಥೆಟಿಕಲ್ ಕ್ವಶನ್ ಆದ್ರೂ ಕೂಡ ಇವತ್ತು ನಮ್ಗೆ ತುಂಬಾ ಈಸಿ ಅನ್ಸತ್ತೆ ಯಾವ್ದೇ ಒಂದನ್ನ ಹೈಪಾಥೆಟಿಕಲ್ ಕ್ವಶನ್ ರೈಸ್ ಮಾಡೋದು. ಈಗ ಮಾಡ್ಬೋದಿತ್ತು, ಆಗ ಮಾಡ್ಬೋದಿತ್ತು ಅಂತ. ಆವತ್ತಿನ ವಸ್ತು ಪರಿಸ್ಥಿತಿಯಲ್ಲಿ ನೋಡ್ಕೊಂಡು ಒಂದು ಏನದು ಸರ್ಕಾರ ಅಲ್ಲ, ಅದು ಚುನಾಯಿತ ಸರ್ಕಾರ ಆದ್ರೆ ಅವ್ರ ಮೇಲೆ ಪ್ರತಿಭಟನೆ ಮಾಡ್ಬೋದು. ಚುನಾಯಿತ ಸರ್ಕಾರ ಅಲ್ಲದೆ ಇರತಕ್ಕಂತಹ ಸರ್ವಾಧಿಕಾರದಂತಹ ಸರ್ಕಾರಗಳ ಮೇಲೆ ಪ್ರತಿಭಟನೆ ಎಲ್ಲಾ ಕಾಸ್ಗೂ ಮಾಡಿದ್ರೆ ಎಲ್ಲಾ ಕಾಸ್ಗೂ ಕೇಳೋವಂಥದ್ದಲ್ಲ. ಸೊ 200 ವರ್ಷ ನಾವು ಸ್ವತಂತ್ರ ಹೋರಾಟನೇ ಮಾಡ್ಬೇಕಾಯ್ತು. ಸೊ ಆ ರೀತಿಯಾಗಿ ಮೋಸ್ಟ್ ಪ್ರಾಬಲಿ ಅವ್ರು ಆವತ್ತಿಗೆ ಸರಿ ಅನ್ಸಿ ಅದನ್ನ ಸೇಂದಿ ಗಿಡದನ್ನ ತಗೊಂಡಿದ್ದಾರೆ. ಆಮೇಲೆ ಮತ್ತೆ ಇನ್ನೊಂದು ಹೇಳಿದ್ರು, 1940ರಲ್ಲಿ ಯಾರಾದ್ರೂ ಇಡೀ ಭಾರತ ದೇಶದಲ್ಲಿ, ಸ್ವತಂತ್ರ ಪೂರ್ವ ಭಾರತ ದೇಶದಲ್ಲಿ ಯಾವ್ದಾದ್ರು ಒಂದು ಲಾಯರ್ದು ಅಥವಾ ಒಬ್ಬ ನ್ಯಾಯವಾದಿದು ಏನಾದ್ರು ಸನ್ನದ್ದನ್ನ ರದ್ದು ಮಾಡಿದ್ರೆ ಅದು ಎಸ್ ನಿಜಲಿಂಗಪ್ಪ ಅವ್ರದ್ದು ಅಂತಕ್ಕಂಥದ್ದು. ಅದಾದ್ಮೇಲೆ ಮುಖ್ಯವಾಗಿ ಇನ್ನೊಂದು, ಏಕೀಕರಣದಲ್ಲಿ ಯಾರೂ ಕೂಡ ಇವರ ಕಾಣಿಕೆ ಏನಿದೆ ಅದನ್ನ
ಯಾವುದೇ ಕಾರಣಕ್ಕೂ ಕೂಡ, ಯಾಕೆಂದ್ರೆ ಅನಕರು ಅವ್ರು ಬರೆದಿರ್ತಕ್ಕಂಥ ಕೆಲವು ಆರ್ಟಿಕಲ್ಸ್ ನಾನು ಕೂಡ ನೋಡಿದ್ದೀನಿ, ಅದರಲ್ಲೂ ಕೂಡ ಅವರು ಮೇಜರ್ ಕ್ರೆಡಿಟ್ ನ ನಿಜಲಿಂಗಪ್ಪ ಸರ್ ಕೊಡ್ತಾರೆ. ಸೊ ಅದ್ರ ಅರ್ಥ ಏನು ಅಂತ ಅಂದ್ರೆ, ಆವತ್ತಿನ ಕೆ.ಸಿ. ರೆಡ್ಡಿ ಆಗಿರ್ಬೋದು ಅಥವಾ ಕೆಂಗಲ್ ಹನುಮಂತಯ್ಯ ಅವರಾಗಿರ್ಬೋದು, ಅವ್ರ ಉದ್ದೇಶ ಏನಿತ್ತು ಅಂತಕ್ಕಂಥದ್ದು ನಮಗ್ ಗೊತ್ತಿಲ್ಲ. ಬಟ್ ಆದ್ರೆ ಅವ್ರು ಅದಕ್ಕೆ ಸಪೋರ್ಟ್ ಮಾಡ್ಲಿಲ್ಲ ಅಂತಕ್ಕಂಥದ್ದು ಅಷ್ಟೇ ಸತ್ಯ. ಆವತ್ತಿನ ಕಾಲಮಟ್ಟಕ್ಕೆ ಸಂಸ್ಥಾನಗಳನ್ನ ಗೊಳಿಸೋದ್ರಿಂದ ಅಡ್ಮಿನಿಸ್ಟ್ರೇಷನ್ ಈಸಿ ಆಗತ್ತೆ ಅಂತಕ್ಕಂಥದ್ದು, ಮತ್ತೆ ಒಂದು ಸ್ಟೇಟ್ ಅನ್ನ ರೂಲಿಂಗ್ ಅಡ್ಮಿನಿಸ್ಟ್ರೇಷನ್ ಈಸಿ ಆಗುತ್ತೆ ಅನ್ನೋ ಒಂದೇ ಕಾರಣಕ್ಕೋಸ್ಕರನೇ ಅವರು ಅವತ್ತು ಅದನ್ನ ಕೇಳಿದ್ರು. ಆಮೇಲೆ ಇನ್ನೊಂದು, ಇವತ್ತುವರೆಗೂ ನಾವೇನಾದ್ರೂ ನಮ್ಮ ಕರ್ನಾಟಕದಲ್ಲಿ ಯಾವುದೇ ಇರಿಗೇಷನ್ ಪ್ರಾಜೆಕ್ಟ್ಸ್ ಆಗಿರ್ಲಿ ಮತ್ತೆ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಲಿ, ಅದ್ ಯಾವ್ದಾದ್ರೂ ನಾವೇನಾದ್ರೂ ನೋಡ್ತಾ ಇದ್ರೆ ಅದಕ್ಕೆ ಮೇಜರ್ ಕಾಂಟ್ರಿಬ್ಯೂಷನ್ ಅಂತ ಏನಾದ್ರು ಇದ್ರೆ, ಆ ಕಾಣಿಕೆ ಅಂತ ಏನಾದ್ರು ಇದ್ರೆ ಅದು ನಿಜಲಿಂಗಪ್ಪ ಅವ್ರದ್ದು ಅಂತಕ್ಕಂಥದ್ದನ್ನ ಖಂಡಿತವಾಗಿ ನಾವು ಜ್ಞಾಪಕ ಇಟ್ಕೊಬೇಕು. ಆಮೇಲೆ 1952ರಲ್ಲಿ ಅವರು ಪ್ರಪ್ರಥಮ ಬಾರಿಗೆ ಚಿತ್ರದುರ್ಗ ಲೋಕಸಭಾ ಕಾನ್ಸ್ಟಿಟ್ಯೂಯೆನ್ಸಿ ಇಂದ ಫಸ್ಟ್ ಆಯ್ಕೆ ಆಗ್ತಕ್ಕಂತಹ ಪಾರ್ಲಿಮೆಂಟೇರಿಯನ್ ಅವರೇ, ಫಸ್ಟ್ ಪಾರ್ಲಿಮೆಂಟೇರಿಯನ್ ಆಫ್ ಚಿತ್ರದುರ್ಗ. ಆಮೇಲೆ ಇನ್ನೊಂದು ಹೇಳ್ತಾ ಹೋದ್ರು, ಟಿಬೆಟಿಯನ್ಸ್ ಬಗ್ಗೆ ಮಾತನಾಡಿದ್ರು. ಅವ್ರು ಟಿಬೆಟಿಯನ್ಸ್ ನಾವ್ ಇವತ್ತು 3 ಅಥವಾ 4 ಸೆಟ್ಲ್ಮೆಂಟ್ಸ್ ಏನ್ ನೋಡ್ತೀವಿ ಕರ್ನಾಟಕದಲ್ಲಿ, ಅದು ಕೂಡ ಅವರೇ ಕೊಟ್ಟಿದ್ದು. ಮತ್ತೆ ಅದು ಕೂಡ ನಮ್ಮ ಬಸವ ತತ್ವವನ್ನೇ ತೋರಿಸುತ್ತೆ, ಸಮಾಜ ಅಥವಾ ಜಂಗಮ ತತ್ವ ಅಂತಕ್ಕಂಥದ್ದನ್ನೇ ತೋರಿಸುತ್ತೆ. ಅಂದ್ರೆ ಅವರು ಎಲ್ಲೂ ಕೂಡ ಅನುಕೂಲಕ್ಕೆ ಅಥವಾ ಅವಶ್ಯಕತೆ ಮೀರಿದ್ದನ್ನ ಆಹ್ವಾನಿಸದೆ ಅಥವಾ ಅನುಭವಿಸದೆ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ಇಟ್ಕೊಂಡು, ಇವತ್ತು ನಾವೇ ನೋಡ್ತೀವಿ ಸುಮಾರು 2-3 ಇನ್ಸಿಡೆಂಟ್ ಇತ್ತೀಚೆ ಕೋವಿಡ್ ಇನ್ಸಿಡೆಂಟ್ಸ್ ಅಲ್ಲಿ ನೋಡಿದೀವಿ. ಫೋನ್ ಬುಕ್ ಮಾಡ್ಕೊಂಡು ಅಪ್ಪ ಏನು ಆಸ್ಪತ್ರೆಯಲ್ಲಿ ರೂಮ್ ಬುಕ್ ಮಾಡುವಂತ ಕಾಲದಲ್ಲೂ ಕೂಡ ಅವರು ಒಬ್ಬ ಫಾರ್ಮರ್ ಚೀಫ್ ಮಿನಿಸ್ಟರ್ ಆದ್ರೂ ಬೌರಿಂಗ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾರೆ ಅಂದ್ರೆ ಅವ್ರು ಎಷ್ಟು ಸಹಜ ಜೀವನ ನಡೆಸ್ತಾ ಇದ್ರು ಅಂತಕ್ಕಂಥದ್ದು ಕಾಣಿಸುತ್ತೆ. ಮತ್ತೆ ಇನ್ನೊಂದನ್ನ ತುಂಬಾ ಹೈಲೈಟ್ ಮಾಡ್ಬೇಕು, ಯಾವ್ದು ಅಂತ ಅಂದ್ರೆ, ಬೈದವರನ್ನ ಬಂಧುಗಳೆಂಬೆ ಅಂತಕ್ಕಂಥ ಬಸವಣ್ಣ ಅವ್ರ ವಚನ ಹೇಳೋ ಹಾಗೆ, ನೆಹರು ಅವ್ರಿಗೆ ಮತ್ತೆ ನಿಜಲಿಂಗಪ್ಪ ಅವ್ರಿಗೆ ಒಂದಷ್ಟು ತಾತ್ವಿಕವಾದಂತಹ ಡಿಫ್ರೆನ್ಸಸ್ ಇದ್ರೂ ಕೂಡ ಅವ್ರ ಮಗಳೇ ಆದಂತ ಇಂದಿರಾ ಗಾಂಧಿ ಅವ್ರನ್ನ ಶೇರ್ ಮಾಡೋದಕ್ಕೆ CM ಪ್ರೈಮ್ ಮಿನಿಸ್ಟರ್ಗೆ ಆವಾಗ್ಲೂ ಕೂಡ ಅವ್ರು ಸಪೋರ್ಟ್ ಮಾಡ್ತಾರೆ. ಅದಾದ್ಮೇಲೆ ಕಾಂಗ್ರೆಸ್ ಅದರ್ಸು ಮತ್ತೆ ಕಾಂಗ್ರೆಸ್ ಇಂದಿರಾ ಅನ್ನೋದು ಏನಾಯ್ತು ಅದು ಪ್ರಶ್ನೆ ಬೇರೆ. ಬಟ್ ಆದ್ರೂ ಕೂಡ ಅಲ್ಲೆಲ್ಲೂ ಕೂಡ ದೇಶ ಸಮಾಜ ಅಂತಕ್ಕಂಥದ್ದೇ ಮುಖ್ಯ ಆಯ್ತೆ ಹೊರತು ಎಲ್ಲೂ ಕೂಡ ಅವ್ರ ವೈಯಕ್ತಿಕವಾದಂತಹ ವ್ಯತ್ಯಾಸಗಳು ಆ ನಿಜಲಿಂಗಪ್ಪ ಅವ್ರನ್ನ ಯಾವತ್ತು ಹಿಂದೆ ಬರೋ ಮಾಡ್ಲಿಲ್ಲ ಅಂತಕ್ಕಂಥದ್ದನ್ನ ನೋಡ್ತಾ, ಆಮೇಲೆ ನಮ್ಮ ಇದ್ರದ್ದು ಹೇಳ್ತಾ ಬಂದ್ರು, JP ಮೂವ್ಮೆಂಟ್ ಆಗ್ಲಿ ಇನ್ನೊಂದಾಗ್ಲಿ, ಆ ಎಮರ್ಜೆನ್ಸಿ ಟೈಮಲ್ಲೂ ಕೂಡ ಸ್ವತಂತ್ರ ನೋಡಿ, ಒಂದು ಟೈಮ್ ಚೀಫ್ ಮಿನಿಸ್ಟರ್ ಆಗಿ 2 ಟೈಮ್ ಚೀಫ್ ಮಿನಿಸ್ಟರ್ ಆಗಿದ್ರು ಆಲ್ರೆಡಿ 71 ಅಷ್ಟೊತ್ತಿಗೆ. ಆದ್ರೂ ಕೂಡ ಅವ್ರನ್ನ ಮತ್ತೆ ಅರೆಸ್ಟ್ ಮಾಡಿ, ಅಂದ್ರೆ ಅವ್ರ ಸಮಾಜ ಕಳಕಳಿ ಎಷ್ಟಿತ್ತು ಅಂತಕ್ಕಂಥದ್ದು. ಅದೇ ಪಾರ್ಟಿಯಲ್ಲೇ ಹುಟ್ಟಿ ಅದೇ ಪಾರ್ಟಿಯಲ್ಲೇ ಬೆಳೆದು ಬಂದು ಅದೇ ಪಾರ್ಟಿಯಲ್ಲಿ ನಡೆದಂತಹ ಒಂದು ಘಟನೆಗಳಿಂದ ಎಮರ್ಜೆನ್ಸಿ ಏರ್ತಾರೆ ಅದೇ ಪಾರ್ಟಿಯವರು, ಆ ಪಾರ್ಟಿ ವಿರೋಧ ಮತ್ತೆ ಕಟ್ಕೊಳ್ತಾರೆ ಅಂತ ಅಂದ್ರೆ ಅಲ್ಲಿ ಏನು ತತ್ವನಿಷ್ಠೆ ಎಷ್ಟಿರ್ತಕ್ಕಂಥದ್ದು ಅಂತಕ್ಕಂಥದ್ದು ಕಾಣಿಸುತ್ತೆ. ಅಲ್ಲಿ ವ್ಯಕ್ತಿನಿಷ್ಠೆ ಪಾರ್ಟಿ ನಿಷ್ಠೆ ಅನ್ನೋದಕ್ಕಿಂತ ತತ್ವನಿಷ್ಠೆ ಅಂತಕ್ಕಂಥದ್ದು ಇವತ್ತು ನಾವು ಬರೀ ವ್ಯಕ್ತಿಗಳನ್ನ ಆರಾಧಿಸ್ಕೊಂಡೇ ಹೋಗ್ತಾ ಇದೀವಿ, ಅಲ್ಲಿರ್ತಕ್ಕಂಥ ತತ್ವಗಳನ್ನ ಮರಿತಾ. ಸೊ ಅದು ಕೂಡ ಒಂದು ಟೇಕ್ ಅವೇ ನಮ್ಗೆ ನಿಜಲಿಂಗಪ್ಪ ಅವ್ರ ಲೈಫ್ ನಿಂದ ತಗೊಳ್ಳೋದಾದ್ರೆ. ಮತ್ತೆ ತುಂಬಾ ಬೇಜಾರಿಂದಾನೇ ಹೇಳಿದ್ರು ಸರ್, ಏನಂತ ಎಲ್ಲರೂ ಮರೆತ್ವಿ ಅಂತ, ಎಸ್ಪೆಷಲಿ ಲಿಂಗಾಯತರು ನಿಜಲಿಂಗಪ್ಪನ ಮರ್ತಿದ್ದಾರೆ ಅಂತಕ್ಕಂಥದ್ದು ಖಂಡಿತವಾಗಿಯೂ ಸತ್ಯ. ಯಾಕೆ ಅಂತ ಅಂದ್ರೆ ಇವತ್ತಿಗೂ ಕೂಡ ಎಷ್ಟೊಂದ್ ಜನಕ್ಕೆ ನಿಜಲಿಂಗಪ್ಪ ಅವ್ರು ಏನ್ ಮಾಡಿದ್ದಾರೆ ಅಂತಕ್ಕಂಥದ್ದು ಎಷ್ಟೊಂದ್ ಜನಕ್ಕೆ ಗೊತ್ತೇ ಇಲ್ಲ. ಸೊ ಅದರಿಂದ ನಾವಿವತ್ತು ತಗೊಂಡು ಮಾಡ್ಬೇಕಾದಂತ ಕೆಲಸ ಮಾಡಿದೀವಿ. ಬಟ್ ಇದನ್ನ ಇವತ್ತು ಯಾರ್ಯಾರು ಭಾಗವಹಿಸಿದ್ರಿ ಇದನ್ನ ನಿಮಗೂ ತಿಳಿದಿರೋರಿಗೆ ತಲುಪಿಸೋ ಜವಾಬ್ದಾರಿ ನಿಮ್ದು ಇದೆ ಅಂತ ಭಾವಿಸ್ತಾ, ನಾನು ಮತ್ತೊಮ್ಮೆ ವೇದಿಕೆ ಕಡೆಯಿಂದ ವೈಯಕ್ತಿಕವಾಗಿ ಪಟ್ಟಣ್ ಸರ್ಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಕ್ಕೆ. ನಾನು ನಿಮ್ ಮುಂದಿನ ಕಾರ್ಯಕ್ರಮ ವಚನಗಳಲ್ಲಿ ಆಹಾರ ಮತ್ತು ಆರೋಗ್ಯ ಡಾಕ್ಟರ್ ಅವಿನಾಶ್ ಕವಿ ಅವರು ನಮ್ಮ ಮುಂದಿನ ವಾರ ತಾರೀಕು ಕ್ಷಮೆಯಲ್ಲಿ 26ನೇ ತಾರೀಕು ಸೊ ಅವ್ರು ನಡೆಸ್ಕೊಡ್ಲಿದ್ದಾರೆ. ದಯವಿಟ್ಟು ಆ ಕಾರ್ಯಕ್ರಮಕ್ಕೂ ಬಂದು ಹೀಗೆ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾ, ಆಮೇಲೆ ನಮ್ಮ ಯೂಟ್ಯೂಬ್ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲಿಂಕ್ ಚಾಟ್ ಬಾಕ್ಸ್ ಅಲ್ಲಿ ಇರುತ್ತೆ ಅಂತ ಹೇಳ್ತಾ ನಮ್ಮ ಮಾತನ್ನ ಇಲ್ಲಿ ಮುಗಿಸ್ತೀನಿ. ಎಲ್ಲರಿಗೂ ಶರಣಾರ್ಥಿ. ಎಲ್ಲರಿಗೂ ಶರಣಾರ್ಥಿ. ಶರಣಾರ್ಥಿ ಸರ್, ಧನ್ಯವಾದಗಳು.